ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಯಸ್ಯಾಹ ಕಟಾಕ್ಷಮಾತ್ರೇಣ ಬ್ರಹ್ಮರುದ್ರೇಂದ್ರಪೂರ್ವಕಾಃ ಸುರಾಃ ಸ್ವೀಯಪದಾನ್ಯಾಪುಃ ಸಾ ಲಕ್ಷ್ಮೀರ್ಮೇ ಪ್ರಸೀದತು ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್ ಶಿವ ಶಿವೇತಿ 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 ವೈ ಭವ ಭವೇತಿ 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 ವ ಮೃಡ ಮೃಡೇತಿ ಮುಡೇತಿ ಮುಡೇತಿ ವೈ ಭಜತಿ ಯಃ ಸತತಂ ಪ್ರಣತಾಮಿ ಯಾತ್ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಬ್ರಹ್ಮಾಂತ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃ ಪತಿಃ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿಬುಧಾಗಮಾಬ್ಧಿವಿಹರಾನ್ ಶಿವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದದ್ಯವಾರಾನ್ಯದೀನ್ ಶ್ರೀಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಧರ್ಮಾಬ್ಧಿ ಸಂಭೂತಃ ಚಿಂತಾಮಣಿ ವಿಜೃಂಭಿತಃ ಸತ್ಯಸಂಕಲ್ಪ ಕಲ್ಪದ್ರುಃ ಕಲ್ಪಯೇತ್ ಕಾಮಧುನ್ಮಮ ಸ್ಥಾಪಕಾಂಜಯತೀರ್ಥೀಯ ವಿದ್ಯಾಪೀಠಸ್ಯ ತಾಪಸಾನ್ ಸತ್ಯಪ್ರಮೋದತೀರ್ಥಾರ್ಯ ನೌಮಿನ್ಯಾಯ ಸುಧಾರತಾನ್ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು ಹರಿ ಓಂ ಸೂರ್ಯನ ಪತ್ನಿ ಸಂಜ್ಞಾದೇವಿ ಆ ಸೂರ್ಯ ಮತ್ತು ಸಂಜ್ಞೆಯಲ್ಲಿ ಮೊದಲಿಗೆ ಯಾವ ವೈವಸ್ವತಮನು ಅವನ ಅವತಾರ, ಹೀಗೇನೆ ನಂತರದಲ್ಲಿ ವೈವಸ್ವತಮನು, ಯಮಧರ್ಮರಾಜ, ಯಮುನಾದೇವಿ 3 ಜನ ಮಕ್ಕಳು ಸಂಜ್ಞಾದೇವಿಯಲ್ಲಿ ಆಗಿರ್ತಾರೆ. ನಂತರದಲ್ಲಿ ಛಾಯಾಳಲ್ಲಿ ರೂಪದಲ್ಲಿರುವಂತಹ ಸಂಜ್ಞೆಯ ಪ್ರತಿರೂಪದಂತಿರುವಂತಹ ಛಾಯಾದಲ್ಲಿ ಮತ್ತೆ ಮುಂದಿನ ಮನ್ವಂತರದ ಅಧಿಪತಿ ಸಾವರ್ಣಿ ಮನು ಮತ್ತು ಶನೈಶ್ಚರ ಇಬ್ಬರು ಮಕ್ಕಳಾಗ್ತಾರೆ. ಛಾಯಾ ತಾನು ತನ್ನ ಸ್ವಂತ ಮಕ್ಕಳಲ್ಲಿ ಮಾಡಿದಂತಹ ಪ್ರೀತಿಯನ್ನ ತನ್ನ ಯಾವ ಸಂಜ್ಞೆಯ ಮಕ್ಕಳಲ್ಲಿ ಯಮ ಮತ್ತು ವೈವಸ್ವತ ಮನುವಿನಲ್ಲಿ ಆ ರೀತಿಯಾದಂತಹ ಪ್ರೀತಿಯನ್ನ ತೋರದೆ ಇದ್ದಾಗ ಸಿಟ್ಟಿಗೆದ್ದಂತಹ ಯಮಧರ್ಮರಾಜ ತಾನು ತನ್ನ ಪಾದದಿಂದಾಗಿ ಅನೇಕ ವಾಗ್ವಾದ ನಂತರದಲ್ಲಿ ಪಾದದಿಂದಾಗಿ ಒದ್ದಿದ್ದಾನೆ. ಛಾಯಾ ಕಾಲು ಬಿದ್ದೋಗಲಿ ಅಂತ ಶಾಪವನ್ನು ಕೊಟ್ಟಿದ್ದಾಳೆ. ನಂತರ ಸೂರ್ಯ ಬಂದು ಆ ಪಾದ ಬಿದ್ದರೂ ಕೂಡ ಮತ್ತೆ ಹುಟ್ಟಲಿ, ಮತ್ತೆ ಹೇಗಿತ್ತು ಯಥಾವಸ್ಥಿತವಾಗಿ ಆಗಲಿ, ಬಿದ್ದಂತಹ ಪಾದ ಕ್ರಿಮಿಗಳಾಗಿ ಹೋಗಲಿ ಎಂಬುದಾಗಿ ಅದನ್ನ ಪುನಃ ಕೊಟ್ಟಂತ ಶಾಪಕ್ಕೆ ವಿಮೋಚನಾ ರೂಪದಲ್ಲಿ ಅದನ್ನ ಮಾಡಿದರು. ಇತ್ತ ಕಡೆಯಲ್ಲಿ ಯಾವ ಆ ಸೂರ್ಯ ಛಾಯಾಳಿಗೆ ತನ್ನ ಛಾಯಾಳ ಜಡೆಯನ್ನ ಹಿಡಿದುಕೊಂಡು ಯಾರು ಅಂತ ಕೇಳಿದಾಗ ನಾನು ಸಂಜ್ಞೆಯ ಪ್ರತಿರೂಪ ಅಂತ ಹೇಳಿ ಆ ತ್ವಷ್ಟೃವಿನ ಮನೆ ಅಂದ್ರೆ ತಮ್ಮ ಮಾವನ ಮನೆಗೆ ಹೋಗಿ
ಆ ಸಂಜ್ಞಾಳನ್ನು ಹುಡುಕಿದಾಗ ಅವಳು ಅಲ್ಲೇ ಇಲ್ಲದೆ ಇದ್ದಾಗ ಆ ವೃತ್ತಾಂತವನ್ನೆಲ್ಲ, ಪೂರ್ವ ವೃತ್ತಾಂತ, ಬಹಳ ಶಾಖದಿಂದಾಗಿ ಇವಳು ಹೋಗಿದ್ದಾಳೆ ಎಂಬುವಂತಹ ಪೂರ್ವ ವೃತ್ತಾಂತವನ್ನೆಲ್ಲ ತಿಳಿದುಕೊಂಡು, ಅಂತ ತೃಷ್ಟೃವಿನಿಂದಲೇನೆ ತನ್ನ ತೇಜಸ್ಸನ್ನ, ಏನು ಬಹಳವಾದಂತಹ ತಾಪವಿತ್ತು ಅದನ್ನು ಕಮ್ಮಿ ಮಾಡಿಸಿಕೊಂಡು, ಅದೇ ದ್ವಾದಶಾದಿತ್ಯರಾಗಿ ವಿಭಾಗವಾಗಿ ಅದರಲ್ಲಿ ಸ್ವಯಂ ವಿಷ್ಣು ತಾನು ಒಂದು ರೂಪದಿಂದಾಗಿ, ತಾನು ವಿಷ್ಣು ಎಂಬ ಹೆಸರಿಂದಲೇನೆ ತಾನು ಇದ್ದು, ಇತ್ತ ಕಡೆಯಲ್ಲಿ ಒಳ್ಳೆಯ ಸುಂದರವಾದಂತಹ ರೂಪವನ್ನ ತಾಪರಹಿತವಾಗುವಂತೆ ಮಾಡಿಸಿಕೊಂಡು ತಾನು ಹೊರಟ. ನಂತರದಲ್ಲಿ ಅಶ್ವದ ರೂಪದಲ್ಲಿ ಕುದುರೆಯ ರೂಪದಲ್ಲಿ ಇದ್ದಂತಹ ಸಂಜ್ಞಾಳನ್ನ ಪುರುಷ ಅಶ್ವನಾಗಿ ತಾನು ಅವಳ ಜೊತೆ ಭೋಗವನ್ನು ಮಾಡಿ, ಅಲ್ಲಿ ಬಂದಂತಹ ವೀರ್ಯವನ್ನ ತಾನು ಬಾಯಿಂದ ಹೊರಗೆ ಹಾಕಿ ಆ ಪುರುಷ ರೂಪದಲ್ಲಿರುವಂತಹ ಪುರುಷ ಅಶ್ವದಲ್ಲಿ, ಅಂದ್ರೆ ಯಾರು ಸೂರ್ಯನ ಮೂಗಿನಲ್ಲಿಯೇನೆ ಆ ಯಾವ ವೀರ್ಯವನ್ನು ಹಾಕಿದ ಆಗ ಹುಟ್ಟಿದವರೇ ಅಶ್ವಿ ದೇವತೆಗಳು. ಹೀಗೆ ಅವರೆಲ್ಲರ ಅವತಾರವಾಯಿತು ಎಂಬುದಾಗಿ ಈ ರೀತಿಯಾದಂತಹ ಅನೇಕ ಅಶ್ವಿ ದೇವತೆಗಳು ಉತ್ಪತ್ತಿ, ದ್ವಾದಶಾದಿತ್ಯರ ಸಂಜ್ಞಾ, ಯಾವ ಯಮುನಾ ಇವರೆಲ್ಲರ ಬಗ್ಗೆ ಕೂಡ ತಿಳ್ಕೊಂಡು, ಯಮ ತಾನು ಧರ್ಮಪಾಲಕನಾದ, ಯಮುನಾ ನದಿಯಾಗಿ ಎರೆದಳು, ವೈವಸ್ವತ ಮನ್ವಂತರಕ್ಕೆ ಅಧಿಪತಿಯಾದ, ಸಾವರ್ಣಿ ತಾನು ಮುಂದಿನ ಮನ್ವಂತರಕ್ಕೆ ಅಧಿಪತಿ ಆಗ್ತಾ ಇದ್ದಾನೆ, ಶನೇಶ್ವರ ತಾನು ಗ್ರಹಗಳಲ್ಲಿ ಅಧಿಪತಿಯಾಗಿ ಇದ್ದಾನೆ. ಹೀಗೆ ಅವರೆಲ್ಲರ ಬಗ್ಗೆಯೂ ಕೂಡ ತಿಳಿಸಿಕೊಟ್ಟರು. ಅವರ ಚರಿತ್ರೆಯನ್ನು ಕೇಳುವುದರಿಂದಾಗಿ ಎಲ್ಲ ಆಪತ್ತುಗಳು ಪರಿಹಾರವಾಗ್ತದೆ ಎಂಬುವಂತಹ ವಿಷಯವನ್ನ ನಾವು ನಿನ್ನೆಯ ದಿನ ಚಿಂತನೆ ಮಾಡಿದ್ವಿ. ಮುಂದೆ ಅದೇ ರೀತಿಯಾಗಿ ಹೇಳ್ತಾ ಇದ್ದಾರೆ. ವೈಶಂಪಾಯನವರು ಪ್ರಶ್ನೆಯನ್ನು ಹೇಳ್ತಾರೆ. ಮನೋರ್ವೈವಸ್ವತಸ್ಯಾಸನ್ ಪುತ್ರ ವೈ ನವಸತ್ತಮಾಹ ಇಕ್ಷ್ವಾಕುಶ್ಚೈವ ನಾಭಾಗೋ ದಷ್ಟುಶ್ಚರ್ಯಾತಿರೇವಚ ನರಿಷ್ಯಂತಶ್ಚ ತದಾ ಪ್ರಾಂಶು ನಾಭಾಗಾರಿಷ್ಟ ಸಪ್ತಮ ಕರುಷಶ್ಚ ವೃಷದ್ರಶ್ಚ ನವೈತೆ ಭರದರ್ಶವ. ನಂತರ ಆ ವಿವಸ್ವಾನ್ ಅಂತ ಏನು ಸೂರ್ಯನಿಂದ ಸಂಜ್ಞೆಯಲ್ಲಿ ವೈವಸ್ವತ ಮನು ಹುಟ್ಟಿದ. ಇವನು ತನ್ನ ಹೆಂಡತಿ, ಆ ವೈವಸ್ವತ ಮನುವಿನ ಹೆಂಡತಿ ಶ್ರದ್ಧಾ ಅಂತ ಹೇಳಿ, ಅವರಲ್ಲಿ 9 ಜನ ಮಕ್ಕಳನ್ನ ಪಡಿತಾರೆ. ಭಾಗವತದಲ್ಲಿ ಇವರಿಗೆ 10 ಜನ ಮಕ್ಕಳು ಅಂತ ಹೇಳ್ತಾರೆ. ಅದರಲ್ಲಿ ಮತ್ತೊಬ್ಬ ಮಕ್ಕಳನ್ನು ಸೇರಿಸಿದ್ದಾರೆ, ಇಲ್ಲಿ ಅದನ್ನು ಸೇರಿಸಿಲ್ಲ. ಅಲ್ಲಿ ಸತ್ಯಧರ್ಮ ತೀರ್ಥರು ಅದಕ್ಕೆ ವ್ಯಾಖ್ಯಾನವನ್ನು ಮಾಡಿದಾಗ ಹರಿವಂಶದಲ್ಲಿ 9 ಮಕ್ಕಳು ಅಂತ ಹೇಳಿದ್ದಾರೆ, ಇನ್ನೊಬ್ಬ ಇಲ್ಲ ಅಂತ ಏನು ಹೇಳಿಲ್ಲ. ಇವರು 9ನ ಸೂಚನೆಯನ್ನು ಮಾಡಿದ್ದಾರೆ ಎಂಬುದಾಗಿ ತಿಳಿಬೇಕು ಎಂಬುದಾಗಿ ಹೇಳಿದ್ರು. ಇಲ್ಲಿ ಅವರ ಮಕ್ಕಳ ಹೆಸರನ್ನು ಹೇಳುವಾಗ ಇಕ್ಷ್ವಾಕು, ನಾಭಾಗ, ದೃಷ್ಣು, ಶರ್ಯಾತಿ, ನರಿಷ್ಯಂತ, ಪ್ರಾಂಶು, ನಾಭಾಗಾರಿಷ್ಟ, ಕರುಷ, ವೃಷಧ್ರ ಅಂತ ಹೇಳಿ ಅವರ ಹೆಸರುಗಳನ್ನ ಹೇಳಿದ್ದಾರೆ. ನಾಭಾಗ ಅರಿಷ್ಟ ಅಂತ ಹೇಳಿ ಒಂದೇ ತರ ಹೆಸರಿರುವಂತ ರೀತಿಯಾಗಿ ಹರಿವಂಶದಲ್ಲಿ ಹೇಳಿದ್ದಾರೆ. ಆ ನಾಭಾಗಾರಿಷ್ಟನಿಗೇನೆ ದಿಷ್ಟ ಅಂತ ಹೇಳಿ ಭಾಗವತದಲ್ಲಿ ಅವನ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. ಹೀಗೆ ತಿಳಿಸಿ ತತ್ಪೂರ್ವದಲ್ಲಿ ಆದಂತಹ ವೃತ್ತಾಂತವನ್ನ ತಿಳಿಸ್ತಾ ಇದ್ದಾರೆ. ಆ ವೈವಸ್ವತ ಮನುವಿಗೆ ಮೊದಲಿಗೆ ಮಕ್ಕಳಾಗಿರ್ಲಿಲ್ಲ. 9 ಜನ ಮಕ್ಕಳಾಗಿಂದ ಪೂರ್ವದಲ್ಲಿ ಮಕ್ಕಳಾಗಿರ್ಲಿಲ್ಲ. ಆ ಸಂದರ್ಭದಲ್ಲಿ ಇವನು ಮೈತ್ರಾವರಣಿ ಇಷ್ಟಿ ಅಂತ ಹೇಳಿ ಆ ಮಿತ್ರಾವರಣನ್ನ ಸಂತೋಷಪಡಿಸುವಂತಹ ಯಜ್ಞ ಹೋಮವನ್ನ ತಾನು ಮಾಡ್ತಾನೆ. ವಿಶೇಷವಾಗಿ ಭಕ್ತಿಪೂರ್ವಕವಾಗಿ ವಸಿಷ್ಠರ ಆಧ್ವರ್ಯದಲ್ಲಿ ಆ ಕಾರ್ಯವನ್ನ ಹೋಮಾದಿಗಳನ್ನ ಮಾಡ್ತಾ ಇರ್ತಾನೆ. ಏನು ವಿಶೇಷತೆ ಅಂತಂದ್ರೆ, ಅವರು ಸಂಕಲ್ಪವನ್ನು ಮಾಡಿಕೊಂಡು ಈ ಮಗು ಆಗಲಿ ಎಂಬುದಾಗಿ ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡಿದ್ರು, ಹೋಮಾದಿಗಳನ್ನು ಮಾಡಿದ್ರು ಅಂದ್ರೆ ಆ ಮಗು ಆಗ್ತದೆ. ಅಷ್ಟು ಸಾಮರ್ಥ್ಯ ಆ ವಸಿಷ್ಠರಿಗೆ ಇತ್ತು, ಅಲ್ಲಿರುವಂತಹ ಋತ್ವಿಜರಿಗೆ ಆ ರೀತಿಯಾದಂತಹ ಸಾಮರ್ಥ್ಯ ಎಂಬುದಿತ್ತು. ಆ ಕ್ರಮದಲ್ಲಿ ಏನೇ ವಿಶೇಷವಾಗಿ ಆ ಹೋಮಾದಿಗಳು ನಡೆದಿದೆ. ಆದರೆ ಹುಟ್ಟಿದಂತಹ ಮಗು ಮೊದಲಿಗೆ ಇವರು ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡಿಕೊಂಡಿದ್ದು, ಇವಳ ಹೆಂಡತಿ ಹೆಸರು ಶ್ರದ್ಧಾ, ಇವನ ಹೆಸರು ಶ್ರಾದ್ದದೇವ, ಅವನೇ ವೈವಸ್ವತ ಮನು ಆಗಿದ್ದಾನೆ. ಆದರೆ ಹುಟ್ಟಿದ ಮಗು ಇವರು ಪುತ್ರಿಕಾಮೇಷ್ಟ ಯಾಗ ರೂಪದಲ್ಲಿ ಮಾಡಿದ್ದು, ಅಂದ್ರೆ ಗಂಡು ಸಂತಾನ ಆಗಬೇಕು ಎಂಬ ಉದ್ದೇಶದಲ್ಲಿ ಮಾಡಿದ್ದು. ಆದ್ರೆ ಹುಟ್ಟಿದ್ದು ಮಾತ್ರ ಹೆಣ್ಣು ಮಗು ಹುಟ್ಟಿತು. ಆಶ್ಚರ್ಯವೋ ಆಶ್ಚರ್ಯ, ವಸಿಷ್ಠರಿಗೂ ಆಶ್ಚರ್ಯವಾಗ್ತಾ ಇದೆ. ಇತ್ತ ಕಡೆಯಲ್ಲಿ ಯಾವ ವೈವಸ್ವಾನ್ ಅವನಿಗೂ ಕೂಡ ಆಶ್ಚರ್ಯ ಆಗ್ತಾ ಇದೆ. ವೈವಸ್ವತ ಮನೆಯವರಿಗೂ ಕೂಡ ಆಶ್ಚರ್ಯವಾಗ್ತಾ ಇದೆ, ಏನಿದು ಹೆಣ್ಣು ಮಗು ಹುಟ್ಟುಬಿಡ್ತಲ್ಲ ಅಂತ ಹೇಳಿ. ಆದ್ರೂ ಕೂಡ ಏನು ವಿಚಾರವನ್ನು ಮಾಡಿಲ್ಲ, ಸ್ವೀಕಾರವನ್ನು ಮಾಡಿದ್ದಾರೆ. ಆದರೆ ಒಂದು ಸಂಶಯ ಬಂತು. ವಸಿಷ್ಠರು ಹೇಳ್ತಾರೆ, ಹೆಣ್ಣು ಮಗು ಆಗಿದೆಯಪ್ಪ, ಬಹಳ ದುಃಖ ಪಡಬೇಡ ಎಂಬುದಾಗಿ ಹೇಳಿದಾಗ ನನಗೆ ನಿಶ್ಚಿತವಾಗಿಯೂ ಕೂಡ ದುಃಖವಾಗ್ತಾ ಇಲ್ಲ. ಆದ್ರೆ ಒಂದು ಸಂಶಯ ಬರ್ತಾ ಇದೆ. ಏನು ಸಂಶಯ ಅಂತಂದ್ರೆ,
ನೀವು ಮಹಾಜ್ಞಾನಿಗಳು. ನೀವು ಸಂಕಲ್ಪವನ್ನು ಮಾಡಿಸಿದಂತಹ ಹೋಮದಲ್ಲಿ ವಿರುದ್ಧವಾಗಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ವಿಶ್ವಾಸ ನಿಮ್ಮ ಮೇಲೆ ನನಗಿದೆ. ನನ್ನ ಮೇಲೆ ವಿಶ್ವಾಸಕ್ಕಿಂತ ನಿಮ್ಮ ಮೇಲೆ ಇರುವಂತ ವಿಶ್ವಾಸವೇ ಜಾಸ್ತಿ ನನಗೆ. ಹೀಗಿರುವಾಗ ಹೇಗೆ ಅದು ವಿರುದ್ಧವಾಗಿ ನಡೀತು ಅಂತ ಕೇಳಿದಾಗ, ತಾಳು ಹೋತೃ ಹತ್ರ ಕೇಳ್ತೀನಿ. ಅಂದ್ರೆ ಸಂಕಲ್ಪವನ್ನು ಮಾಡಿ ಹೋಮ ಮಾಡುವವರು ಪ್ರಧಾನವಾಗಿ ಕುಳಿತುಕೊಂಡು ಯಾರು ಮಾಡ್ತಾ ಇರ್ತಾರೋ ಅವ್ರಿಗೆ ಹೋತೃ ಅಂತ ಹೇಳಿ ಕರೀತಾರೆ. ಅವರಿಗೆ ಕೇಳ್ತೀನಿ ಅಂತ ಹೇಳಿ ಅವರಿಗೆ ಕೇಳಿದಾಗ, ಇಲ್ಲ ನಾನು ಹೆಣ್ಣು ಮಗು ಅಂತೇಳಿ ಏನೇ ಸಂಕಲ್ಪ ಮಾಡಿದ್ದು. ಯಾಕೆ ಅಂತ ಕೇಳಿದಾಗ, ಅವನ ಹೆಂಡತಿ ಅವಳು ಶ್ರದ್ಧಾ ಹೆಣ್ಣು ಮಗು ಆಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡಿರ್ತಾಳೆ. ಸಂಕಲ್ಪ ಮಾಡುವ ಸಮಯದಲ್ಲಿ ನನಗೆ ಹೆಣ್ಣು ಮಗು ಆಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡಿರ್ತಾಳೆ. ಅವಳು ಪ್ರಾರ್ಥನೆ ಮಾಡಿದ್ರಿಂದಾಗಿ ನಾನು ಆ ರೀತಿಯಾಗಿ ಮಾಡಿದ್ದಾಳೆ. ಸ್ತ್ರೀ ಧರ್ಮಪತ್ನಿ ಅವಳು ಹೇಳ್ತಾ ಇದ್ದಾಳೆ ಅಂದ್ರೆ ತನ್ನ ಗಂಡನಲ್ಲಿ ಆಜ್ಞೆಯನ್ನು ತೆಗೆದುಕೊಂಡೇನೆ ಹೇಳಿರ್ತಾಳೆ ಎಂಬುವಂತಹ ವಿಶ್ವಾಸ ನಿಶ್ಚಯದಿಂದಾಗಿ ನಾನು ಅದನ್ನ ಅದೇ ಕ್ರಮದಲ್ಲಿ ಏನೇ ಸಂಕಲ್ಪವನ್ನು ಮಾಡಿದ್ದೇನೆ. ಆ ರೀತಿಯಾದಂತ ಯಾವ ಪ್ರತಿಪ್ರಶ್ನಾದಿಗಳನ್ನ ಮಾಡುವುದಕ್ಕೆ ಹೋಗಲಿಲ್ಲ. ಆದ್ರಿಂದಾಗಿ ಹುಟ್ಟಿದ್ದಾಳೆ, ಹೆಣ್ಣು ಮಗು ಹುಟ್ಟಿದೆ ಅಂತ ಅವ್ರು ಹೇಳಿದ್ರು. ಇದು ವಿಧಿಯ ಸಂಕಲ್ಪ ಅಂತ ಹೇಳಿ ವಿಚಾರವನ್ನು ಮಾಡಿ ಆ ಮಗುವಿಗೆ ಹುಟ್ಟಿದಂತ ಮಗು ಇಳ ಅಂತ ಹೇಳಿ ನಾಮಕರಣವನ್ನು ಮಾಡಿದ್ದಾರೆ. ಹೀಗೇನೆ ಅದೇನು ಮಗು ಅಂತಂದ್ರೆ ಅಗ್ನಿ ವಿಶೇಷವಾಗಿ ಬಂದಿರೋದು, ಸಂತಾನಾದಿ ಹೋಗುವ ಈ ಕ್ರಮದಲ್ಲೆಲ್ಲ ಇರೋದೇ ಇಲ್ಲ. ಹಾಗೆ ಯಜ್ಞ ಕುಂಡದಿಂದನೇ ಬಂದವಳು ಈ ಇಳ. ಹೆಣ್ಣು ಮಗು ಆಗಿದೆ, ಇತ್ತ ಕಡೆಯಲ್ಲಿ ಬಾ ನನ್ನನ್ನ ಜೊತೆ ಬಾ ಎಂಬುದಾಗಿ ಹೇಳಿದ್ದಾರೆ. ಆಗ ಆಗ ಅಲ್ಲಿ ಮುಂದೆ ನಡೆಯುವಂತಹದ್ದೇನಿದೆ, ಇದಕ್ಕೆ ಸ್ವಲ್ಪ ವ್ಯತ್ಯಾಸ ತಗೋಬೇಕು. ಭಾಗವತದಲ್ಲಿ ಹರಿವಂಶದಲ್ಲಿ ಮುಂದಿನ ವಿಷಯಗಳನ್ನೇ ಹೇಳಿಲ್ಲ. ಹರಿವಂಶದಲ್ಲಿ ಮುಂದೆ ಬೇರೆ ವಿಷಯಗಳನ್ನು ಹೇಳ್ಕೊಂಡು ಹೋಗಿದ್ದಾರೆ. ಭಾಗವತದನ್ನ ಸ್ವಲ್ಪ ಸೇರಿಸ್ಕೊಂಡ್ರೆ ಈ ಕಥೆಗೂ ಆ ಕಥೆಗೂ ಕೂಡುತ್ತದೆ. ಮತ್ತೆ ಇವರು ಪ್ರಶ್ನೆಯನ್ನು ಮಾಡ್ತಾರೆ, ನನಗೆ ಗಂಡು ಸಂತಾನ ಆಗಬೇಕು ಅಂತ ಅಪೇಕ್ಷೆ ಇತ್ತು ಅಂತ ಕೇಳಿದಾಗ, ಸರಿ ನಿಮ್ಮ ಶಕ್ತಿಯಿಂದ ಏನಾದ್ರು ಅನುಗ್ರಹ ಮಾಡಬೇಕು ಅಂತ ಕೇಳಿದಾಗ, ಆಯ್ತು ಅವಶ್ಯವಾಗಿ ಮಾಡ್ತೇನೆ ಅಂತ ಹೇಳಿ ಅವರು ಅನುಗ್ರಹವನ್ನು ಮಾಡಿದ್ರು. ಆ ಹೆಣ್ಣು ಮಗು ಗಂಡಾಗಿ ಪರಿವರ್ತನೆ ಆಯ್ತು. ನೋಡಿ ಎಂತ ಸಾಮರ್ಥ್ಯ. ಹೆಣ್ಣಾದಂತಹ ಇಳ ಗಂಡಾಗಿ ಪರಿವರ್ತನೆ ಆಗಿದ್ದಾಳೆ. ಸುದ್ಯುಮ್ನಾದ, ಸುದ್ಯುಮ್ನ ಅಂತೇಳಿ ಅವನಿಗೆ ಹೆಸರನ್ನಿಟ್ರು. ಆದ್ರೆ ಒಂದು ನಿಯಮ ಏನು ಅಂತಂದ್ರೆ, ಹೆಣ್ಣು ಮಗು ಗಂಡು ಮಗು ಆಗುವುದಕ್ಕೆ ಸಾಧ್ಯವಿಲ್ಲ. ಗಂಡು ಹೆಣ್ಣಾಗಬಹುದು, ಹೆಣ್ಣು ಗಂಡಾಗುವುದಿಲ್ಲ ಅಂತ ನಿಯಮ. ಮತ್ತೆ ಇಲ್ಲಿ ಆಗ್ಬಿಟ್ಟಿದ್ದಿಲ್ಲ ಅಂತ ಅದಕ್ಕೋಸ್ಕರವಾಗಿ ಏನೇ ಮತ್ತೆ ಒಮ್ಮೆ ಇದೇ ಕ್ರಮದಲ್ಲಿ ಏನೇ ಅವನು ಸುದ್ಯುಮ್ನಾಗಿದ್ದಾನೆ, ಮಗು ಹುಟ್ಟ ಅನೇಕ ದಿನಗಳಾಗಿದೆ. ನಂತರದಲ್ಲಿ ಒಮ್ಮೆ ಇವರು ಶಿವನ ಒಂದು ಸನ್ನಿಧಾನ ಸ್ಥಳ, ಆ ಸ್ಥಳಕ್ಕೆ ಹೋಗಿದ್ದಾರೆ. ಇಳಾ ವೃತಖಂಡ ಅಂತ ಹೇಳಿ, ಅಲ್ಲಿರುವಂತಹ ಸುಕುಮಾರ ವನ ಅಂತ ಹೇಳಿ, ಅದು ಒಂದು ಪಾರ್ವತಿಗೋಸ್ಕರವಾಗಿ ವಿಶೇಷವಾಗಿ ಇಟ್ಟಂತಹ ಸ್ಥಳ. ಆ ಸ್ಥಳಕ್ಕೆ ಹೋಗಿದ್ದಾರೆ. ಹೋದಂತ ಅನೇಕ ಸೈನಿಕರ ಸಹಿತವಾಗಿ ಸುದ್ಯುಮ್ನ ತಾನು ಅಲ್ಲಿಗೆ ಹೋಗಿದ್ದಾನೆ. ಹೋದಂತಹ ಸಮಯದಲ್ಲಿ ಎಲ್ಲರೂ ಹೆಣ್ಣಾಗ್ಬಿಟ್ರು. ಕುದುರೆಯಿಂದ ಹಿಡಿದು, ಯಾವ ಕುದುರೆ ಮೇಲೆ ಕುಳಿತು ಹೋಗಿದ್ರೋ ಆ ಕುದುರೆಯಿಂದ ಹಿಡಿದು ಎಲ್ಲರೂ ಕೂಡ ಹೆಣ್ಣಾಗಿದ್ದಾರೆ. ಆಶ್ಚರ್ಯವೋ ಆಶ್ಚರ್ಯ. ಕೇವಲ ಮೊದಲಿಗೆ ಇವನು ಒಬ್ಬನೇ ಹೆಣ್ಣಾಗಿದ್ದ. ನಂತರದಲ್ಲಿ ವಸಿಷ್ಠರ ಅನುಗ್ರಹದಿಂದ ಪುರುಷನಾಗಿ ಆಗುವಂತ ಭಾಗ್ಯ ಸಿಕ್ತು. ನಂತರ ಅನೇಕ ವರ್ಷಗಳು ನಡೆದಿದೆ. ನಂತರದಲ್ಲಿ ಇವನು ಆ ಇಲಾವೃತ ಖಂಡದಲ್ಲಿರುವಂತಹ, ಅದೆಲ್ಲ ಬರುತ್ತಾನೆ ಮೇರುವಿನ ಕೆಳಗಿನ ಭಾಗದಲ್ಲಿ ಇದೆ, ಅಲ್ಲಿ ಇಲಾವೃತ ಖಂಡ ಅಂತ ಹೇಳಿ ಅಲ್ಲಿ ಇರುವಂತಹ ಸುಕುಮಾರ ವನ ಅಂತ ಹೇಳಿ, ಅದು ವಿಶೇಷವಾಗಿ ಪಾರ್ವತಿಗೋಸ್ಕರವಾಗಿ ಇದ್ದಂತಹ ಸ್ಥಳ. ಯಾರೂ ಕೂಡ ತಮಗೆ ಪ್ರೈವೇಟ್ ಪ್ಲೇಸ್ ಅಂತಾರಲ್ಲ, ಆ ರೀತಿ ಯಾರು ಕೂಡ ಬಂದು ಅಡ್ಡಿಯನ್ನು ಮಾಡಬಾರದು. ನಾವು ಜೊತೆಯಲ್ಲಿ ಏಕಾಂತದಲ್ಲಿದ್ದಾಗ ಯಾರು ಕೂಡ ನಮಗೆ ಅಡ್ಡಿಯನ್ನು ಮಾಡಬಾರದು ಅಂತ ಹೇಳಿ ಅದು ವಿಶೇಷವಾಗಿ ಆ ರೀತಿಯಾಗಿ ಎಲ್ಲ ಅನುಕೂಲವನ್ನು ಮಾಡ್ಕೊಂಡಿರ್ತಾರೆ. ಶಿವ ವರವನ್ನು ಕೊಟ್ಟಿರ್ತಾನೆ, ಈ ಸ್ಥಳಕ್ಕೆ ಯಾರೇ ಬಂದರೂ ಕೂಡ ಅವ್ರು ಹೆಣ್ಣಾಗಲಿ ಅಂತ ಹೇಳಿ. ಯಾಕೆಂದ್ರೆ ಒಮ್ಮೆ ಇದೇ ರೀತಿಯಾಗಿ ಏಕಾಂತದಲ್ಲಿ ಪಾರ್ವತಿ ಮತ್ತು ಶಿವ ಇರುವಂತಹ ಸಮಯದಲ್ಲಿ ಅನೇಕ ಋಷಿಗಳು ಬಂದು ಬಿಡುತ್ತಾರೆ. ಆ ಪಾರ್ವತಿಗೆ ಬಹಳ ಸಂಕೋಚ ಆಗ್ತದೆ. ಆ ಸಮಯದಲ್ಲಿ ಸರಿ, ಈ ರೀತಿಯಾಗಿ ಇವಳಿಗೆ ಬಹಳ ಸಂಕೋಚ ಆಗ್ತಾ ಇದೆ, ಮುಜುಗರ ಆಗ್ತಾ ಇದೆ ಅಂತ ಹೇಳಿ, ಇನ್ನು ಮೇಲೆ ಇಲ್ಲಿ ಯಾರೇ ಬಂದ್ರು ಕೂಡ ಅವರೆಲ್ಲರೂ ಕೂಡ ಸ್ತ್ರೀ ಆಗಲಿ, ಸ್ತ್ರೀಯರು ಬಂದ್ರೆ ಏನು ಆ ರೀತಿಯಾಗಿ ಸಂಕೋಚ ಆಗೋದಿಲ್ಲ, ಇಲ್ಲಿ ಯಾರೇ ಬಂದ್ರು ಕೂಡ ಇನ್ಮೇಲೆ ಅವರು ಸ್ತ್ರೀಯರಾಗಲಿ ಅಂತ ಹೇಳಿ ಆ ವನಕ್ಕೆ ವರ ರೂಪದಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇವರೆಲ್ಲರೂ ಕೂಡ ಸಂಚಾರ ಕ್ರಮೇಣ ಅಲ್ಲಿಗೆ ಬಂದಿದ್ದಾರೆ. ಎಲ್ಲರೂ ಹೆಣ್ಣಾಗಿದ್ದಾರೆ. ಮರಳಿ ಆ ಪುರುಷ ರೂಪ ಹೋಗಿದೆ. ಇರುವಂತಹ ಕುದುರೆ ಸೈನಿಕರು ಎಲ್ಲರೂ ಹೆಣ್ಣಾಗಿದ್ದಾರೆ. ಹೆಣ್ಣಾದ ಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಬಹಳ ದುಃಖವಾಗಿದೆ. ಈ ಸಮಯದಲ್ಲಿ ಆ ಸುದ್ಯುಮ್ನ ವಿಚಾರ ಮಾಡಿದ್ದಾನೆ. ಅಲ್ಲಿ ಆ ಹೆಣ್ಣಾದ ಮತ್ತೆ ಇಳನಾದಾಗ ಚಂದ್ರನ ಮಗ ಬುಧ ಅಂತ ಹೇಳಿ, ಆ ಬುಧನ ಜೊತೆ ಸಂಘವಾಗಿದೆ. ಅವರಲ್ಲಿ ಹುಟ್ಟಿದವನೇ ಪುರೂರವಸ್ ಎಂಬುದಾಗಿ ಹುಟ್ಟಿದ್ದಾನೆ.
ಹೀಗೆ ಈ ಕ್ರಮದಲ್ಲಿ ಕಥೆ ನಡೆದುಕೊಂಡು ಹೋಗ್ತದೆ. ಇಲ್ಲಿ ಮತ್ತೆ ಹರಿವಂಶದ ಚರಿತ್ರೆಯನ್ನು ನಾವು ಕೇಳುವುದಾದ್ರೆ, ಆ ಮೊದಲಿಗ ಇಳ ಹುಟ್ಟಿದ್ಲು. ಹುಟ್ಟಿದ ಅಂತಹ ಇಳ ತಾನು ಬಾ ನನ್ನ ಹತ್ರ ಬಾ ನೀನು ಅಂತ ಹೇಳಿ, ನೀನು ನನ್ನ ಮಗು ಬಾ, ನಾನೇ ಹೋಮವನ್ನು ಮಾಡಿಸ್ತಾ ಇರುವುದು, ಬಾ ಅಂತ ಕರೆದಾಗ ಅವಳು ಬರೋದಿಲ್ಲ. ಅವಳು ಇಳ, ಮಿತ್ರಾವರುಣರ ಅನುಗ್ರಹದಿಂದಾಗಿ ನಾನು ಹುಟ್ಟಿದ್ದೇನೆ, ಅವರೇ ನನಗೆ ತಂದೆ, ಆದ್ದರಿಂದಾಗಿ ಅವರ ಹತ್ರನೇ ನಾನು ಹೋಗ್ತೀನಿ ಅಂತ ಹೇಳಿ ಅವರ ಹತ್ರ ಹೋದಾಗ ಮಿತ್ರಾವರುಣರು ಹೇಳ್ತಾರೆ, ಮಿತ್ರಾವರ್ಣಯೋರಂಶೆ ಜಾತ ಅಸ್ಮಿ ವದತಾಂವರೋ, ಅವರ ಅಂಶದಿಂದಾಗಿ ನಾನು ಹುಟ್ಟಿರೋದು, ಆದ್ರಿಂದಾಗಿ ಅವರ ಹತ್ರನೇ ಹೋಗ್ತೀನಿ ಅಂತ ಹೋಗಿದ್ದಾಳೆ. ಆಗ ಅವರು ಹೇಳಿದ್ದಾರೆ, ಇಲ್ಲ, ನೀನು ಹುಟ್ಟಿದ್ರು ಕೂಡ ಮಿತ್ರಾವರ್ಣರ ವಿಶೇಷ ಅಂಶ ನಿನ್ನಲ್ಲಿ ಇದೆ, ಆದ್ರಿಂದಾಗಿ ನೀನು ಮತ್ತೆ ಜಾತಃ ಅಂಸಿ ಅಂದ್ರೆ ನೀನು ಮತ್ತೆ ಪುರುಷನಾಗ್ತೀಯಾ, ಪುರುಷನಾಗಿ ರಾಜ್ಯವನ್ನು ಆಳ್ತೀಯಾ ಅಂತೇಳಿ ಹೊರ ಕೊಟ್ರು. ಹೇಗೆ ಅನ್ನೋದನ್ನು ಎಲ್ಲ ರೀತಿಯಾದಂತ ತಗೊಂಡು ಈ ರೀತಿಯಾಗಿ ಒಂದು ರಾಜನಾದಾಗ ಈ ರೀತಿಯಾಗಿ ಘಟನೆ ನಡೆಯಿತು ಎಂಬುದಾಗಿ ತಿಳಿಸಿದರು. ತಯೋಸ್ಕಾಗ್ರ ಆ ರೀತಿಯಾಗಿ ಹೇಳಿದಾಗ ಅವರು ನನ್ನ ಹತ್ರ ಹೋಗು, ಮಿತ್ರಾವರುಣ ಹತ್ರ ಹೋಗ್ತೀನಿ ಅಂತ ಹೇಳಿದ. ಅವರು ಕೇಳಿದಾಗ, ಇಲ್ಲ, ನೀನು ಅವ್ರ ಹತ್ರನೇ ಇರು, ನೀನು ಮತ್ತೆ ಪುರುಷನಾಗ್ತೀಯಾ ಅಂತ ಹೇಳಿ ಅವರು ವರವನ್ನು ಕೊಟ್ಟಿರ್ತಾರೆ, ಹೇಳಿರ್ತಾರೆ. ಆ ಮಾತೂ ಕೂಡ ಸತ್ಯವಾಗಬೇಕಾಗಿದೆ ಮತ್ತು ವಸಿಷ್ಠರ ಮಾತೂ ಕೂಡ ಸತ್ಯವಾಗಬೇಕಾಗಿದೆ. ಅದಕ್ಕೋಸ್ಕರವಾಗಿ ಇವನು ಪುರುಷನಾಗಿದ್ದ, ಸುದ್ಯುಮ್ನಾದ. ಮತ್ತೆ ಇಲಾವೃತ ಖಂಡಕ್ಕೆ ಬಂದಾಗ, ಆ ಸುಕುಮಾರ ವನಕ್ಕೆ ಬಂದಾಗ ಮತ್ತೆ ಇವನು ಹೆಣ್ಣಾದಂತಹ ಸಂದರ್ಭದಲ್ಲಿ ಆ ಚಂದ್ರನ ಮಗ ಬುಧನ ಜೊತೆ ಸಂಘವನ್ನು ಮಾಡಿದಾಗ ಒಳ್ಳೆ ಸುಂದರವಾದಂತಹ ರೂಪ, ಆ ಬುಧನ ಜೊತೆ ಸಂಘವಾದಾಗ ಅವನಲ್ಲಿ ಹುಟ್ಟಿದವನೇ ಪುರೂರವಸ್ ಎಂಬುವನು ಹುಟ್ಟಿದ್ದಾನೆ. ಹೀಗೆ ಆ ಸಂದರ್ಭದಲ್ಲಿ ಬಹಳ ದುಃಖ ಆಯಿತು, ಏನಪ್ಪಾ ಈ ರೀತಿ ಆಯ್ತಲ್ಲ ಅಂತ ಹೇಳಿ ಮತ್ತೆ ಅವರು ಆ ಸ್ಥಳವನ್ನು ಬಿಟ್ಟೆ ಹೊರಗೆ ಹೋಗಿಲ್ಲ. ಅಲ್ಲೇ ಮುಂದೆ ಹೋಗಿ ಒಂದು ಸ್ಥಳವನ್ನು ಮಾಡಿಕೊಂಡು ಮತ್ತೆ ರಾಜ್ಯಕ್ಕೆ ಹೋದ್ರೆ ನಾನು ಸ್ತ್ರೀ ರೂಪದಲ್ಲಿ ಹೇಗೆ ಹೋಗಿ ರಾಜ್ಯವನ್ನು ಆಳೋದು, ರಾಜನಾಗೋದು ಅಂತ ಹೇಳಿ ಅಲ್ಲೇನೆ ಇದ್ದಿದ್ದಾರೆ. ಸೋಮಪುತ್ರ ಬುಧಾತ್ರಾಜನ್ ತಸ್ಯಾಂ ಜಜ್ಞೆ ಪುರೂರವ ಜನಯಿತ್ವ ಸುಧಂಸಾತಂ ಇಲಾ ಸುದ್ಯುಮ್ನತಾಂ ಗತೋ. ಹೀಗಿರುವಂತಹ ಸಂದರ್ಭದಲ್ಲಿ ಮತ್ತೆ ಒಂದು ವಿಶೇಷವಾಗಿ ಕುಲಗುರುಗಳಾದಂತಹ ವಸಿಷ್ಠರನ್ನ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದಾರೆ. ವಸಿಷ್ಠರ ಅನುಗ್ರಹವನ್ನು ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ವಸಿಷ್ಠರು ಪ್ರತ್ಯಕ್ಷರಾಗಿದ್ದಾರೆ, ಬಂದು ಇವರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ. ರುದ್ರದೇವರನ್ನು ಕುರಿತು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ರುದ್ರದೇವರಿಂದಲೇನೆ ಈ ರೀತಿಯಾಗಿ ಬದಲಾಗಿರುವುದು ಈ ವನದಲ್ಲಿ, ಆದ್ದರಿಂದಾಗಿ ಅವರನ್ನೇ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ವಸಿಷ್ಠರು ಪ್ರಾರ್ಥನೆ ಮಾಡಿದಾಗ ಆ ರುದ್ರದೇವರು ಹೇಳ್ತಾರೆ, ಅವಶ್ಯವಾಗಿ ಮಾಡ್ತೀನಿ, ಆದರೆ ಈ ರೀತಿಯಾಗಿ ವನಕ್ಕೆ ವರ ಕೊಟ್ಟಿರೋದ್ರಿಂದ ಅದು ಕೂಡ ವಿರುದ್ಧವಾಗಿ ನಡೆಯೋ ಹಾಗಿಲ್ಲ ನಿಯಮ. ಆದ್ದರಿಂದಾಗಿ 1 ತಿಂಗಳು ಪುರುಷನಾಗಿರಲಿ, 1 ತಿಂಗಳು ಸ್ತ್ರೀಯಾಗಿರಲಿ, ಅಂದ್ರೆ 1 ತಿಂಗಳು ಸುದ್ಯುಮ್ನಾಗಿರೋದು, 1 ತಿಂಗಳು ಮತ್ತೆ ಇಳಾಳಾಗಿರೋದು, ಹೀಗೇನೆ ನಡೆಯಬೇಕು. ಇದನ್ನ ಬದಲಾಯಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ರುದ್ರದೇವರು ಆಜ್ಞೆಯನ್ನು ಮಾಡಿದ್ದಾರೆ. ಸರಿ ಆಯ್ತು, ಭಗವಂತನ ಇಚ್ಛೆ ಇನ್ನೇನು ಅಂತ ಹೇಳಿ ಅದೇ ರೀತಿಯಾಗಿ ನಡೀತಾ ಇದೆ. ಒಂದು ತಿಂಗಳ ಪರ್ಯಂತರವಾಗಿ ಇವನು ರಾಜ್ಯವನ್ನು ಚೆನ್ನಾಗಿ ಆಳ್ತಾ ಇದ್ದ. ಮತ್ತೊಂದು ತಿಂಗಳು ಬಂದಾಗ ಅವನು ಏಕಾಂತದಲ್ಲಿಯೇನೆ ಇದ್ದು ಬಿಡ್ತಿದ್ದ. ಆ ಇಳಾಳಾದ ಸಂದರ್ಭದಲ್ಲಿ ಏಕಾಂತದಲ್ಲಿಯೇನೆ ತಾನು ಇದ್ದ. ಹೀಗೇನೆ ನಡೀತಾ ಇದ್ದಾರೆ. ರಾಜ್ಯದಲ್ಲಿ ಈ ರೀತಿಯಾದ ಗೊಂದಲಗಳು ಪ್ರಾರಂಭ ಆಗ್ಬಿಟ್ಟಿದೆ. ಏನ್ ಈ ರೀತಿ ಆಗ್ತಾ ಇದೆಯಲ್ಲ ಅಂತ ಹೇಳಿ ಬಹಳ ಗೊಂದಲಗಳೆಲ್ಲ ನಡೀತಾ ಇದೆ. ಹೀಗೆ ನಂತರ ಸುದ್ಯುಮ್ನಾದ ಸಂದರ್ಭದಲ್ಲಿ ಅವನಿಗೆ 3 ಜನ ಮಕ್ಕಳಾಗಿದ್ದಾರೆ. ಉತ್ಕಲ, ಗಯ, ವಿಜಿತಾಶ್ವ ಅಂತ ಹೇಳಿ ಹೆಸರುಗಳು ಅವರಿಗೆ. ವಿಜಿತಾಶ್ವನಿಗೇನೆ ವಿಮಾಲ ಅಂತ ಹೇಳಿ ಭಾಗವತದಲ್ಲಿ ಅವನಿಗೆ ಮತ್ತೊಂದು ಹೆಸರನ್ನ ಅವರು ಹೇಳ್ತಾರೆ ಅದರಲ್ಲಿ. ಹೀಗೆ ಇವರೆಲ್ಲರೂ ಕೂಡ ಈ ದಕ್ಷಿಣ ಭಾಗಕ್ಕೇನೆ ರಾಜರಾಗಿ ತಾವು ರಾಜ್ಯವನ್ನು ಆಳಿದ್ದಾರೆ. ಉತ್ಕಲನಿಗೆ ಉತ್ಕಳ ಎಂಬುವಂತಹ ಒಂದು ರಾಜ್ಯವನ್ನೇ ಅವನಿಗೆ ಕೊಟ್ಟಿದ್ದಾರೆ. ವಿನದಾಶ್ವನಿಗೆ ಪಶ್ಚಿಮ ಭಾಗವನ್ನ, ಪೂರ್ವ ಭಾಗವನ್ನ ಗಯ ಎಂಬುವನಿಗೆ ಅಲ್ಲಿ ಗಯ ಎಂಬುವುದೇನೆ ರಾಜಧಾನಿಯಾಗಿತ್ತು, ಹೀಗೆ ಕೊಟ್ಟಿದ್ದಾರೆ. ಇವನು ವೈವಸ್ವತ ಸೂರ್ಯನಲ್ಲಿಯೇನೆ ವೈವಸ್ವತ ಮನು ಲೀನ ಆದ ಸಂದರ್ಭದಲ್ಲಿ 10 ಮಕ್ಕಳು ಕೂಡ ರಾಜ್ಯವನ್ನೆಲ್ಲ ವಿಭಾಗವನ್ನು ಮಾಡಿಕೊಂಡಿದ್ದಾರೆ. ಆ ಮನುವಿನ 10 ಮಕ್ಕಳಲ್ಲೂ ಕೂಡ ಅದರಲ್ಲಿ ಯೂಪಸ್ತಂಭಗಳಾಗಿ ವಿಶೇಷವಾಗಿ ಮಧ್ಯ ದೇಶವನ್ನ ರಾಜ್ಯವನ್ನ ಆಳಿದ್ರು. ಯಾವ ಮಧ್ಯ ದೇಶ ಯೂಪಸ್ತಂಭ ಎಂಬುವನು ಮಧ್ಯ ದೇಶವನ್ನ ವಿಶೇಷವಾಗಿ ರಾಜ್ಯವನ್ನು ಆಳಿದ ಎಂಬುದಾಗಿ ತಿಳಿಸಿ, ಮುಂದೆ ಇಷ್ಟೆಲ್ಲ ಇವರೆಲ್ಲ ಹಂಚಿಕೊಂಡ್ಬಿಟ್ರು. ಆದ್ರೆ ಇವ್ರಕ್ಕಿಂತ ಮುಂಚೆ ಹುಟ್ಟಿದ್ದು, ಅದೇ ಮೊದಲಿಗೆ ಹೇಳಿದ್ರು 9 ಜನ ಮಕ್ಕಳಾದ್ರು ಅಂತ ಹೇಳಿ. ಈ ಸುದ್ಯುಮ್ನನಿಗೆ ಈ ರೀತಿಯಾದಂತ ಪರಿಸ್ಥಿತಿ ಬಂದಿದ್ರಿಂದಾಗಿ ಇವರ ಉಳಿದಂತಹ ಅನೇಕ ಮಕ್ಕಳೆಲ್ಲ ಆದ್ರು ಇವ್ರಿಗೆ. ಮುಂದೆ ಅನೇಕ ಏನು ಆಗ್ಲೇ ನಾವು ಕೇಳಿದ್ವಿ, ಇಕ್ಷ್ವಾಕು, ನಾಭಾಗ, ದೃಷ್ಟು, ಶರಿಯಾತಿ ಅಂತ ಮುಂದೆ 9 ಜನ ಮಕ್ಕಳಾದ್ರು.
ಆ 9 ಜನ ಮಕ್ಕಳು ಭಾಗವನ್ನ ಎಲ್ಲ ಮಾಡ್ಕೊಂಡ್ರು. ಆದ್ರೆ ಇವನಿಗೆ ಯಾವ ಭಾಗವನ್ನು ಕೂಡ ಕೊಡಲಿಲ್ಲ ಸುದ್ಯುಮ್ನನಿಗೆ. ಇವನು ಒಂದು ಪುರುಷನಾಗಿರ್ತಾನೆ, ಕೆಲವೊಮ್ಮೆ ಸ್ತ್ರೀ ಆಗಿರ್ತಾನೆ ಅಂತ ಹೇಳಿ ಅವನಿಗೆ ಯಾವ ಭಾಗವನ್ನು ಕೂಡ ಕೊಡಲಿಲ್ಲ. ಸಂದರ್ಭದಲ್ಲಿ ಆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ನಂತರದ ವಸಿಷ್ಠರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ವಸಿಷ್ಠರು ಕೂಡ ಆ ವೈವಸ್ವತ ಮನುವಿಗೆ, ಪೂರ್ವದಲ್ಲಿ ಏನೇ ನಡೆದಂತ ಘಟನೆ, ಅವನು ಲೀನವಾಗುವುದಕ್ಕಿಂತ ಪೂರ್ವದಲ್ಲಿ ಆ ಮನುವಿಗೆ ಹೇಳಿ ಪ್ರತಿಷ್ಠಾ ನಗರವನ್ನ, ಅಂದ್ರೆ ಪ್ರಯಾಗ, ಆ ಪ್ರಯಾಗವನ್ನ ಅವನಿಗೆ, ಈಗೇನು ಪ್ರಯಾಗ ಅಂತ ನಾವು ಕರಿತೀವಿ ಅಲ್ಲ, ತ್ರಿವೇಣಿ ಸಂಗಮ ಇರುವಂತಹ ಸ್ಥಳ, ಆ ಪ್ರಯಾಗವನ್ನ ಅವನಿಗೆ ಕೊಡಿಸಿದ್ದಾನೆ. ಮುಂದೆ ಅದೇನೆ ಇಳ ಮತ್ತು ಸ್ತ್ರೀ ರೂಪವನ್ನ ಪಡೆದಂತಹ ಇಳ ಮತ್ತು ಬುಧನಲ್ಲಿ ಹುಟ್ಟಿದಂತಹ ಪುರೂರವಸ್ಗೆ ಆ ಭಾಗ ಬಂತು. ಅವನು ರಾಜ್ಯನಾದ, ಅದನ್ನ ನಡೆಸಿಕೊಂಡು ಹೋದ ಎಂಬುದಾಗಿ ಅವರ ವಂಶಾವಳಿಯಲ್ಲಿ ಬರಬೇಕಲ್ಲ ಮುಂದೆ. ಹಾಗೇನೆ ಆ ಸ್ತ್ರೀಯಾದ ರೂಪದಲ್ಲಿ ಇದ್ದಂತಹ ಇಳ ಮತ್ತು ಬುಧನಲ್ಲಿ ಹುಟ್ಟಿದಂತಹ ಪುರೂರವಸ್ಗೆ, ಆ ಪುರೂರವಸ್ಗೆ ಯಾವ ಆ ಪ್ರಯಾಗ ಕ್ಷೇತ್ರ, ಅದು ಅವನಿಗೆ ಮುಂದೆ ರಾಜನಾಗುವಂತ ಸ್ಥಳ ಸಿಕ್ತು ಎಂಬುದಾಗಿ ನಾವು ಕೇಳ್ತೀವಿ. ಹೀಗೇನೆ ಆ ಉತ್ಕಲ ಅಂತ ಏನು ಹುಟ್ಟಿದೋ, ಆ ಉತ್ಕಲನಿಗೆ ದಂಡ, ಅಂಬರೀಷ, ದೃಷ್ಟಕ ಅಂತ ಹೇಳಿ 3 ಜನ ಮಕ್ಕಳಾಗ್ತಾರೆ. ಇವರು ಆ ವಿಶೇಷ ತಪಸ್ವಿಗಳು. ಅವರು ಅದರಲ್ಲಿ ಒಬ್ಬ ಯಾರು ದಂಡ ಅಂತ ಹೇಳಿ ಏನಿದ್ದಾನೋ ಅವನು ತಪಸ್ವಿ ಆದವನು. ದಂಡಕಾರಣ್ಯ ಕ್ಷೇತ್ರ ಅಂತ ನಾವೇನು ಕೇಳ್ತೀವೋ ಅಲ್ಲಿ ಇದ್ದು ವಿಶೇಷವಾಗಿ ತಪಸ್ಸನ್ನು ಮಾಡಿ ಅಲ್ಲ ದಂಡಕಾರಣ್ಯವನ್ನೇ ಸ್ಥಾಪನೆಯನ್ನು ಮಾಡಿದಂತಹ ವ್ಯಕ್ತಿ. ಅದರ ಮಹಿಮೆಯನ್ನ ಹೇಳ್ತಾರೆ ಹರಿವಂಶದಲ್ಲಿ. ಯಶ್ಚಕಾರ ಮಹಾತ್ಮ ವೈ ದಂಡಕಾರಣ್ಯ ಉತ್ತಮಂ ತತ್ರ ಪ್ರವಿಷ್ಟ ಮಾತ್ರ ಅಸ್ತು ನರಃ ಪಾಪೈ ಪ್ರಮುಚ್ಯತೆ ಅಂತ ಹೇಳಿ ಆ ಸ್ಥಳಕ್ಕೆ ಪ್ರವೇಶ ಮಾಡಿದ್ರೆ ಸಾಕು ಎಲ್ಲ ಪಾಪಗಳನ್ನು ಕೂಡ ಪರಿಹಾರ ಮಾಡ್ಕೊಂತಾರೆ ಅಂತ ಹೇಳಿ. ಹೀಗೇನೆ ಅನೇಕ ಸ್ಥಳಗಳ ಚರಿತ್ರೆಗಳಲ್ಲಿಯೂ ಕೂಡ ನಾವು ಕೇಳ್ತೀವಿ. ಏನು ಘಟಿಕಾಚಲ ಕ್ಷೇತ್ರ ಅಂತ ನಾವು ಕೇಳ್ತೀವಿ. ಆ ಘಟಿಕಾಚಲ ಕ್ಷೇತ್ರದಲ್ಲಿ ಒಂದು ಘಟಿಕಾ ಪರ್ಯಂತರವಾಗಿ ಅಲ್ಲಿ ವಾಸ ಮಾಡಿದ್ರೆ ಸಾಕಂತೆ ಎಲ್ಲ ಪಾಪಗಳು ಕೂಡ ಪರಿಹಾರವಾಗ್ತದೆ ಎಂಬುದಾಗಿ ಕೇಳ್ತೇವೆ. ಅಷ್ಟು ಈ ತೀರ್ಥಗಳ ಕ್ಷೇತ್ರಗಳ ಮಹಿಮೆಗಳು ಇದೆ. ಅಲ್ಲಿ ನಾವು ವಿಶೇಷವಾಗಿ ಸಾಧನೆಯನ್ನು ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ ಹೇಳಿ. ನಾವೆಲ್ಲ ನಮ್ಮ ಊರುಗಳಲ್ಲಿ ಇರ್ತೇವೆ, ನಾವು ಅನೇಕ ಪಾಪಗಳನ್ನು ಮಾಡಿರ್ತೀವಿ. ಏನು ಪಾಪ ಮಾಡಿರಲ್ರಿ, ನಮ್ಮಷ್ಟಕ್ಕೆ ನಾವು ಇರ್ತೀವಿ ಅನ್ಕೊಂತೀವಿ. ಆದ್ರೆ ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿ ಎದ್ದೇಳದೆ ಇರೋದೇನೆ ಮೊದಲನೇ ಪಾಪ. ನಾವು ಎದ್ದೇಳೋದೇನೆ ಸೂರ್ಯೋದಯ ಆದ್ಮೇಲೆ. ಹೀಗೆ ಅಲ್ಲಿಂದ ಪ್ರಾರಂಭವಾಗ್ತದೆ. ಭೂಮಿಯೆಲ್ಲ ತುಳಿತೀವಿ, ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ, ಇವೆಲ್ಲ ವಿಧಿ ಇಲ್ಲದೆ ಆಗುವಂತ ತಪ್ಪುಗಳು. ಕೆಲವು ವಿಧಿ ಇದ್ದು ಗೊತ್ತು ಇದು ತಪ್ಪು ಅಂತ ನಮಗೆ ಗೊತ್ತು, ಆದ್ರೂ ಕೂಡ ಆ ತಪ್ಪನ್ನು ಮಾಡಿರ್ತೀವಿ. ಹೀಗೇನೆ ಜ್ಞಾನತಃ ಅಜ್ಞಾನತಃ ತುಂಬಾ ತಪ್ಪುಗಳನ್ನು ಮಾಡಿರ್ತೀವಿ. ಆ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಪುಣ್ಯಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ತೀರ್ಥಕ್ಷೇತ್ರಗಳ ಸ್ನಾನಾದಿಗಳನ್ನು ಮಾಡಿದಾಗ, ದರ್ಶನಾದಿಗಳನ್ನ, ಜಪಾದಿಗಳನ್ನ, ಪಾರಾಯಣಾದಿಗಳನ್ನ, ಪೂಜಾದಿಗಳನ್ನ ಮಾಡಿದಾಗ ಆ ಪಾಪಗಳೆಲ್ಲವೂ ಕೂಡ ಪರಿಹಾರವಾಗಿ ಹೋಗ್ತದಂತೆ. ಆದರೆ ಪುಣ್ಯಕ್ಷೇತ್ರೇ ಕೃತಂಪಂ, ಪುಣ್ಯಕ್ಷೇತ್ರದಲ್ಲಿ ಏನೇ ಇದ್ದೆ ಅಂದ್ರೆ ಪಾಪವನ್ನು ಮಾಡಿದ್ರೆ ಅದು ವಜ್ರಲೇಪೋ ಭವಿಷ್ಯತಿ, ವಜ್ರದಂತೆ ಆ ಪಾಪ ಗಟ್ಟಿಯಾಗಿ ಉಡ್ಬಿಡತ್ತೆ, ಇರತ್ತಂತೆ. ಅದನ್ನ ಏನೂ ಕೂಡ ಮಾಡುವುದಕ್ಕೆ ಸಾಧ್ಯ ಇಲ್ಲ, ಪರಿಹಾರವೇ ಆಗುವುದು ಅಪರಿಹಾರಕವಾದಂತಹ ಪಾಪವಾಗಿ ಹೋಗ್ತದೆ. ಅದಕ್ಕೋಸ್ಕರವಾಗಿ ಎಚ್ಚರಿಕೆಯಿಂದ ಪುಣ್ಯಕ್ಷೇತ್ರಗಳಲ್ಲಿ ವಾಸವನ್ನು ಮಾಡಬೇಕು ಎಂಬುವಂತಹ ಚಿಂತನೆ. ಪ್ರಧಾನವಾಗಿ ಪುಣ್ಯಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡ್ಕೋಬೇಕೇ ಹೊರತು ಪಾಪವನ್ನು ಸಂಪಾದನೆ ಮಾಡಬಾರದು ಎಂಬುವಂತಹ ಚಿಂತನೆಯನ್ನು ಕೂಡ ನಾವು ತಿಳಿದುಕೋಬೇಕು. ಇತ್ತ ಕಡೆಯಲ್ಲಿ ಅಂತಹ ಸರ್ವ ಪಾಪಗಳನ್ನು ಪರಿಹಾರ ಮಾಡುವಂತಹ ಸಾಮರ್ಥ್ಯ ದಂಡಕಾರಣ್ಯಕ್ಕೆ ಇದೆ ಎಂಬುವಂತ ತಿಳಿದು ಮುಂದೆ ನರಿಷ್ಯಂತ ಶಗಾಪುತ್ರ ನಾಭಾಗಸ್ಯತು ಭಾರತ. ಆ ವೈವಸ್ವತ ಮನುವಿಗೆ ಮತ್ತೊಬ್ಬ ನರಿಷ್ಯಂತ ಅಂತ ಮಗನಿದ್ದ. ಅವನಿಗೆ ಮಹಾಪರಿಷ್ಠರಾದಂತಹ ಮಕ್ಕಳೆಲ್ಲರೂ ಕೂಡ ಇದ್ರು. ಇವರಿಗೆ ಶಕರು ಅಂತ ಹೇಳಿ ಇವರಿಗೆ ಕರೀತಾ ಇದ್ರು. ಆ ವೈವಸ್ವತ ಮನುವಿನ ಎರಡನೇ ಮಗ ನಾಭಾಗ. ಆ ನಾಭಾಗನಿಗೇನೆ ಶ್ರೇಷ್ಠನಾದಂಥ ಮಗ ಯಾವ ಅಂಬರೀಷ ಚಕ್ರವರ್ತಿ, ಅಂಬರೀಷ ತಾನು ಹುಟ್ಟಿದ ಎಂಬುದಾಗಿ ತಿಳಿಸಿ, ಆ ಮೂರನೇ ಮಗ ದೃಷ್ಟ ಎಂಬುದಾಗಿ ಕೂಡ ಕರೀತಾ ಇದ್ರು. ಅವನಿಗೆ ದಾಷ್ಟಕ ಎಂಬುವಂತಹ ಮಗ ಹುಟ್ಟುತ್ತಾನೆ. ಇವನು ವಾಸ್ತವಿಕವಾಗಿ ಕ್ಷತ್ರಿಯ ಆದ್ರೂ ಕೂಡ ಬ್ರಾಹ್ಮಣರ ಸಂಘವಾದದ್ರಿಂದಾಗಿ ಬ್ರಾಹ್ಮಣರ ಏನ್ ನಿಯಮಗಳು ಇರ್ತಾವೋ, ಆ ಬ್ರಾಹ್ಮಣರ ಏನೇನು ಪಾಲನೆಗಳೆಲ್ಲವೂ ಕೂಡ ಇರ್ತಾವೋ ಅದನ್ನೇ ಪಾಲನೆಯನ್ನು ಮಾಡ್ತಾ ವಿಶೇಷವಾಗಿ ಕರ್ಮಾಚರಣೆಯನ್ನು ಮಾಡ್ತಾ ಇದ್ದ. ಅದಕ್ಕೋಸ್ಕರವಾಗಿ ಇವನು ಕ್ಷತ್ರಿಯನಾದ್ರೂ ಕೂಡ ಆಚರಣೆಯಲ್ಲಿ ಬ್ರಾಹ್ಮಣನಾಗೇನೆ ಇದ್ದ. ಆದ್ರಿಂದಾಗಿ ಇವನಿಗೆ ದಾಷ್ಟಕ ಎಂಬುವಂತಹ ಕ್ಷತ್ರಿಯ ಅಂತ ಹೇಳಿ ಇವನಿಗೆ ಕರೀತಾ ಇದ್ರು. ಹೀಗೇನೆ ಮುಂದೆ ಆ ಕರುಷನೆಂಬ 6ನೇ ಮಗ, ಅವನಿಗೆ ಅತ್ಯಂತ ಧರ್ಮಷ್ಠನಾದಂತಹ ಬ್ರಾಹ್ಮಣರಲ್ಲಿ ವಿಶೇಷವಾಗಿ ಗೌರವವನ್ನು ಮಾಡುವಂತಹ ವ್ಯಕ್ತಿ ಕಾರುಷ ಎಂಬುವನು ಹುಡ್ತಾರೆ. ಅವನು ಇವರಿಗೆ ಮಹಾಪರಾಕ್ರಮಗಳಾದಂತಹ ಅನೇಕ ಸಾವಿರಾರು ಮಕ್ಕಳು ಇವನಿಗೆ ಇರ್ತಾರೆ. ಆದ್ರಿಂದ ಇವನಿಗೆ ಕಾರುಷರು ಅಂತ ಹೇಳಿ ಕರೀತಾರೆ.
ಇನ್ನು ಮತ್ತೊಬ್ಬ ನಾಭಾಗ ಅರಿಷ್ಟ ಅಂತ ಮತ್ತೊಬ್ಬ ಮಗ, ಅವನಿಗೇನೇನು ಇಷ್ಟ ಅಂತೇಳಿ ಭಾಗವತದಲ್ಲಿ ಕರೆದಿದ್ದಾರೆ. ಆ ನಾಭಾಗ ಅರಿಷ್ಟನಿಗೆ ಅವನು ಸ್ವಯಂ ಕ್ಷತ್ರಿಯ ರಾಜ, ಆದರೆ ವ್ಯಾಪಾರದಲ್ಲಿ ಬಹಳವಾದ ಆಸಕ್ತಿ ಅವನಿಗೆ. ವ್ಯಾಪಾರ ವೈಶ್ಯರು ಮಾಡುವಂತಹ ಏನು ವ್ಯಾಪಾರಾದಿಗಳಿರ್ತಾವೋ ಅದರಲ್ಲಿ ಬಹಳವಾದ ಆಸಕ್ತಿ, ಅದರಲ್ಲೇ ಸಂಪೂರ್ಣವಾಗಿ ನಿರತನಾಗಿ ಇವನು ವೈಶ್ಯರ ರೂಪದಲ್ಲಿ ಏನೇ ಇದ್ದ. ಎಲ್ಲಿ ಹೆಂಗೆ ಅವನು ಬ್ರಾಹ್ಮಣನ ಆಚರಣೆಯಲ್ಲಿ ನಿರತನಾಗಿ ಬ್ರಾಹ್ಮಣ ರೀತಿಯಲ್ಲೇ ಇದ್ದನೋ ಅದೇ ರೀತಿ ಇವನು ವಿರುದ್ಧ ವೈಶ್ಯನ ರೀತಿಯಾಗಿದ್ದು ಆಚರಣೆಗಳನ್ನು ಮಾಡ್ತಾ ಇರೋದ್ರಿಂದ ವೈಶ್ಯನಾಗಿಯೇ ಇದ್ದ ಎಂಬುದಾಗಿ ತಿಳಿಸ್ಕೊಟ್ರು. ಹೀಗೇನೆ ಮುಂದೆ ಆ ಪ್ರಾಂಶುರಾಜನಿಗೆ ಪ್ರಜಾಪತಿ ಅಂತ ಮಗು ಆಗ್ತಾನೆ. ಆ ಮನುಪುತ್ರನಾದಂತ ಮತ್ತೊಬ್ಬನು ಶರಿಯಾತಿ. ಆ ಶರಿಯಾತಿಗೆ ಆನರ್ಥ ಮತ್ತು ಸುಕನ್ಯಾ ಅಂತ ಹೇಳಿ ಇಬ್ಬರು ಮಕ್ಕಳು ಆಗ್ತಾರೆ. ಈ ಸುಕನ್ಯಾಳ ಚರಿತ್ರೆಯನ್ನ ನಾವು ಭಾಗವತದಲ್ಲಿ ಕೇಳ್ತೀವಿ. ಸುಕನ್ಯಾ ತಾನು ಮಹಾ ಕೋಪಿಷ್ಠಳಾದಂತಹ ಚವನರನ್ನ ಮದುವೆ ಆದಳು. ಹೇಗೆ ಇವಳು ಚವನರನ್ನ ಮದುವೆ ಆದದ್ದು ಹೇಗೆ ಅಂತ ಸಂದರ್ಭದಲ್ಲಿ ಅದನ್ನ ಹೇಳ್ತಾರೆ. ಒಂದು ಸಂದರ್ಭದಲ್ಲಿ ಇವರು ಮಹಾ ತಪಸ್ವಿಗಳು, ಚವನ ಋಷಿಗಳು. ಅವರು ತಪಸ್ಸಿಗೆ ಕುಳಿತಂತಹ ಸಂದರ್ಭ, ಕೂತಿದ್ದಾರೆ. ಹೇಗೆ ತಪಸ್ಸು ಅಂತಂದ್ರೆ ಏನೋ 1 ತಾಸು ಮಾಡದೆ 2 ತಾಸು ಮಾಡದೆ ಮುಗಿತು ಅಲ್ಲ. ಇವರು ತಪಸ್ಸಿಗೆ ಕುಳಿತರೆ ಇವರ ಸುತ್ತಲೂ ಮೇಲೆ ಸಂಪೂರ್ಣವಾಗಿ ಹುತ್ತ ಬೆಳೆದಿದೆ. ಅಂದ್ರೆ ನೋಡಿ ಎಷ್ಟು ಸಮಯದವರೆಗೂ ಇವರು ತಪಸ್ಸನ್ನು ಮಾಡಿರ್ಬೇಕು. ಎಲ್ಲೋ ಒಂದು ಸ್ವಲ್ಪ ಸಮಯ ಜಾಗದಲ್ಲಿ ಅಲ್ಲೆಲ್ಲೂ ನಾವು ಕೈಯ ಜಾಗದಲ್ಲಿ ಹೋಗಲಿಲ್ಲ, ಅಡ್ಡಾಡಿರ್ಲಿಲ್ಲ ಅಂತಂದ್ರೆ ಅಲ್ಲಿ ಜೇಡ ಕಟ್ಬಿಟ್ಟಿರುತ್ತೆ. ಅಂದ್ರೆ ಏನರ್ಥ, ಆ ಸ್ಥಳವನ್ನು ನಾವು ಶುದ್ಧಿ ಮಾಡಿಲ್ಲ, ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿಲ್ಲ, ಅಲ್ಲ ಆ ಸ್ಥಳಕ್ಕೆ ಹೋಗಿಲ್ಲ ಅಂತ ಹೇಳಿ ನಾವು ಕೇಳ್ತೀವಿ. ನಾವೊಂದು ಕಥೆಯಲ್ಲಿಯೂ ಕೂಡ ಕೇಳ್ತೀವಿ. ಒಬ್ಬ ರಾಜ, ಅವನು ಮಹಾ ಧರ್ಮಿಷ್ಠನಾಗಿದ್ದ, ಧರ್ಮಪಾಲೆಯನ್ನು ಮಾಡ್ತಾ ಇದ್ದಂತಹ ರಾಜ. ಹೀಗಿರುವಾಗ ಒಂದು ಸಂದರ್ಭದಲ್ಲಿ ದುಷ್ಟ ರಾಜರು, ಪರಪಕ್ಷದವರು, ಅವರು ಇವನ ಮೇಲೆ ಯುದ್ಧಕ್ಕೆ ಬರ್ತಾರೆ. ಇವರ ಸಣ್ಣ ರಾಜ್ಯ ಇರ್ತದೆ, ಎಲ್ಲರೂ ಕೂಡ ಸೋತೋಗ್ತಾರೆ. ಕೊನೆ ರಾಜ ಉಳಿದ, ಮಹಾ ಧರ್ಮಿಷ್ಠನಾದ ರಾಜ. ಇವನು ಕೊನೆಯಲ್ಲಿ ಹೋಗ್ತಾನೆ. ಕೊನೆ ನಾನಾರು ಉಳಿದೆ ಅಂದ್ರೆ ಹೇಗಾದ್ರೂ ಕೂಡ ಮಾಡಿ ಮತ್ತೆ ರಾಜ್ಯವನ್ನು ಕಟ್ಟಿ ಧರ್ಮವನ್ನು ಪಾಲನೆ ಮಾಡಬಹುದು ಎಂಬುವಂತಹ ಸದುದ್ದೇಶ ಓಡೋದಕ್ಕೆ ಪ್ರಾರಂಭ ಮಾಡಿದ. ಕೊನೆಯಲ್ಲಿ ಅರಣ್ಯ ಪ್ರವೇಶ ಆಯಿತು. ಇವನ ಹಿಂದೆ ಅನೇಕ ಸೈನಿಕರು, ರಾಜನು ಬರ್ತಾ ಇದ್ದಾನೆ. ಅಲ್ಲಿ ಏನೇ ಇದ್ದಂತಹ ಅರಣ್ಯದಲ್ಲಿ ಇದ್ದಂತಹ ಗುಹೆಯನ್ನು ಪ್ರವೇಶ ಮಾಡಿದ. ಅಲ್ಲಿ ಇದ್ದಂತಹ 4-5 ಗುಹೆಗಳಿದ್ವು ಅಷ್ಟೇ. ಗುಹೆಯನ್ನು ಪ್ರವೇಶ ಮಾಡಿದ. ಅವನ ಹಿಂದೆನೆ ಸೈನಿಕರು ಬಂದೇ ಬಿಟ್ರು. ಗುಹೆಯನ್ನು ಪ್ರವೇಶ ಮಾಡಿದ ಮೇಲೆ ದೇವರ ಮೇಲೆ ಅಚಲವಾದಂತಹ ಭಕ್ತಿ ಇವನಿಗೆ. ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ದೇವರಲ್ಲಿ. ದೇವರೇ, ನಾನು ನಿನ್ನನ್ನ ನಂಬಿದ್ದೇನೆ. ನಾನು ಧರ್ಮಕರ್ಮವನ್ನು ಮಾಡುವುದರಲ್ಲೇನೆ ನಿರತನಾದವನು. ಪ್ರಜೆಗಳ ರಕ್ಷಣೆ, ಧರ್ಮ ಪಾಲನೆ, ದೇವರ ಪೂಜಾದಿಗಳು, ಇದರಲ್ಲೇನೆ ನಿರತನಾದಂತ ವ್ಯಕ್ತಿ ನಾನು ಮತ್ತೆ ಬದುಕಿದರೆ ಧರ್ಮ ಪಾಲನೆಯನ್ನೇ ಮಾಡ್ತೇನೆ. ಧರ್ಮ ರಕ್ಷಣೆ ಮಾಡುವುದು ನಿನ್ನ ಕರ್ತವ್ಯ, ನೀನೇ ನನ್ನನ್ನು ಉಳಿಸಿಕೋ ಎಂಬುದೇ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಗುಹೆಯನ್ನು ಪ್ರವೇಶ ಮಾಡಿದ. ಹೋಗಿ ಏನಿಲ್ಲ, ಬೇರೆ ದಾರಿನೇ ಇಲ್ಲ ಅವನಿಗೆ. ಅಲ್ಲಿ ಹೋಗುವುದಷ್ಟೇ, ಇನ್ನೆಲ್ಲೂ ಓಡ್ತಾ ಇದ್ರು ಅವ್ರಿಂದ ಬರ್ತಾನೆ ಇರ್ತಾರೆ ಸಂಪೂರ್ಣವಾಗಿ. ಆದ್ರೆ ದಾರಿನೇ ಇಲ್ಲ ಅಂತೇಳಿ ಅಲ್ಲಿ ಪ್ರವೇಶ ಮಾಡಿದ. ಪ್ರವೇಶ ಮಾಡಿ ದೇವರ ಸ್ಮರಣೆಯನ್ನು ಮಾಡ್ತಾ ಒಳಗೆ ಕುಳಿತಿದ್ದಾನೆ. ನೋಡಿ ದೇವರ ಮಹಿಮೆ ಹೇಗಿದೆ. ಅವನು ಒಳಗೆ ಹೋದ ಮೇಲೆ ಏನು ಆ ಗುಹೆಯನ್ನು ಪ್ರವೇಶ ಮಾಡುವಂತಹ ಜಾಗದಲ್ಲಿ, ಬಾಗಿಲು ಜಾಗದಲ್ಲಿ ಏನಿರ್ತದೆಯೋ ಆ ಭಾಗದಲ್ಲಿ ಆ ಜೇಡ ಕಟ್ಟುವುದಕ್ಕೆ ಪ್ರಾರಂಭವಾಗಿದೆ. ಜೇಡ ಕಟ್ತಾ ಇದೆ, ಇವ್ ನೋಡ್ತಾ ಇದ್ದಾನೆ. ಅಲ್ಲೇ ಇಲ್ಲಿ ಬಾಗಲು ಅಂದ್ರೆ ಇಲ್ಲೆಲ್ಲೋ ಸೈಡಲ್ಲಿ ಕುಳಿತುಕೊಂಡು ದೇವರ ಸ್ಮರಣೆ ಮಾಡ್ತಾ ಇದ್ದೆ, ಜೇಡ ಕಟ್ತಾ ಇದೆ. ಇವನು ಅನ್ಕೊಂತಾನೆ, ನನ್ನ ರಕ್ಷಣೆಗೋಸ್ಕರವಾಗಿ ನೀನೇನೋ ಬೇರೆ ರೀತಿಯಾಗಿ ನನಗೆ ಶಸ್ತ್ರವನ್ನು ಕೊಡ್ತೀಯೋ, ಬೇರೆ ರೀತಿಯ ಕೊಡ್ತೀಯೋ ಅಂತ ವಿಚಾರವನ್ನು ಮಾಡ್ತಾ ಇದ್ದೆ, ಅಥವಾ ನಾನೇ ಕಾಣದಂತೆ ಮಾಡ್ತೀಯ ಅನ್ಕೊಂಡಿದ್ದೆ. ನೀ ನೋಡಿದ್ರೆ ಜೇಡ ಕಟ್ತಿದೀಯಲ್ಲಪ್ಪ, ಏನು ನಿನ್ನ ಲೀಲೆ ಅಂತ ಅವನು ಸ್ಮರಣೆ ಮಾಡಿದ್ದಾನೆ. ಹೊರತು ವಿಶ್ವಾಸ ಕಮ್ಮಿ ಆಗಿಲ್ಲ. ಏನು ನಿನ್ನ ಲೀಲೆ ಆಗಲಿ ಅಂತ ಹೇಳಿ ದೇವರ ಸ್ಮರಣೆಯನ್ನೇ ಮಾಡ್ತಾ ಕುಳಿತಿದ್ದಾನೆ. ಹೀಗೇನೆ ಸ್ವಲ್ಪ ಸಮಯ ಆಗಿದೆ, ಸಂಪೂರ್ಣವಾಗಿ ಜೇಡ ಕಟ್ಟಿಬಿಟ್ಟಿದೆ. ಅಲ್ಲಿ ಕಟ್ಟಿದ ಮೇಲೆ ಬಂದ್ರು ಸೈನಿಕರು, ರಾಜ ಎಲ್ಲರೂ ಕೂಡ ಬಂದ್ರು. ಸೈನಿಕರು ಆ ಗುಹೆಯನ್ನು ಇನ್ನೇನು ಪ್ರವೇಶ ಮಾಡಬೇಕು, ಖಡ್ಗಾದಿಗಳನ್ನು ಇಟ್ಕೊಂಡು ಪ್ರವೇಶ ಮಾಡಬೇಕು. ಆ ಸಮಯದಲ್ಲಿ ಪರಪಕ್ಷದ ರಾಜ ತಡೆದಿದ್ದಾನೆ. ಹೋಗಬೇಡ್ರಿ ಅಲ್ಲಿಗೆ ಅಂತ. ಅಲ್ಲೇ ಒಳಗಡೆ ಇದ್ದಾನೆ ಅವನು. ಆ ಪರಪಕ್ಷದ ರಾಜ ತಡೆದಿದ್ದಾನೆ, ದುಷ್ಟ. ಯಾಕೆ ಅಂತ ಕೇಳಿದ್ರೆ, ನಿಮಗೆ ಸಾಮಾನ್ಯವಾದ ಜ್ಞಾನ ಇಲ್ವಾ? ಒಂದು ಜೇಡ ಕಟ್ಟಿದೆ ಸಂಪೂರ್ಣವಾಗಿ ಅಂತಂದ್ರೆ ಅಲ್ಲಿ ಯಾರೂ ಕೂಡ ಒಳಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಇಷ್ಟೆಲ್ಲ ಸಂಪೂರ್ಣವಾಗಿ ಆ ದ್ವಾರವನ್ನೇ ಆವರಿಸಿಕೊಂಡಿದೆ ಅಂತಂದ್ರೆ ಅನೇಕ ವರ್ಷಗಳ ಪರ್ಯಂತರವಾಗಿ ಇಲ್ಲಿ ಯಾರೂ ಪ್ರವೇಶ ಮಾಡಿಲ್ಲ ಅಂತ ಸಾಮಾನ್ಯದ ಜ್ಞಾನ. ಸುಮ್ಮನೆ ಅಲ್ಲಿ ಹೋಗಿ ಸಮಯ ವ್ಯರ್ಥ ಮಾಡಬೇಡ್ರಿ, ಬೇರೆ ಗುಹೆಗಳಲ್ಲಿ ಹುಡುಕ್ರಿ, ನಡೀರಿ ಅಂತ ಹೇಳಿ ಅವರನ್ನ ಕಳಿಸ್ತಾರೆ. 106 ಜನ ಸೈನಿಕರಿದ್ದಾರೆ. ಒಬ್ರು ಇಲ್ಲೋಗಿ ಅಲ್ಲೊಬ್ರು ಹೋಗಿದ್ರೆ ಸಿಕ್ಕಾಕೊಂತ ಇದ್ದ. ಆದ್ರೆ ಭಗವಂತನ ಇಚ್ಛೆ, ಭಗವಂತನ ಸಂಕಲ್ಪ ಆ ರಾಜನಲ್ಲಿಯೂ ಕೂಡ ಮನಸ್ಸನ್ನು ಪರಿವರ್ತನೆ ಮಾಡಿಸಿದ್ದಾನೆ. ಅಲ್ಲಿ ಹೋಗೋಕ್ಕೆ ಬಿಟ್ಟಿಲ್ಲ. ಏನೋ ವಿಚಿತ್ರವಾದಂತ ವಿಚಾರ ಬಂದಿದೆ ಅವನಿಗೆ, ಆದ್ರಿಂದಾಗಿ ಒಳಗೆ ಬೇಡ ಅಂತ ಹೇಳಿದ್ದಾನೆ.
ಇವರು ಸರಿ ಅಂತ ಅಲ್ಲಿ ಬಿಟ್ಟು ಹೋಗಿದ್ದಾರೆ. ಇವನು ಬದುಕಿಕೊಂಡ. ನೋಡಿ, ಯಾವ ಶಸ್ತ್ರಗಳು ಇಲ್ಲ, ಏನೂ ಇಲ್ಲ. ದೇವರ ಮೇಲೆ ಸಂಪೂರ್ಣವಾಗಿ ವಿಶ್ವಾಸ ಇಟ್ಟ. ರಕ್ಷತೀತ್ಯೇವ ವಿಶ್ವಾಸ, ವಿಶ್ವಾಸವನ್ನು ಇಟ್ಟು ಸ್ಮರಣೆಗೆ ಕುಳಿತ ಒಂದು ಜೇಡರ ಹುಳದ ರೂಪದಲ್ಲಿ ಭಗವಂತನನ್ನು ರಕ್ಷಣೆಯನ್ನು ಮಾಡಿದ. ದೇವರು ನಮ್ಮನ್ನ ರಕ್ಷಣೆಯನ್ನು ಮಾಡಬೇಕಂದ್ರೆ ಏನು ಬಹಳ ಕೋಟಿಗಟ್ಟಲೆ ದುಡ್ಡು ಕೊಡಬೇಕು ಅಂತ ಇಲ್ಲ. ಅವನ ಅನುಗ್ರಹ ಹೇಗೆ ಬೇಕಾದ್ರೂ ಕೂಡ ಆಗಬಹುದು ಎಂಬುದಕ್ಕೆ ಇದೊಂದು ಜ್ವಲಂತ ದೃಷ್ಟಾಂತ. ಆ ಕ್ರಮದಲ್ಲಿ ಅವನು ಮುಂದೆ ರಾಜ, ಅವನು ಉಳಿದುಕೊಂಡ ಮೇಲೆ ಹಾಗೇನೆ ಸಣ್ಣದಾಗಿ ರಾಜ್ಯವನ್ನು ಕೊಟ್ಟಿ ಆ ದುಷ್ಟರಾದಂತ ರಾಜರನ್ನೆಲ್ಲರೂ ಕೂಡ ಸೋಲಿಸಿ ಧರ್ಮವನ್ನು ಪಾಲನೆ ಮಾಡಿದ ಎಂಬುದಾಗಿ ನಾವು ಕಥೆಯಲ್ಲಿ ಕೇಳ್ತೀವಿ. ಹೀಗೇನೆ ಎಲ್ಲಿ ಆ ಸಂಪೂರ್ಣವಾಗಿ ಜೇಡ ಎಲ್ಲ ಕಟ್ಟಿರ್ತಲ್ಲ, ಯಾರು ಪ್ರವೇಶ ಮಾಡಿರೋದಿಲ್ಲ ಅಂತ ಹೇಳಿ. ಹಾಗೇನೆ ಇಲ್ಲಿ ಸಂಪೂರ್ಣವಾಗಿ ಹುತ್ತ ಸುತ್ತುಕೊಂಡು ಬಿಟ್ಟಿದೆ, ಹುತ್ತ ಕಟ್ಟಿದೆ ಸಂಪೂರ್ಣವಾಗಿ. ಇವರು ಕುಳಿತಿದ್ದಾರೆ ಅಂದ್ರೆ ಸಂಪೂರ್ಣವಾಗಿ ಕ್ಲೋಸ್. ಒಂದು ಬಾಕ್ಸ್ ಅನ್ನ ಇಟ್ಟಾಗ ಒಳಗಿನವರು ಹೇಗೆ ಕಾಣುವುದಿಲ್ಲವೋ ಹಾಗೆ ಸಂಪೂರ್ಣವಾಗಿ ಹುತ್ತ ಕಟ್ಟಿಬಿಟ್ಟಿದೆ ಅಲ್ಲಿ. ಆದರೆ ಇವರ ಕಣ್ಣಿನ ತೇಜಸ್ಸು ಎಷ್ಟಿದೆ ಅಂತಂದ್ರೆ, ಈ ಧ್ಯಾನಾದಿಗಳನ್ನ ಮಾಡುವಾಗ ಕಣ್ಣನ್ನು ಮುಚ್ಚಿಕೊಂಡೇ ಮಾಡಬೇಕು ಅಂತ ನಿಯಮ ಇಲ್ಲ. ಕಣ್ಣನ್ನ ತೆಗೆದುಕೊಂಡು ಇಲ್ಲಿರುವಂತಹ ಹುಬ್ಬನ್ನ ನಾವೇನು ಅಕ್ಷತೆ ಮೊದಲಾದವುಗಳನ್ನ ಹಚ್ಕೊಂತೀವೋ ಅಲ್ಲಿ ನೋಡುತ್ತಾ ಧ್ಯಾನ ಮಾಡುವಂತಹ ಕ್ರಮ ಇದೆ. ಹಾಗೇನೆ ಮಾಡಬೇಕು. ನಮಗೆ ಅಷ್ಟೆಲ್ಲ ಸಂಪೂರ್ಣವಾಗಿ ಆಗೋದಿಲ್ಲ ಅಂದ್ರೆ ಕಣ್ಣು ಮುಚ್ಚಿ ದೇವರ ಸ್ಮರಣೆಯನ್ನು ಮಾಡ್ತೇವೆ. ಆದ್ರೆ ವಾಸ್ತವಿಕವಾಗಿ ಮಾಡಬೇಕಾಗಿರೋದು ನಮ್ಮ ಏನು ಮೂಗಿನ ಮೇಲೆ ಭಾಗದವನ್ನ ನೋಡ್ತಾನೆ ಧ್ಯಾನವನ್ನು ಮಾಡಬೇಕು. ಹಾಗೆ ನೋಡ್ತಾ ನೋಡ್ತಾ ಮಾಡಿದಾಗ ಅಲ್ಲಿ ಭಗವಂತನ ರೂಪ ಒಂದು ಸ್ವಲ್ಪ ಮೆಲ್ಲಕ್ಕೆ ಒಂದು ಕಪ್ಪಾಗಿ ಕಾಣಿ ಒಂದು ರೂಪ ಹೋಗ್ತಾ ಹೋಗ್ತಾ ಕಾಣ್ತಾ ಹೋಗ್ತದೆ. ಧ್ಯಾನಾವಸ್ಥೆಯಲ್ಲಿ ಇದ್ದಾಗ ಈ ಹೊರಗಿನ ಪ್ರಪಂಚ ಯಾವುದು ಕೂಡ ಕಾಣುವುದಿಲ್ಲ. ಎದುರುಗಡೆ ಏನೋ ಒಂದು ವಸ್ತು ಇದೆ, ಪುಸ್ತಕವಿದೆ, ಟಿವಿ ಇದೆ, ಏನೇ ಇದ್ರೂ ಕೂಡ ನಾವು ಅಲ್ಲಿ ಅದೇ ಭಾಗವನ್ನೇ ನೋಡ್ತಾ ವಿಚಾರವನ್ನು ಭಗವಂತನ ಸ್ಮರಣೆ ಮಾಡ್ತಾ ಇದ್ರೆ ಹೊರಗಿನ ವಸ್ತು ಕಾಣುವುದೇ ಇಲ್ಲ. ಒಳಗಡೆಯ ವಸ್ತು ಭಗವಂತ ಕಾಣುವುದಕ್ಕೆ ಪ್ರಾರಂಭವಾಗ್ತಾನೆ. ಹೀಗೆ ಧ್ಯಾನವನ್ನು ಮಾಡಬೇಕು. ಧ್ಯಾನದ ವಿಷಯದಲ್ಲಿ ಅದನ್ನ ತಿಳಿಸ್ತಾರೆ. ಇರ್ಲಿ, ಪ್ರಸ್ತುತದಲ್ಲಿ ಹಾಗೆ ಅವನು ವಿಶೇಷವಾಗಿ ಅವರು ಧ್ಯಾನಕ್ಕೆ ಕುಳಿತಿದ್ದಾರೆ ಚವನ ಋಷಿಗಳು. ಆ ಕಣ್ಣನ್ನ ತೆಗೆದು ದರ್ಶನವನ್ನು ತಪಸ್ಸನ್ನು ಮಾಡ್ತಾ ಇರೋದ್ರಿಂದಾಗಿ ಇಲ್ಲಿ ಹೊರಗೆ ಕಣ್ಣಿನ ಪ್ರಕಾಶ ಬಹಳವಾಗಿ ಕಾಣ್ತಾ ಇದೆ. ಒಂದು ಸಣ್ಣ ತೂತು ತರ ಕಾಣ್ತಾ ಇದೆ. ಏನಿದಿಷ್ಟು ಪ್ರಕಾಶಮಾನವಾಗಿದೆ ಅಂತ ಹೇಳಿ ಅಲ್ಲೇನೆ ಸುತ್ತಲ ಅವರೇನು ರಾಜ ಇದ್ದಾನೋ, ಶರ್ಯಾತಿ ರಾಜ, ಅವನ ಊರಿನ ಹತ್ತಿರದಲ್ಲಿಯೇನೆ ಅಲ್ಲಿರುವಂತಹ ಒಂದು ನಿರ್ಜನವಾದ ಪ್ರದೇಶದಲ್ಲಿ ಇವರು ತಪಸ್ಸಿಗೆ ಕುಳಿತಿದ್ದಾರೆ. ಇವಳು ಮಗಳು ಸುಕನ್ಯಾ ಆಗನೆ ಅಡ್ಡಾಡ್ತಾ ತನ್ನ ಸಖಿಯರ ಜೊತೆಯಲ್ಲಿ ಅಡ್ಡಾಡ್ತಾ ಅಲ್ಲಿಗೆ ಹೋಗಿದ್ದಾಳೆ. ನೋಡಿದಾಗ ಇಲ್ಲಿ ಏನು ಹುತ್ತದಲ್ಲಿ ಇಷ್ಟು ಪ್ರಕಾಶ ಕಾಣ್ತಾ ಇದೆಯಲ್ಲ ಅಂತ ಹೇಳಿ ಒಂದು ಸಣ್ಣ ಕಡ್ಡಿಯನ್ನು ತಗೊಂಡು ಚುಚ್ಚಿದ್ದಾಳೆ. ಚುಚ್ಚಿದಾಗ ಅಲ್ಲಿಂದ ರಕ್ತ ಬರುವುದಕ್ಕೆ ಪ್ರಾರಂಭವಾಗಿದೆ. ಗಾಬರಿ ಆಯ್ತು, ಓಡಿ ಹೋಗ್ಬಿಟ್ಟಿದ್ದಾಳೆ. ಆಯ್ತು, ಇಷ್ಟಕ್ಕೆ ಮುಗಿದಿಲ್ಲ. ಇಲ್ಲಿ ಚವನರ ಕಣ್ಣಿಗೆ ಚುಚ್ಚಿದ್ದರ ಪ್ರಭಾವವಾಗಿ ಆ ಊರಿನಲ್ಲಿರೋರೆಲ್ಲರಿಗೂ ಕೂಡ ಮೂತ್ರ ಸ್ತಂಭನ ಆಗಿ ಹೋಗಿದೆ. ಅಂದ್ರೆ ಯಾರಿಗೂ ಕೂಡ ಮೂತ್ರ ಬರ್ತಾನೆ ಇಲ್ಲ, ಮೂತ್ರ ಹೊರಗೆ ಹೋಗ್ತಾ ಇಲ್ಲ. ಆದ್ರೆ ಮೂತ್ರ ಬರುವ ಹಾಗೆ ಆಗಿದೆ, ಕಷ್ಟವಾಗ್ತಾ ಇದೆ. ಈಗ ಎಲ್ಲರೂ ಒಂದ್ ಕಡೆ ಹೋಗಿ ಕುಳಿತಿರ್ತೀವಿ, ಬಸ್ಸಲ್ಲಿ ಕುಳಿತಿರ್ತೀವಿ, ಇನ್ನೊಂದು ತಾಸಿರುತ್ತೆ ಊರು ಮುಟ್ಟೋದಕ್ಕೆ, ಮಧ್ಯದಲ್ಲಿ ಇಳಿಸ್ತಾ ಇಲ್ಲ, ಆಗ ನೋವು ಆಗ್ತಾ ಇರುತ್ತೆ, ಕಷ್ಟ ಆಗ್ತಾ ಇರುತ್ತೆ. ಆ ಪರಿಸ್ಥಿತಿ ಒಳಗೆ ಅಲ್ಲಿರೋ ಊರಿನ ಜನಕ್ಕೆ ಬಂದು ಕೂತಿದೆ. ಯಾಕಂದ್ರೆ ಹೋಗುವ ಹಾಗೆ ಇಲ್ಲ, ಬಿಡುವ ಹಾಗೆ ಇಲ್ಲ, ಅಂತಹ ಪರಿಸ್ಥಿತಿ ಒಂದು ಕುಳಿತಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮೂತ್ರ ಸ್ತಂಭನವಾಗಿ ಹೋಗಿದೆ. ಯಾರಿಗೋ ಒಬ್ರಿಗಾಗಿದೆ ಅಂದ್ರೆ ಅವ್ರೇನೋ ತಪ್ಪಾಡ್ಯಾರೆ ಅನ್ಕೋಬಹುದು. ಊರಿನ ಜನಕ್ಕೆಲ್ಲ ಆಗೋಗಿದೆ ಅಂತಂದ್ರೆ ಇದೇನೋ ದೊಡ್ಡದಾಗೇನೆ ಯಾರಿಗೋ ಮಹಾಶ್ರೇಷ್ಠರಿಗೆ ಅಪಚಾರವಾಗಿದೆ ಎಂಬುದಂತಹ ಸೂಚನೆ. ನೋಡಿ, ಶರ್ಯಾಧಿರಾಜ ಧರ್ಮಿಷ್ಠ ರಾಜನಾದ. ಅದರಿಂದಾಗಿ ಅವನು ಪ್ರಶ್ನೆಯನ್ನು ಮಾಡಿದ್ದೇನು ಅಂತಂದ್ರೆ, ಏನೋ ನೀರು ಕುಡಿದಿದ್ ವ್ಯತ್ಯಾಸವಾಗಿದೆ, ಊರಿನ ಜನಕ್ಕೆಲ್ಲ ನೀರು ವ್ಯತ್ಯಾಸ ಆಗಿದೆ, ಈ ರೀತಿಯ ವಿಚಾರ ಮಾಡಲಿಲ್ಲ. ಅವನು ವಿಚಾರ ಮಾಡಿದ್ದೇನು ಅಂದ್ರೆ, ಯಾರೋ ಒಬ್ಬರು ಮಹಾಜ್ಞಾನಿಗಳಿಗೆ ಅಪಚಾರ ಮಾಡಿದ್ದೀರಾ, ಯಾರು ಮಾಡಿದ್ದೀರಾ ಅವಶ್ಯವಾಗಿ ಒಪ್ಕೊಳ್ಳಿ, ನಿಮಗೆ ಶಿಕ್ಷೆ ಕೊಡುವುದಲ್ಲ, ಅದನ್ನ ಪರಿಹಾರ ಮಾಡೋಣ ಅಂತ ಹೇಳಿದಾಗ ಆಗ ಅವರ ಮಗಳೇನೇ ತವಳು ಕೈಯನ್ನು ಎತ್ತಿದ್ದಾಳೆ. ಇಲ್ಲ, ನನ್ನಿಂದ ತಪ್ಪಾಗಿದೆ, ಏನು ತಪ್ಪು ಗೊತ್ತಿಲ್ಲ, ಅಲ್ಲಿ ಹುತ್ತ ಕಾಣ್ತು, ಅದಲ್ಲಿ ಪ್ರಕಾಶ ಕಾಣ್ತಾ ಇತ್ತು, ಅಲ್ಲಿ ನನ್ನ ಕಡ್ಡಿಯಿಂದ ಚುಚ್ಚಿದೆ, ಆಗ ರಕ್ತ ಬಂತು, ಗಾಬರಿಯಲ್ಲಿ ನಾನು ಓಡಿ ಬಂದೆ, ಅಲ್ಲಿ ಯಾರಿದ್ದಾರೆ ಏನೂ ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ, ಸರಿ, ಅಲ್ಲಿ ಯಾರೋ ಮಹಾಜ್ಞಾನಿಗಳೇ ಇರಬಹುದು ಅಂತ ಹೇಳಿ ಶಂಕೆಯಲ್ಲಿ ಬಂದಿದ್ದಾರೆ. ಹುತ್ತವನ್ನು ಸರಿಸಿದರೆ ಚವನ ಋಷಿಗಳು ತಪಸ್ಸಿಗೆ ಕುಳಿತಿದ್ದಾರೆ. ಕಣ್ಣಿಗೆ ಚುಚ್ಚಿದ್ರೂ ಕೂಡ ಯಾವ ರೀತಿಯಾದಂತಹ ವ್ಯತ್ಯಾಸ ಇಲ್ಲ. ಕಣ್ಣಿಗೆ ಚುಚ್ಚಿದ್ದಾರೆ, ಒದ್ದಾಡ್ತಾ ಇದ್ದಾರೆ, ಏನಿಲ್ಲ. ಏನು ಪೂರ್ವದಲ್ಲಿ ತಪಸ್ಸನ್ನು ಮಾಡ್ತಾ ಕುಳಿತಿದ್ರು ಅದೇ ಕ್ರಮದಲ್ಲಿ ಏನೇ ತಪಸ್ಸು ನಡೀತಾ ಇದೆ. ಇತ್ತ ಕಡೆಯಲ್ಲಿ ಅವರಿಗೆ ಕಡ್ಡಿಯನ್ನು ತೆಗೆದು ಕ್ಷಮಾಪಣೆಯನ್ನು ಕೇಳಿದ್ದಾರೆ. ಅವರು ಮಹಾಜ್ಞಾನಿಗಳು, ಕ್ಷಣದಲ್ಲಿ ಏನೇ ಅದೆಲ್ಲ ಆರೋಗ್ಯ ಅವರದು ಸರಿ ಆಗ್ತದೆ. ಇತ್ತ ಕಡೆಯಲ್ಲಿ ಏನು ಪರಿಹಾರ, ನಾನು ಏನು ಮಾಡಬೇಕು ಅಂತ ಕೇಳಿಕೊಂಡಾಗ, ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು ನನಗೆ ಅಂತ ಹೇಳಿದ್ದಾರೆ. ಅದೇ ಕ್ರಮದಲ್ಲಿ ಏನು ಕೊಟ್ಟು ಮದುವೆಯನ್ನು ಮಾಡಿದ್ದಾರೆ. ಅವಳು
ಕೊಟ್ಟ ಮದುವೆ ಮಾಡಿದ ಮೇಲೆ ಇವರೆಲ್ಲರೂ ಕೂಡ ಬಂದಂತ ಕಷ್ಟ ಪರಿಹಾರವಾಗಿ ಹೋಗಿದೆ. ಚ್ಯವನರನ್ನು ಕೂಡ ವಿಶೇಷವಾಗಿ ಅವಳು ಸೇವೆಯನ್ನು ಮಾಡಿದ್ದಾಳೆ ಮಗಳು. ಒಂದು ಸಂದರ್ಭದಲ್ಲಿ ಶರ್ಯಾತಿ ಮಹಾರಾಜ ಅವರ ಮನೆಗೆ ಬಂದಾಗ ಒಬ್ಬ ಸುಂದರ ಯುವಕನ ಜೊತೆ ಇದ್ದಾಳೆ. ನೋಡಿ ಗಾಬರಿಯಾಗಿದೆ. ನಾನು ಚ್ಯವನರನ್ನು, ಇವರು ಮಹರ್ಷಿಗಳು, ಅನೇಕ ನೂರಾರು ವರ್ಷಗಳ ಹಿಂದಿನವರು, ವಯಸ್ಸಾಗಿತ್ತು. ಇವಳು ಸಣ್ಣ ಹುಡುಗಿ. ಆಯ್ತು, ರಾಜ ಆಜ್ಞೆ, ಇದು ಋಷಿಗಳು ಆಜ್ಞೆ ಮಾಡಿದ್ದಾರ, ಪ್ರಜರ ಜಗತ್ತಿನ ರಕ್ಷಣೆ ಆಗಬೇಕಾದ್ರೆ, ಜಗತ್ತಿನ ಸುರಕ್ಷತೆಗೋಸ್ಕರವಾಗಿ ಏನನ್ನಾದ್ರೂ ಕೂಡ ತ್ಯಾಗ ಮಾಡಬೇಕು. ಆದ್ರಿಂದಾಗಿ ಮಗಳನ್ನ ಅವರನ್ನ ಕೊಟ್ಟಿಗೆ ಮದ್ವೆ ಮಾಡ್ತೇನೆ ಅಂತ ಹೇಳಿ ಮಾಡಿದ್ರು. ಇಲ್ಲಿ ನೋಡಿದ್ರೆ ಇವಳು ಯಾರೋ ಒಬ್ಬ ತರುಣನ ಜೊತೆ ಇದ್ದಾಳೆ. ನೋಡಿ ಆಶ್ಚರ್ಯವಾಗಿದೆ, ಸಿಟ್ಟು ಬಂದಿದೆ. ಆಗ ಬೈಯೋದಕ್ಕೆ ಪ್ರಾರಂಭ ಮಾಡಬೇಕು. ಆ ಸಮಯಕ್ಕೆ ಹೇಳ್ತಾರೆ, ಇವರು ಬೇರೆ ಅಲ್ಲ, ಇವರು ಚ್ಯವನ ಋಷಿಗಳೇನೆ ತಮ್ಮ ತಪಶಕ್ತಿಯಿಂದಾಗಿ ಆ ದೇವತೆಗಳ, ಅಶ್ವಿ ದೇವತೆಗಳನ್ನೆಲ್ಲ ಸಂತೋಷಪಡಿಸಿ ಈ ರೀತಿಯಾದ ರೂಪವನ್ನು ತಾಳಿದ್ದಾರೆ ಎಂಬುದಾಗಿ ನಾವು ಭಾಗವತಾದಿಗಳಲ್ಲಿ ಆ ಚರಿತ್ರೆಯನ್ನು ಕೇಳ್ತೀವಿ. ಇರ್ಲಿ, ಇತ್ತ ಕಡೆಯಲ್ಲಿ ಹಾಗೇನೆ ಅಂತಹ ಚ್ಯವನರನ್ನ ಮದುವೆ ಆದಂತವಳು ಯಾವ ಸುಕನ್ಯಾ ಎಂಬುದಾಗಿ ತಿಳಿಸಿ, ಮುಂದೆ ಆ ಅನರ್ಥ ಇನ್ನೊಬ್ಬ ಮಗ, ಗಂಡು ಮಗ ಅನರ್ಥ ಅಂತ ಹೇಳಿ, ಆ ಅನರ್ಥ ಅವನಿಗೆ ದೇವ ಅಂತ ಮಗ ಆಗ್ತಾನೆ. ಆ ಅನರ್ಥ ರಾಜನ ಆಳಿದ ರಾಷ್ಟ್ರಕ್ಕೇನೆ ಅನರ್ಥ ದೇಶ ಅಂತ ಹೇಳಿ ಕರೀತಾರೆ. ಇನ್ನು ಅನರ್ಥನ ಮಗ ರೇವ ಅಂತ ಹೇಳಿ ಮಹಾ ಕಾಂತಿಯುಕ್ತನಾದಂಥ ವ್ಯಕ್ತಿ. ಅವನು ವಿಶೇಷವಾಗಿ ಅನರ್ಥ, ಅವನು ವಿಶೇಷವಾಗಿ ರಾಜ್ಯವನ್ನು ಆಳಿದಂತರ ಪ್ರಭಾವವಾಗಿ ಅನರ್ಥ ಅಂತ ರಾಜ್ಯಕ್ಕೆ ಪ್ರಸಿದ್ಧ ಆಗಿತ್ತು. ಇವನು ಕುಶನಿಗಾಗಿ, ಏನು ರಾಮದೇವರು ಒಮ್ಮೆ ಲವ ಕುಶ ಅಂತ ಇಬ್ಬರು ಮಕ್ಕಳು, ಕುಶನಿಗೋಸ್ಕರವಾಗಿ ಒಂದು ರಾಜ್ಯವನ್ನ ಸಿದ್ಧ ಮಾಡಿರ್ತಾನೆ. ಅದಕ್ಕೇನೆ ಕುಶಸ್ಥಳಿ ಅಂತ ಹೇಳಿ ಕರೀತಿರ್ತಾರೆ. ಆ ಪ್ರದೇಶವನ್ನ ಇವನು ಮತ್ತೆ ಮಾಡಿದ್ರಿಂದಾಗಿ, ಕುಶಸ್ಥಳಿಯನ್ನೇ ಇವನು ಮತ್ತೆ ನಿರ್ಮಾಣವನ್ನು ಮಾಡಿದ್ರಿಂದಾಗಿ ಇವನಿಗೆ ಅದಕ್ಕೆ ಅನರ್ಥ ದೇಶ ಎಂಬುದಾಗಿ ಕೂಡ ಕರೀತಾ ಇದ್ರು ಎಂಬುದಾಗಿ ನಾವು ಕೇಳ್ತೀವಿ. ಆ ರೇವನ ಮಗನೇ ಕಕುದ್ಮಿ ಎಂಬುದಾಗಿ. ಆ ರೇವನಿಗೆ 100 ಜನ ಮಕ್ಕಳಿರ್ತಾರೆ. ಅದರಲ್ಲಿ ಮೊದಲನೇ ಅವನು ಕಗುದ್ಮಿ ಅಂತ ಹೇಳಿ. ಈ ಕಕುದ್ಮಿ ಏನು ವಿಶೇಷತೆ ಅಂತಂದ್ರೆ, ಇತರ ಕಡೆಯಲ್ಲಿ ಆ ರೈವತನಿಗೆ ಕುಶಸ್ಥಳಿಯ ಅವನು ಶಾಸಕನಾಗಿದ್ದ. ಆ ರೈವತನಿಗೆ ರೇವತಿ ಅಂತ ಹೇಳಿ ಒಬ್ಳು ಮಗಳಿರ್ತಾಳೆ. ಒಂದು ಸಂದರ್ಭ ಆ ರೇವತಿ ಇಬ್ರು ಕೂಡ ಬ್ರಹ್ಮದೇವರ ಹತ್ರ ಬಂದಿದ್ದಾರೆ. ನನ್ನ ಮಗಳನ್ನ ಯಾರಿಗೆ ಕೊಟ್ಟು ಮದುವೆಯನ್ನು ಮಾಡಬೇಕು ಅಂತ ಕೇಳುವುದಕ್ಕೋಸ್ಕರವಾಗಿ ಆಹಾ ಊಹು ಗಂಧರ್ವರು ಅಲ್ಲಿ ಗಾನವನ್ನು ಮಾಡ್ತಾ ಇರ್ತಾರೆ. ಚಿತ್ರ ದಕ್ಷಿಣ ಧಾತರಿ ಎಂಬ ಸಂಗೀತವನ್ನ ನಡೆದಿರುತ್ತದೆ. ಆ ಸಂದರ್ಭದಲ್ಲಿ ಒಂದು ಮುಹೂರ್ತದ ಸಮಯದವರೆಗೂ ಅಲ್ಲಿ ಇರ್ತಾರೆ ಅವರು. ನನ್ನೇ ದಿನ ನಾವು ಕೇಳಿದ್ವಿ, ಒಂದು ಮುಹೂರ್ತ ಅಂದ್ರೆ ಎಷ್ಟು ಅಂತ ಹೇಳಿ. ಆ ರೀತಿ ಆ ಕ್ರಮದಲ್ಲಿ ಅಲ್ಲಿ ಹಾಡನ್ನು ಕೇಳ್ತಾ ಒಂದೇ ಒಂದು ಮುಹೂರ್ತದ ಪರ್ಯಂತರವಾಗಿ ಅಲ್ಲಿ ಕೇಳಿದ್ದು. ಆದರೆ ಎಲ್ಲ ಹಾಡೆಲ್ಲ ಮುಗೀತು. ನಂತರದಲ್ಲಿ ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಇವರನ್ನ ಯಾರಿಗೆ ಕೊಟ್ಟು ಮದುವೆ ಮಾಡಬೇಕು, ನೀ ಯಾರನ್ನ ಅನ್ಕೊಂಡಿದ್ದಿ, ಯಾರಿಗೆ ಕೊಡಬೇಕು ಅನ್ಕೊಂಡಿದ್ಯಾ ಅಂತ ಕೇಳಿದಾಗ ಆಗಿನ ಕಾಲದಲ್ಲಿ ಇದ್ದಂತಹ ರಾಜರ ಹೆಸರುಗಳನ್ನೆಲ್ಲ ಹೇಳಿದ್ರೆ ಅವರೆಲ್ಲ ಹೋಗಿ ಎಷ್ಟೋ ವರ್ಷಗಳು, ಯುಗಗಳು ಕಳೆದಿದೆ ಅಂತ ಹೇಳಿದ್ರು. ಗಾಬರಿ ಆಗೋಗ್ಬಿಡ್ತು ಅವ್ರಿಗೆ. ಇದು ನೀನಿರೋದು ನನ್ನ ಸ್ಥಳದಲ್ಲಿ, ಇಲ್ಲಿ ಕಾಲಕ್ರಮ ಅಲ್ಲಿಗೂ ವ್ಯತ್ಯಾಸ ತುಂಬಾ ಇರ್ತದೆ. ಈಗ ಅವರಂತವ್ರು ಯಾರೂ ಇಲ್ಲ. ಆದ್ರಿಂದಾಗಿ ಬಲರಾಮನಿದ್ದಾನೆ, ಅತ್ಯಂತ ಯೋಗ್ಯನಾದವನು, ಅವನಿಗೆ ಕೊಟ್ಟು ಮದುವೆಯನ್ನು ಮಾಡು ಎಂಬುದಾಗಿ ಹೇಳಿದ್ದಾರೆ. ಆಯ್ತು ಸರಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಅದೇ ಕ್ರಮದಲ್ಲಿ ಅವನನ್ನ ರೇವತಿಯನ್ನ ಬಲರಾಮನಿಗೆ ಕೊಟ್ಟು ಮದುವೆಯನ್ನು ಮಾಡಿದ್ರು ಎಂಬುದಾಗಿ ನಾವು ಕೇಳ್ತೀವಿ. ದತ್ವಾ ಜಗಾಮ ಶಿಖರಂ ಮೇರೋಸ್ ತಪಸಿ ಸಂಸಿದ ರೇಮೇ ರಾಮೋಪಿ ಧರ್ಮಾತ್ಮ ರೇವತ್ಯ ಶೈತಸ್ಸುಖಿ. ಹೀಗೇನೆ ಅವನು ತಪಸ್ಸಿಗೋಸ್ಕರವಾಗಿ ಅವನು ಹೊರಟು ಹೋದ. ಇತ್ತ ಕಡೆಯಲ್ಲಿ ಬಲರಾಮನು ರೇವತಿಯೊಂದಿಗೆ ರಮಿಸಿದರು ಎಂಬುದಾಗಿ ನಾವು ಕೇಳ್ತೀವಿ. ಮತ್ತೆ ಜನಮೇಜಯ ಪ್ರಶ್ನೆ ಮಾಡ್ತಾನೆ, ಕಥಂ ಬಾಹು ಯುಗೆ ಕಾಲೇ ಸಮತೀತೆ ಜುದೋತ್ತಮ ನಜರ ರೇವತಿಂ ಪ್ರಾಪ ರೈವತಂ ಚ ಕಗುದ್ಮಿನಂ. ಅವರಿಗೆ ಹೇಗೆ ಆಯ್ತು, ಅಷ್ಟು ಯುಗಗಳು ಕಳೀತು ಅಂತ ಹೇಳ್ತಾರೆ, ಅವ್ರಿಗೆ ವಯಸ್ಸೇಕಾಗ್ಲಿಲ್ಲ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ನಜರ ಕ್ಷುತ್ಪಿಪಾಸೇವ ನಮೃತ್ಯು ಭರತರ್ಷಭ ಋತುಚಕ್ರಂ ನ ಭವತಿ ಬ್ರಹ್ಮಲೋಕೆ ಸದಾ ನಘ. ಪಾಪರಹಿತರಾಗಿ ಸದಾ ಯಾವಾಗ್ಲೂ ಕೂಡ ಆ ಸ್ಥಳದ ಬ್ರಹ್ಮಲೋಕದಲ್ಲಿ ಏನು ನಜರ, ಮುಪ್ಪು ಬರುವುದಿಲ್ಲ, ಬಾಯಾರಿಕೆ ಆದಿಗಳು, ಹಸಿವೆ, ಯಾವುದು ಮೃತ್ಯು ಯಾವುದು ಕೂಡ ಬರೋದಿಲ್ಲ. ಆ ಋತುಚಕ್ರ ಎಂಬುದೇ ಅಲ್ಲಿ ಇರೋದಿಲ್ಲ, ಅಲ್ಲಿನ ಕಾಲಕ್ರಮವೇ ಬೇರೆ ಎಂಬುದಾಗಿ ಅದನ್ನ ತಿಳಿಸಿಕೊಟ್ರು. ಆದ್ರಿಂದಾಗಿ ಅವರು ತಾರುಣ್ಯದಲ್ಲಿ ಏನೇ ಇದ್ರು ಹಾಗೇನೆ ತಾರುಣ್ಯದಲ್ಲಿ ಏನೇ ಹೋಗುವಾಗ ಯಾವ ತಾರುಣ್ಯ ಎಂಬುದು ಅವರಿಬ್ಬರಲ್ಲಿಯೂ ಕೂಡ ಇತ್ತು, ಅದೇ ತಾರುಣ್ಯದಲ್ಲೇನೆ ತಿರುಗಿ ಭೂಮಿಗೆ ಬಂದ್ರು ಎಂಬುದಾಗಿ ತಿಳಿಸಿಕೊಟ್ರು. ಇತ್ತ ಕಡೆಯಲ್ಲಿ ಇವನು ಕುಶಸ್ಥಲಿ ರಾಜ್ಯವನ್ನು ಆಳ್ತಾ ಇದ್ರು. ಇವನು ಕುಶಸ್ಥಲಿಯನ್ನ ಬಿಟ್ಟು ತನ್ನ ಮಗಳನ್ನು ಕರ್ಕೊಂಡು ಬ್ರಹ್ಮದೇವರ ಸ್ಥಳಕ್ಕೆ ಹೋದಾಗ ಏನು ಉಳಿದಂತ ಮಕ್ಕಳಿದ್ರು ಅವರೆಲ್ಲನೂ ಕೂಡ ಆ 100 ಜನರನ್ನು ಕೂಡ ಸೋಲಿಸಿ, ಅವ್ರ ತಮ್ಮಂದ್ರು 100 ಜನ ಇದ್ರು, ಅವ್ರನ್ನೆಲ್ಲರನ್ನು ಕೂಡ ದೈತ್ಯರು ಸೋಲಿಸಿ ಅವರೆಲ್ಲವನ್ನು ಕೂಡ ಆವರಿಸ್ಕೊಂಡ್ಬಿಟ್ರು. ಇವ್ರಿಗೆ ಆ ಭಯಕ್ಕೆ ಇವರೆಲ್ಲರೂ ಕೂಡ ಒಂದೊಂದು ಕಡೆಗೆ ಓಡೋಗ್ಬಿಟ್ರು ಎಂಬುದಾಗಿ
ಕೇಳ್ತಾರೆ. ಹೀಗೇನೆ ಅವರವರ ಅಲ್ಲೆಲ್ಲಿ ಬೇರೆ ಬೇರೆ ಕಡೆ ಹೋದ್ರು ಅಲ್ಲೇನೆ ಅವರವರ ವಂಶಾವಳಿ ಬೆಳ್ಕೊಂಡು ಹೋಯ್ತು ಹೀಗೆ ತಿಳಿಸಿ, ಆದ್ರಿಂದಾಗಿ ಇವರ ಸಂತತಿಯವರಿಗೆ ಏನೇ ಶರಿಯಾತ ಶರಿಯಾತ ಅಂತ ಹೇಳಿ ಕರೀತಾರೆ. ಆ ಇವು ನಾಭಾಗರಿಷ್ಠ ಅಂತ ಏನು ನಾವು ಕೇಳಿದ್ವೋ, ಆ ನಾಭಾಗರಿಷ್ಠನ ಮಕ್ಕಳು ಮೊದಲಿಗೆ ಅವರು ಸ್ವಯಂ ವೃತ್ತಿ ಅವ್ರದ್ದು ವ್ಯಾಪಾರದಲ್ಲಿಯೇನೆ ಮನಸ್ಸು ಬಹಳ, ಆದ್ರಿಂದ ಅದರಲ್ಲಿ ಏನೇ ಸಂಪೂರ್ಣವಾಗಿ ನಿರತರಾಗಿದ್ರು. ಆದ್ರೆ ಕೊನೆಯಲ್ಲಿ ಅವರಿಗೆ ಜ್ಞಾನೋದಯ ಆಗಿ ವಿಶೇಷ ತಪಸ್ಸಿನಲ್ಲೇ ನಿರತರಾಗಿ ಬ್ರಾಹ್ಮಣರ ಲಕ್ಷಣಗಳನ್ನು ಕೂಡಿ ಬ್ರಾಹ್ಮಣರೇ ಆದ್ರೂ ಸ್ವಯಂ ಎಂಬುದಾಗಿ ಕೇಳ್ತಾರೆ. ಹೀಗೇನೆ ಆ ಕರುಷನೆಂಬುವನಿಗೆ ಕಾರುಷ ಅಂತ ಹೇಳಿ ಮಕ್ಕಳಾಗ್ತಾರೆ. ಹೀಗೇನೆ ಅವರು ಆ ಕ್ಷತ್ರಿಯ ಧರ್ಮದಲ್ಲಿ ಏನೇ ನಿರತರಾಗಿದ್ರು. ಹೀಗೆ ಅವರ ತಿಳಿಸಿ ಪೃಷದ್ರೋ ಹಿಂಸಯಿತ್ವಾದು ಗುರೋರ್ಗಾಂ ಜನಮೇ ಜಯ ಶಾಪ ಶೂದ್ರತ್ವಾಪನ್ನೋ ನೈವೇತಿ ಪರಿಕೀರ್ತಿತ ಪೃಷದ್ರ ಅಂತ ಹೇಳಿ. ಆ ಪೃಷದ್ರ ಇವನ ವಿಶೇಷತೆ ಏನು ಅಂತಂದ್ರೆ, ಈ ಪೃಷದ್ರ ತಾನು ನಾನು ವಿದ್ಯೆಯನ್ನು ಪಡಿಬೇಕು ವಸಿಷ್ಠರಿಂದಾಗಿ. ಆ ವಿದ್ಯೆಯನ್ನು ಪಡಿಬೇಕಾದ್ರೆ ಸುಮ್ಮನೆ ವಿದ್ಯೆಯನ್ನು ಪಡೆದ್ರೆ ಸಲೋದಿಲ್ಲ, ಗುರುಗಳ ಸೇವೆಯನ್ನು ಮಾಡಿ ನಾನು ವಿದ್ಯೆಯನ್ನು ಪಡಿಬೇಕು ಅಂತ ಹೇಳಿ ತಾನು ಅವರ ಸೇವೆಯನ್ನು ಮಾಡ್ತಾ ವಿದ್ಯೆಯನ್ನು ಪಡಿತಾ ಇದ್ದಾನೆ. ನೋಡಿ, ಅವನು ದೊಡ್ಡ ರಾಜನ ಪುತ್ರ ಆದ್ರೂ ಕೂಡ ನಾನು ರಾಜನ ಮಗ, ನಾನಿದ್ದಲ್ಲೇ ಬಂದು ಹೇಳ್ಕೊಡ್ಬೇಕು ವಿದ್ಯೆಯನ್ನ ಎಂಬುವಂತ ಯಾವ ಅಹಂಕಾರ ಇಲ್ಲದೇನೆ ಗುರುಗಳ ಹತ್ರ ಏನೇ ವಸಿಷ್ಠರ ಹತ್ರ ಬಂದಿದ್ದಾನೆ. ಬಂದು ಅವರ ಸೇವೆಯನ್ನು ಮಾಡಿದ್ದಾನೆ. ಅವರು ಏನ್ ಹೇಳ್ತಾರೋ ಸೇವೆ ಮಾಡಿದ್ದಾನೆ. ನೀ ಗೋ ರಕ್ಷಣೆಯನ್ನು ಮಾಡು, ಗೋ ಸೇವೆ ಮಾಡು, ಏನ್ ಹೇಳಿದ್ರು ಕೂಡ ಅದನ್ನು ಮಾಡಿದ್ದಾನೆ. ಸೇವೆಯನ್ನು ಮಾಡ್ತಾ ರಾಜಪುತ್ರನಾಗಿದ್ರು ಕೂಡ ಸೇವೆಯನ್ನು ಮಾಡ್ತಾನೆ ಅವನು ವಿದ್ಯೆಯನ್ನ ಪಡಿತಾ ಇದ್ದಾನೆ. ಏನೋ ಕರ್ಮಾನುಸಾರವಾಗಿ ಒಂದು ಸಂದರ್ಭದಲ್ಲಿ ರಾತ್ರಿಯ ಕಾಲ ಗೋರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಹುಲಿ ಬಂದಿದೆ. ಹುಲಿ ಬಂದಂತಹ ಸಂದರ್ಭದಲ್ಲಿ ಗೊತ್ತಾಗಿದೆ ಹುಲಿ ಬಂದಿದೆ, ಹಸುವಿಗೆ ಕಷ್ಟ ಕೊಡ್ತಾ ಇದೆ ಅಂತ ಹೇಳಿ ಆಗ ಅವನು ಒಂದು ಕೋಲನ್ನ ಖಡ್ಗವನ್ನ ತಗೊಂಡು ಎಸೆದಿದ್ದಾನೆ. ಎಸೆದಾಗ ಅದು ಹುಲಿ ಸರಿದಿದೆ. ಆ ಹುಲಿಯ ಕಿವಿಗೆ ಬಿದ್ದು ಗೋವಿಗೆ ಬಿದ್ದು ಗೋವು ಮರಣವನ್ನು ಹೊಂದಿದೆ. ಹೀಗಿರುವಂತಹ ಸಂದರ್ಭ ಬಹಳ ದುಃಖ. ಬೆಳಗ್ಗೆ ಆದಾಗ ನೋಡ್ತಾನೆ ಗೋವು ಮರಣ ಹೊಂದಿದೆ, ಆ ಹುಲಿಯ ಕಿವಿ ಕತ್ತರಿಸಿ ಬಿದ್ದಿದೆ. ಬಹಳ ದುಃಖ ಆಯ್ತು, ಏನ್ ಈ ರೀತಿ ಆಯ್ತಲ್ಲ ಅಂತ ಹೇಳಿ ಬಹಳ ದುಃಖವಾಗಿದೆ. ಆ ಸಂದರ್ಭದಲ್ಲಿ ಅವನು ರಾತ್ರಿ ನಡೆದಂತಹ ಘಟನೆ ಏಕಾಂತದಲ್ಲಿ ನಡೆದದ್ದು, ಯಾರಿಗೂ ಕೂಡ ಗೊತ್ತಿಲ್ಲ. ಇಲ್ಲ ಏನೋ ಒಂದು ಹೇಳಿ ತಪ್ಪಿಸ್ಕೋಬೋದಾಯಿತು. ಆದರೆ ನೋಡಿ ಎಂಥ ಧರ್ಮಿಷ್ಠ, ಸತ್ಯವನ್ನು ಪಾಲನೆ ಮಾಡುವಂತಹ ಮನಸ್ಸು. ಅವನು ಹೇಳ್ತಾ ಇದ್ದಾನೆ, ಇಲ್ಲ ನಾನು ಸುಳ್ಳನ್ನು ಮಾತನಾಡಬಾರದು, ಏನು ನಡೆದಿದೆ ಅದನ್ನು ಹೇಳ್ತೀನಿ ಅಂತ ಹೇಳಿ ನಾನು ಗೋರಕ್ಷಣೆ ಮಾಡಬೇಕು ಅಂತ ಹೋಗಿ ಕೋಲನ್ನು ಎಸೆದೆ. ಆದರೆ ಆ ಹುಲಿ ತಪ್ಪಿಸಿಕೊಂಡು ಅದರ ಕಿವಿಗೆ ಬಿದ್ದು ಹಸುಗೆ ಬಿದ್ದಿದೆ. ಹೀಗೆ ಹಸು ಮರಣ ಹೊಂದಿದೆ ಅಂತ ಹೇಳಿದ್ದಾನೆ. ಆಗ ಅವರು ಶಾಪವನ್ನು ಕೊಟ್ಟಿದ್ದಾರೆ. ಅವರಿಗೆ ಗೊತ್ತು ಇವರಿಂದಾಗಿ ಮುಂದೆ ಕಾರ್ಯಗಳು ನಡಿಬೇಕಾಗಿದೆ ಅಂತ ಹೇಳಿ, ಸರಿ ಅಂತ ಹೇಳಿ ಅವನಿಗೆ ಶಾಪವನ್ನು ಕೊಟ್ಟಿದ್ದಾರೆ. ನೀನು ಶೂದ್ರನಾಗು ಎಂಬುದಾಗಿ ಶಾಪವನ್ನು ಕೊಟ್ಟಿದ್ದಾರೆ. ಯಾಕೆಂದ್ರೆ ನೀನು ಗೋವಿನ ಸಂಹಾರವನ್ನು ಮಾಡೋದು ಅಷ್ಟು ಪಾಪಕರವಾದದ್ದು. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಎಂದಿಗೂ ಕೂಡ ಹತ್ಯೆಯನ್ನು ಮಾಡಬಾರದು. ಅದರಿಂದಾಗಿ ಶಾಪವನ್ನು ಕೊಟ್ಟಿದ್ದಾರೆ. ಸರಿ ಅಂತೇಳಿ ಅವನು ಹೋಗಿ ಉಗ್ರ ತಪಸ್ಸನ್ನು ಮಾಡಿ ವಿಶೇಷವಾಗಿ ಸಾಧನೆಯನ್ನು ಮಾಡಿಕೊಂಡಿದ್ದಾನೆ. ಸಾಧನೆಯನ್ನು ಮಾಡಿಕೊಂಡು ನಂತರದಲ್ಲಿ ಅವನು ತನ್ನ ವಿಶೇಷವಾಗಿ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಜೀವನವನ್ನು ಮುಗಿಸಿದ್ದಾನೆ ಎಂಬುದಾಗಿ ತಿಳಿಸಿ, ಹೀಗೇನೆ ಒಂದೊಂದು ಸಂದರ್ಭದಲ್ಲಿ ಹೀಗೆ ಅವನ ಚರಿತ್ರೆಯನ್ನು ತಿಳಿಸಿ ಮುಂದೆ ಇಕ್ಷ್ವಾಕು ರಾಜನ ಚರಿತ್ರೆಯನ್ನು ಹೇಳ್ತಾರೆ. ಆ ಮನುವಿಗೆ ಮನು ಒಂದು ಸಂದರ್ಭದಲ್ಲಿ ಇಕ್ಷ್ವಾಕು ಕ್ಷುವತೋ ಮನೋಹೋ, ಸೀನಿದ ಸಮಯದಲ್ಲಿ ಹುಟ್ಟಿದವನೇ ಇಕ್ಷ್ವಾಕು. ಜೋರಾಗಿ ಸೀನ್ತಾನೆ. ನೋಡಿ ಹೇಗೆ ಎಲ್ಲ ಮಕ್ಕಳೆಲ್ಲ ಹುಟ್ಟಿದ್ದಾರೆ ಆ ಸಮಯದಲ್ಲಿ ಅಂತ. ಅವನು ಸೀನಿದ ಸಮಯದಲ್ಲಿ ಹುಡ್ತಾರೆ. ಕ್ಷುವತೋಷ್ಟ ಮನೋಸ್ತಾದ ಇಕ್ಷ್ವಾಕು ರಭವತ್ಸುತಃ ಅಂತ ಹೇಳಿ ಮೂಗಿನಿಂದಾಗಿ ಅವನು ಹುಡ್ತಾನೆ. ಆ ಇಕ್ಷ್ವಾಕುನಿಗೆ ವಿಕುಕ್ಷಿ, ಶಶಾದ, ದಂಡಕ, ನಿಮಿ ಅಂತ ಹೇಳಿ 100 ಜನ ಮಕ್ಕಳಿರ್ತಾರೆ. ಇನ್ನು ಶಕುನಿ ಮೊದಲಾದವರೆಲ್ಲರೂ ಕೂಡ 50 ಜನ ಮಕ್ಕಳು. ಅವರು ಆ ಉತ್ತರ ಭಾಗಕ್ಕೆ ರಾಜರಾಗಿ ಅವರು ಹೋಗ್ತಾರೆ. 48 ಜನ ದಕ್ಷಿಣ ಭಾಗಕ್ಕೆ ರಾಜರಾಗಿ ಹೋಗ್ತಾರೆ. ಇಕ್ಷ್ವಾಕು ತಾನು ಒಮ್ಮೆ ಶ್ರಾದ್ದವನ್ನು ಮಾಡುವಂತ ಸಂದರ್ಭ, ಶ್ರಾದ್ದದ ದಿನ, ಅವರ ಪೂರ್ವಜರ ಶ್ರಾದ್ದದ ದಿನ, ಶ್ರಾದ್ದಕ್ಕೋಸ್ಕರವಾಗಿ ತನ್ನ ಮಗನಾದಂತ ವಿಕುಕ್ಷಿಗೆ ಆಜ್ಞೆಯನ್ನು ಮಾಡಿದ್ದಾನೆ. ಅಷ್ಟಕ ಶ್ರಾದ್ದದಲ್ಲಿ ಒಂದು, ಅಷ್ಟಕ ಶ್ರಾದ್ದ ಅಂತ ಹೇಳಿ ಕರೀತಾರೆ. ಅಷ್ಟಕ ಶ್ರಾದ್ದವನ್ನ ಮಾಡುವುದಕ್ಕೋಸ್ಕರವಾಗಿ ಮಾಂಸವನ್ನು ತರಬೇಕಾಗಿದೆ. ಮಾಂಸವನ್ನು ತರುವುದಕ್ಕೋಸ್ಕರವಾಗಿ ಶುದ್ಧವಾದಂತಹ ಮಾಂಸವನ್ನ, ಯೋಗ್ಯವಾದ ಪ್ರಾಣಿಯ ಶುದ್ಧವಾದ ಮಾಂಸವನ್ನ ತೆಗೆದುಕೊಂಡು ಬಾ ಅಂತ ಹೇಳಿ ವಿಕುಕ್ಷಿಗೆ ಆಜ್ಞೆಯನ್ನು ಮಾಡಿದ್ದಾರೆ. ಸಣ್ಣ ಹುಡುಗ, ಸಣ್ಣ ವಯಸ್ಸಿನಿಂದಲೇನೆ ಧರ್ಮಕವನವನ್ನು ಮಾಡಿಸಬೇಕು, ಅವನಿಂದಾಗಿ ಒಳ್ಳೆಯ ರೀತಿಯಾದಂತಹ ಎಲ್ಲ ಆಚರಣೆಗಳು ಕೂಡ ಬರಬೇಕು ಅಂತ ಹೇಳಿ ಸಣ್ಣ ವಯಸ್ಸಿನಿದ್ದಾಗಿ ಅವನಿಗೆ ಕಳಿಸಿದ್ದಾನೆ. ಅವನು ಹೋಗಿದ್ದಾನೆ ಶ್ರಾದ್ದಕ್ಕೋಸ್ಕರವಾಗಿ. ಮೊಲದ ಮಾಂಸವನ್ನು ತರುವುದಕ್ಕೋಸ್ಕರವಾಗಿ ಹೋದಾಗ ಮಾಂಸವನ್ನೆಲ್ಲ ತಂದಿದ್ದಾನೆ. ತರುವ ಸಮಯಕ್ಕೆ ಅವನಿಗೆ ಹಸಿವಾಗಿದೆ. ಇನ್ನೇನು ಅಂತ ಹೇಳಿ ಒಂದು ಮೊಲದ ಮಾಂಸವನ್ನ ತಾನು ತಿಂದು
ಉಳಿದದ್ದನ್ನು ತಂದಿದ್ದಾನೆ. ಆಗ ವಸಿಷ್ಠರು ಇದು ಉಚ್ಚಿಷ್ಟವಾಗಿದೆ, ಎಂಜಲ್ ಆಗಿದೆ, ಆದ್ರಿಂದಾಗಿ ಇದನ್ನ ಶ್ರಾದ್ದಕ್ಕೆ ಉಪಯೋಗಿಸುವುದು ಸರಿಯಲ್ಲ, ಇವನು ಮಗ ನಿಮ್ಮ ಇದನ್ನ ಸ್ವೀಕರಿಸಿದ್ದಾನೆ ಅಂತ ಹೇಳಿದಾಗ ಬಹಳ ದುಃಖವಾಗಿದೆ. ಏನಿದು ಈ ರೀತಿಯಾಗಿ ಇವನು ಮಾಡಿದ್ನಲ್ಲ ಅಂತ ಹೇಳಿ ಇವನಿಗೆ ಅದಕ್ಕೋಸ್ಕರವಾಗಿ ಶಶಾದ ಅಂತ ಹೇಳಿ ಅವನಿಗೆ ಹೆಸರನ್ನು ಕರೀತಾರೆ. ಇವನನ್ನ ನೋಡಿ ಇಕ್ಷ್ವಾಕು ರಾಜ ತನ್ನ ಮಗ ವಿಕುಕ್ಷಿ ಈ ರೀತಿಯ ತಪ್ಪನ್ನು ಮಾಡಿದ ಅಶ್ವೆಯಿಂದಾಗಿ ತಿಂದರೂ ಕೂಡ ಶ್ರಾದ್ದಕ್ಕೆ ಇವನು ಭಂಗವನ್ನು ತಂದಿದ್ದರಿಂದಾಗಿ ಇವನನ್ನ ರಾಜ್ಯದಿಂದಲೇ ಹೊರಗಡೆ ಹಾಕಿದ್ದಾನಂತ. ನೋಡಿ ಎಂತಹ ಧರ್ಮಿಷ್ಠರಾದಂತಹ ರಾಜರಿದ್ರು ಈಗಿನ ಕಾಲದಲ್ಲಿ ಎಂತಹ ತಪ್ಪನ್ನು ಮಾಡಿದ್ರು ಕೂಡ ಅದನ್ನ ವಿರುದ್ಧವಾಗಿ ಆ ತಪ್ಪೇ ಅಲ್ಲ ಅಂತೇಳಿ ಸಾಧನೆ ಮಾಡುವಂತಹ ಪರಿಸ್ಥಿತಿ ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ ಎಂತೆಂತಹ ಮಹಾಶ್ರೇಷ್ಠರಾದಂತಹ ರಾಜರು ತಮ್ಮ ಮಗನನ್ನೇನೆ ಏನು ಸಣ್ಣ ವಿಷಯಕ್ಕೆ ಇದು ಧರ್ಮದ ವಿಷಯ ಆದದ್ರಿಂದಾಗಿ, ಇದು ದೊಡ್ಡದೇ ಆದದ್ರಿಂದಾಗಿ ಅವನನ್ನ ಹೊರಗೆ ಕಳಿಸಿದ್ದಾನೆ. ಇತ್ತ ಕಡೆಯಲ್ಲಿ ಇವನು ಮೊಲ ಮಾಂಸವನ್ನು ಅಧಭಕ್ಷಣೆ ತಿಂದದ್ರಿಂದಾಗಿ ಇವನಿಗೆ ಶಶಾದ ಅಂತ ಹೇಳಿ ಇವನಿಗೆ ಕರೀತಾ ಇದ್ರು. ಹೀಗೇನೆ ಇವನು ಹೋಗಿದ್ದಾನೆ. ಆ ಹೋದ ನಂತರದಲ್ಲಿ ಇವನು ಹೋಗಿ ಅಲ್ಲಿ ವಿಶೇಷವಾಗಿ ತಪಸ್ಸನ್ನು ಮಾಡಿ ಸಾಧನೆಯನ್ನು ಮಾಡ್ಕೊಂತ ಇದ್ದಾನೆ. ಇತ್ತ ಕಡೆ ಇಕ್ಷ್ವಾಕು ಮರಣ ಹೊಂದಿದ ಮೇಲೆ ಮತ್ತೆ ಇವನನ್ನು ಕರೆಸಿದ್ದಾರೆ. ಇವನು ಬಂದು ರಾಜ್ಯವನ್ನು ಚೆನ್ನಾಗಿ ಮತ್ತೆ ವಸಿಷ್ಠರೇ ಇವನಿಗೆ ಪಟ್ಟಾಭಿಷೇಕವನ್ನು ಮಾಡಿ ರಾಜ್ಯವನ್ನು ಕೊಟ್ಟಿದ್ದಾರೆ. ಇವನು ಇತ್ತ ಕಡೆಯಲ್ಲಿ ಶಶಾದನ ಮಗನೇ ಕಕುಸ್ತ ಅಂತ ಹೇಳಿ, ಕಕುಸ್ತ ತಾನು ಅವನಿಗೆ ಕಕುಸ್ತ ಅಂತ ಹೆಸರು ಯಾಕೆ ಬಂತು ಅಂದ್ರೆ, ಒಂದು ದೇವದಾನವರ ಯುದ್ಧದ ಸಂದರ್ಭದಲ್ಲಿ ಇವನು ಇಂದ್ರನನ್ನೇ ಎತ್ತಾಗಿ ಮಾಡಿಕೊಂಡು ಯುದ್ಧವನ್ನು ಆಡಿದ್ದ. ದೇವದಾನರ ಯುದ್ಧದ ಸಂದರ್ಭದಲ್ಲಿ ಇವನನ್ನ ಯುದ್ಧಕ್ಕೋಸ್ಕರವಾಗಿ ಕರೆದಿದ್ದಾರೆ. ಬಂದು ನೀನು ಸಹಾಯವನ್ನು ಮಾಡಬೇಕು ಅಂತೇಳಿ. ಅಂದ್ರೆ ಏನು, ಇವರಿಗೆ ಶಕ್ತಿ ಇರ್ಲಿಲ್ವಾ ದೇವತೆಗಳಿಗೆ ಅಂತಂದ್ರೆ ಇವರಿಗೂ ಕೂಡ ಅನುಗ್ರಹವನ್ನು ಮಾಡುವುದಕ್ಕೋಸ್ಕರವಾಗಿ ಈ ರೀತಿಯಾಗಿ ಒಂದೊಂದು ಸಂದರ್ಭದಲ್ಲಿ ಕರೆದಿರ್ತಾರೆ. ಆ ಕ್ರಮದಲ್ಲಿ ಆಯ್ತು ನಾ ಬರ್ತೀನಿ, ಆದ್ರೆ ನೀನು ಎತ್ತಾಗಬೇಕು, ಎತ್ತಾದಾಗ ನಾನು ನಿನ್ನ ಮೇಲೆ ಕುಳಿತುಕೊಂಡು ನಾನು ಯುದ್ಧವನ್ನು ಮಾಡ್ತೇನೆ ಅಂತ ಹೇಳಿದಾಗ ಆಯ್ತು ಅವಶ್ಯವಾಗಿ ಅಂತ ಹೇಳಿ ಅವನನ್ನ ಎತ್ತಾಗಿ ಮಾಡಿಕೊಂಡು ಯುದ್ಧವನ್ನು ಮಾಡಿದ್ದಾರೆ. ಅವನಿಗೆ ಜಯವಾದ ಮೇಲೆ ಬಹಳ ಸಂತೋಷ ಆಗಿದೆ ಅವರೆಲ್ಲರೂ ಕೂಡ. ಹೀಗೆ ಅವನೆಲ್ಲ ದುಬ್ಬದ ಮೇಲೆ ಕುಳಿತು ಅವನು ಯುದ್ಧ ಮಾಡಿದ್ದರಿಂದಾಗಿ ಇವನಿಗೆ ಕಕುಸ್ತ ಅಂತ ಹೇಳಿ ಕರೆದಿದ್ರು. ತ್ರೇತಾಯುಗದ ಸಂದರ್ಭದಲ್ಲಿ ಆ ಯುದ್ಧದ ಸಂದರ್ಭದಲ್ಲಿ ಇವನು ಸಹಾಯವನ್ನು ಮಾಡಿದ್ದ. ಹೀಗೇನೆ ವಿಶೇಷವಾಗಿ ಮುಂದೆ ಇಂದ್ರನಿಗೆ ಸಹಾಯವನ್ನು ಮಾಡಿದ್ರಿಂದಾಗಿ ಮತ್ತು ಇಂದ್ರನ ಮೇಲೆ ಇವನು ಕುಳಿತಿದ್ರಿಂದಾಗಿ ಕೂಡ ಇವನಿಗೆ ಇಂದ್ರವಾಹ ಅಂತ ಕೂಡ ಹೆಸರು. ಇಂದ್ರವಾಹ ಕಕುಸ್ತ ಅಂತ ಹೇಳಿ ಎರಡೆರಡು ಹೆಸರು ಇವನಿಗೆ ಇತ್ತು. ಆ ಕಕುಸ್ತನ ಮಗನೇ ಅನೇನಸ್ ಎಂಬುದಾಗಿ. ಅನೇನಸ್ಸಿನ ಮಗ ಪೃಥುವಿನ ಮಗ ವಿಷ್ಟರಾಶ್ವನ ಮಗ ಆರ್ದ್ರನ ಮಗ ಯುವನಾಶ್ವರಾಜ. ಇವನಿಂದಲೇನೆ ಶ್ರಾವಾಸ್ತ ಅಂತ ಹೇಳಿ ಹುಡ್ತಾನೆ. ಶ್ರಾವಾಸ್ತಿ ಅವನಿಗೆ ಕೋಸಲ ದೇಶ ರಾಜಧಾನಿಯನ್ನ ಅವನು ನಿರ್ಮಾಣವನ್ನು ಮಾಡ್ತಾನೆ. ಶ್ರಾವಾಸ್ತನ ಮಗನೇ ಬೃಹದಶ್ವ, ಇವನ ಮಗನೇ ಕುವಲಯಾಶ್ವ ಎಂಬುದಾಗಿ ಅವರ ವಂಶಾವಳಿಯನ್ನ ತಿಳಿಸಿ, ಕುವಲಾಶ್ವಸ್ತ ಸ್ವತಸ್ತಸ್ಯ ರಾಜ ಪರಮಧಾರ್ಮಿಕ ಯಸ್ತ ವದಾತ್ ರಾಜ ದುಂದುಮಾರತ್ವಮಾಗತಃ. ಆ ಬೃಹದಶ್ವನ ಮಗನೇ ಕುವಲಯಾಶ್ವ, ಇವನು ದುಂದು ಎಂಬ ರಾಕ್ಷಸನನ್ನ ಸಂಹಾರವನ್ನು ಮಾಡಿರ್ತಾನೆ, ಕೊಂದಿರ್ತಾನೆ. ಅದಕ್ಕೋಸ್ಕರವಾಗಿ ಇವನಿಗೆ ದುಂದುಮಾರ ಅಂತ ಹೇಳಿ ಇವರಿಗೆ ಕರೀತಾ ಇರ್ತಾರೆ. ವೈಶಂಪಾಯನವರು ಹೇಳ್ತಾರೆ, ಪಾಲನೇಹಿ ಮಹಾನ್ ಧರ್ಮ ಪ್ರಜಾನಾಂ ಇಹ ದೃಶ್ಯತೆ ನತದಾ ದೃಶ್ಯತೆ ರಣ್ಯೆ ಮಾತೆ ಬುದ್ಧಿರೀದೃಶಿ ಅಂತ ಹೇಳಿ. ಆ ಕುವಲಯಾಶ್ವನಿಗೆ ಪಟ್ಟಾಭಿಷೇಕವನ್ನು ಮಾಡಿ ರಾಜ್ಯವನ್ನು ಕೊಟ್ಟಿದ್ದಾರೆ. ಇವನು ಆ ಬೃಹದಶ್ವ ತಾನು ರಾಜ್ಯವನ್ನೆಲ್ಲ ಆಳ್ತಾ ಇದ್ದ. ರಾಜ್ಯವನ್ನೆಲ್ಲ ಆಳಿದು ಮುಗೀತು. ನನ್ನ ಮಗನಿಗೆ ಕುವಲಾಶ್ವನಿಗೆ ಕೊಟ್ಟಿದ್ದಾನೆ ರಾಜ್ಯವನ್ನ. ಪಟ್ಟಾಭಿಷೇಕ ಮಾಡಿದ ಮೇಲೆ ಇನ್ನೇನು ಇವನು ತಪಸ್ಸಿಗೋಸ್ಕರ ಹೊರಡಬೇಕು. ಆಗಿನ ಕಾಲದ ಒಂದಿಷ್ಟು ನಿಯಮಗಳನ್ನು ಮಾಡಿಕೊಂಡಿದ್ರು. ಬರೀ ಭೋಗವನ್ನು ಮಾಡುವುದಲ್ಲ, ತಮ್ಮ ಮಕ್ಕಳು ಒಂದು ಅವಸ್ಥೆಗೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ರಾಜ್ಯವನ್ನು ಒಪ್ಪಿಸಿ ಇವರು ಹೋಗಿ ತಪಸ್ಸನ್ನು ಮಾಡಿಕೊಂಡು ಸಾಧನೆಯನ್ನು ಮಾಡಿಕೊಳ್ಳುವಂತಹ ಕ್ರಮ. ಅದೇ ಕ್ರಮದಲ್ಲಿ ಆ ಬೃಹದಶ್ವನು ಕೂಡ ರಾಜ್ಯವನ್ನೆಲ್ಲ ಚೆನ್ನಾಗಿ ಆಳಿದ ಮೇಲೆ ಕುವಲಯಾಶ್ವ ದೊಡ್ಡವನಾದ್ಮೇಲೆ ಅವನಿಗೆ ರಾಜ್ಯವನ್ನು ಒಪ್ಪಿಸಿ ಇವನು ಇನ್ನೇನು ಹೊರಡುವ ಸಮಯಕ್ಕೆ ಅಲ್ಲಿ ಉತ್ತಂಕ ಋಷಿಗಳು ಬಂದಿದ್ದಾರೆ. ಉತ್ತಂಕ ಋಷಿಗಳು ಬಂದು ಬೃಹದಶ್ವನಿಗೆ ಹೇಳ್ತಾ ಇದ್ದಾರೆ, ಪಾಲನೇಹಿ ಮಹಾನ್ ಧರ್ಮ ಪ್ರಜಾನ ಮಿಯ ದೃಶ್ಯತೆ ನತದಾ ದೃಶ್ಯತೆ ರಣ್ಯೆ ಮಾತೆ ಬುದ್ಧಿರೀದೃಶಿ ಅಂತ ಹೇಳಿ. ನೀನು ತಪಸ್ಸಿಗೆ ಹೊರಟಿದ್ದೀಯಾ, ಬಹಳ ಸಂತೋಷ. ಆದರೆ ನೀನು ತಪಸ್ಸನ್ನು ಮಾಡುವುದು ಎಷ್ಟು ಧರ್ಮವೋ, ಆದರೆ ಕ್ಷತ್ರಿಯನಾಗಿರುವುದರಿಂದಾಗಿ ನೀನು ಜಗತ್ತನ್ನ ರಕ್ಷಣೆ ಮಾಡುವುದು ಕೂಡ ಅಷ್ಟೇ ಒಂದು ಪ್ರಧಾನವಾದಂತಹ ಧರ್ಮ.
ಅದರಲ್ಲಿ ಎರಡನ್ನೂ ಕೂಡ ಸಮತೋಲನವನ್ನು ಮಾಡಿದಾಗ ನೀನು ಪ್ರಜೆಗಳನ್ನ ರಕ್ಷಣೆಯನ್ನು ಮಾಡುವುದು, ಧರ್ಮ ಪಾಲನೆಯನ್ನು ಮಾಡುವುದೇ ಬಹಳ ಶ್ರೇಷ್ಠವಾದದ್ದಾಗತ್ತೆ, ತಪಸ್ಸಾದಲ್ಲ. ಆದ್ರೆ ಯಾಕೆಂದ್ರೆ ನೀನು ಕ್ಷತ್ರಿಯನಾಗಿದ್ದೀಯಾ, ಆದ್ರಿಂದಾಗಿ ನೀನು ಸರಿಯಾದ ರೀತಿಯ ಪಾಲನೆಯನ್ನೇ ಮಾಡಬೇಕು, ನೀನು ತಪಸ್ಸಿಗೆ ಹೊರಡುವುದು ಸರಿಯಲ್ಲ, ಈಗ ಉಚಿತ ಅಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಅಲ್ಲಿ ಇವರಿಗೆ ಏನು ಉತ್ತಂಕ ಋಷಿಗಳೇ ಮೊದಲಾದವರು ಇರ್ತಾರೋ ಅವರಿಗೆ ದುಂದು ಅಂತ ಹೇಳಿ ಒಬ್ಬ ರಾಕ್ಷಸ ಇರ್ತಾನೆ. ಅವನು ಬಹಳವಾಗಿ ಪೀಡೆಯನ್ನು ಕೊಡ್ತಾ ಇರ್ತಾನೆ. ಅಂತರ್ಭೂಮಿ ಗತಸ್ತತ್ರ ವಾಲುಕ ಅಂತರ್ಹಿತೋ ಮಹಾನ್ ಅಂತ ಹೇಳಿ, ಅಂದ್ರೆ ಅವನು ಒಂದು ಸಮುದ್ರದ ಸ್ಥಳ, ಆ ಮರಳಿರುತ್ತದೆ ಅಲ್ಲ, ಸಮುದ್ರ ನೀರೆಲ್ಲ ಸಂಪೂರ್ಣ ಬತ್ತೋಗಿದೆ, ಅಲ್ಲಿ ಸಂಪೂರ್ಣ ಒಳಗಡೆ ಭಾಗದಲ್ಲಿ ಅವನು ಇರ್ತಾನೆ ಯಾವಾಗ್ಲೂ ಕೂಡ. 1 ವರ್ಷಕ್ಕೆ ಒಮ್ಮೆ ಅವನು ಜೋರಾಗಿ ಗಾಳಿಯನ್ನು ಬಿಡ್ತಾನೆ. ಗಾಳಿಯನ್ನು ಬಿಟ್ರೆ ಅದು ಅಗ್ನಿ ಸಹಿತವಾಗಿ ಗಾಳಿ ನೀರು ಎಲ್ಲವೂ ಕೂಡ ಬಂದು ಅಲ್ಲಿರೋರೆಲ್ಲನೂ ಕೂಡ ಸುಟ್ಟು ಭಸ್ಮ ಮಾಡ್ತಾ ಇದೆ, ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದಾರೆ. ಹೀಗೆ ವಿರುದ್ಧವಾದ ರೀತಿಯಾಗಿ ನಡೀತಾ ಇದೆ. ಅಂದ್ರೆ ಎಲ್ಲರೂ ಕೂಡ ನಾಶವಾಗ್ತಾ ಇದ್ದಾರೆ. ವರ್ಷಕ್ಕೆ ಒಮ್ಮೆ ಏನು ಮಾಡೋದು, ಆದ್ರೆ ಎಲ್ಲರೂ ಕೂಡ ನಾಶವಾಗ್ತಾ ಇದ್ದಾರೆ. ಮತ್ತೆ ಅದು ಮರಳಿ ಒಳ್ಳೆಯ ಸಮವಸ್ಥೆಗೆ ಬರಬೇಕು ಅಂದ್ರೆ ಏನು, ಮೊನ್ನೆ ಸುನಾಮಿ ಎಲ್ಲ ಬಂದಿತ್ತು, ಎಲ್ಲ ಕಡೆ ಕೊಚ್ಕೊಂಡು ಹೋಗ್ಬಿಟ್ಟಿತ್ತು, ಮನೆ ಎಲ್ಲ ಹೋಗಿತ್ತು. ಮತ್ತೆ ಒಂದ್ ಸ್ವಲ್ಪ ದಿನಗಳಾದ್ಮೇಲೆ ಎಲ್ಲರೂ ಕೂಡ ಒಂದು ಸಮವಸ್ಥೆಗೆ ಬಂದ್ರು. ಅಂದ್ರೆ ಏನ್, ಮತ್ತೆ ಹಿಂದೆ ಹೇಗಿತ್ತು ಹಾಗೆ ಬಂದ್ರು ಅಂತ ನಾವೇನು ನೋಡಿದ್ವೋ ಕೇಳಿದ್ವೋ ಹಾಗೇನೆ ವರ್ಷಕ್ಕೆ ಒಂದೇ ಸತಿ ಅವನು ಆ ರೀತಿಯ ಗಾಳಿಯನ್ನು ಬಿಡ್ತಾ ಇದ್ದಿದ್ದು. ಉಸಿರನ್ನು ಬಿಟ್ಟರು ಕೂಡ ಅದು ಅವರಿಗೆ ಜೀರ್ಣಿಸಿಕೊಳ್ಳಕ್ಕೆ ಎಷ್ಟೋ ದಿನಗಳು ಬೇಕಾಯಿತು, ತಿಂಗಳು ಬೇಕಾಯಿತು. ಮತ್ತೆ ಮತ್ತೊಂದು ವರ್ಷಕ್ಕೆ ಇವನು ಇದೇ ರೀತಿ ಮಾಡ್ತಾ ಇದ್ದ. ಆದ್ರಿಂದಾಗಿ ಬಹಳ ಕಷ್ಟವಾಗಿದೆ ಅಂತ ಹೇಳಿದಾಗ ಅವನನ್ನು ಸಂಹಾರವನ್ನು ಮಾಡಬೇಕು ಅಂತ ಕೇಳಿದಾಗ ಆಯ್ತು, ಆದ್ರೆ ಇವನನ್ನು ಸಂಹಾರವನ್ನು ಮಾಡುವುದು ಸಾಮಾನ್ಯವಾದದ್ದಲ್ಲ, ಬಹಳ ಕಷ್ಟಕರವಾದದ್ದು. ಇವನು ಯಾರು ಅಂತಂದ್ರೆ ಅವಧ್ಯನಾದಂತ ಮಧು ಅಂತ ದೈತ್ಯ. ಆ ಮಧು ದೈತ್ಯನ ಮಗ ದುಂದು ಅಂತ ಹೇಳಿ ಲೋಕನಾಶಕ್ಕೋಸ್ಕರವಾಗಿ ಏನೇ ತಪಸ್ಸು ಮಾಡ್ತಾ ಇದ್ದಾನೆ. ಇವನೇನು ಯಾವ್ದು ಒಳ್ಳೇದು ಮಾಡುವುದಕ್ಕೋಸ್ಕರವಾಗಿ ಅಲ್ಲ, ಲೋಕದ ನಾಶಕ್ಕೋಸ್ಕರವಾಗಿಯೇ ಮಾಡ್ತಿರುವಂತ ತಪಸ್ಸು. ಆದ್ರಿಂದಾಗಿ ಇವನು ಬದುಕಿರುವುದು ಒಳ್ಳೇದಲ್ಲ, ಆದ್ರಿಂದ ಇವನನ್ನ ನಾಶವನ್ನು ಮಾಡ್ರಿ ಅಂತ ಹೇಳಿ ಕೇಳ್ಕೊಂಡಿದ್ದಾನೆ. ಆದ್ರಿಂದಾಗಿ ಇದು ಬಹಳವಾಗಿ ಕಷ್ಟವಾಗಿದೆ ಅವನಿಂದಾಗಿ. ಆದ್ರಿಂದಾಗಿ ಹೇಗಾದ್ರೂ ಕೂಡ, ಹೇಗೆ ಅಂತಂದ್ರೆ ಅದನ್ನ ಹೇಳ್ತಾರೆ, ಅವನಿಂದ ಹೇಗೆ ಕಷ್ಟ ಆಗ್ತಾ ಇತ್ತು ಅಂತಂದ್ರೆ ಅವನು ಒಮ್ಮೆ ಆ ಗಾಳಿಯನ್ನು ಜೋರಾಗಿ ಬಿಟ್ರೆ ಎಲ್ಲ ಕೂಡ ಒಂದು 7 ದಿನ ಪರ್ಯಂತರವಾಗಿ ಭೂಕಂಪ, ಬೆಂಕಿ, ಮಳೆ, ಹೊಗೆ, ಗಾಳಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಆವರಿಸ್ಕೊಂತ ಇತ್ತಂತೆ. ಅದೆಲ್ಲವೂ ಕೂಡ ಏನೋ ಸ್ವಲ್ಪ ತಿತ್ತು ಸ್ವಲ್ಪ ತಿಲ್ಲ ಅಲ್ಲ, ಕಂಟಿನ್ಯೂ ಆಗಿ 7 ದಿನ ಸಂಪೂರ್ಣವಾಗಿ ಇರ್ತಿತ್ತು. ಇಷ್ಟು ಘೋರವಾದ ರೀತಿಯಾಗಿ ಅದರಿಂದಾಗಿ ನಾವು ದುಃಖವನ್ನ ಕಷ್ಟವನ್ನು ಪಟ್ಟಿದ್ದೇವೆ, ಅದಕ್ಕೋಸ್ಕರವಾಗಿ ಇದರಿಂದಾಗಿ ನಮ್ಮನ್ನ ರಕ್ಷಣೆಯನ್ನು ಮಾಡು ಎಂಬುದಾಗಿ ಕೇಳಿದಾಗ ಆಗ ಅವನು ಹೇಳ್ತಾನೆ, ಬೃಹದಶ್ವ ಅವಶ್ಯವಾಗಿ ಮಾಡ್ತೀರಾ, ನಿಮ್ಮನ್ನ ರಕ್ಷಣೆಯನ್ನು ಮಾಡುವುದೇ ನಮ್ಮ ಕರ್ತವ್ಯ. ಯಾಕೆಂದ್ರೆ ನೀವು ನಮ್ಮನ್ನ ರಕ್ಷಣೆಯನ್ನು ಮಾಡ್ತಾ ಇದ್ದೀರಾ, ಯಜ್ಞಾದಿಗಳನ್ನ ಮಾಡಿ ನೀವು ಪ್ರಜೆಗಳನ್ನ ರಕ್ಷಣೆಯನ್ನು ಮಾಡ್ತಾ ಇದ್ದೀರಾ, ಸಮಸ್ತ ಜಗತ್ತನ್ನ ರಕ್ಷಣೆಯನ್ನು ಮಾಡ್ತಾ ಇದ್ದೀರಾ. ಅದರಿಂದಾಗಿ ನಿಮ್ಮ ಆಜ್ಞೆಯನ್ನು ಪಾಲನೆ ಮಾಡುವುದು ನನ್ನ ಅವಶ್ಯ ಕರ್ತವ್ಯ. ಆದರೆ ನಾನು ಈಗ ತಪಸ್ಸನ್ನು ಮಾಡುವುದಕ್ಕೆ ಹೊರಟಿದ್ದೇನೆ. ಸಂಸಾರ ಅವಸ್ಥೆಯಲ್ಲಿ ಸಂಸಾರ ಸಾಗರದಲ್ಲಿ ಮುಳುಗಿದ್ದು ಸಾಕು. ಎಷ್ಟು ಇದು ಸತ್ಯವೋ ಅಷ್ಟೇ ಭಗವಂತನನ್ನು ಶರಣು ಹೊಂದುವುದು, ತಪಸ್ಸನ್ನು ಮಾಡಿ ಸಾಧನೆ ಮಾಡಿಕೊಳ್ಳುವುದು ಅಷ್ಟೇ ಮುಖ್ಯ. ನಿಮಗೇನು ಕಷ್ಟಗಳ ಪರಿಹಾರ ಆಗಬೇಕು, ನಾನು ನನ್ನ ಮಗನನ್ನ ರಾಜ್ಯನಾಗಿ ಕೊಡಿಸಿದ್ದೇನೆ, ಯುವರಾಜನಾಗಿ, ಅವನು ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ, ಅವನು ಆ ಯಾವ ದುಂದುವಿನ ಸಂಹಾರವನ್ನು ಮಾಡ್ತಾನೆ ಎಂಬುದಾಗಿ ಹೇಳಿದ್ದಾರೆ. ಸಾಯ್ತು ಅಂತ ಹೇಳಿ ಒಪ್ಕೊಂಡಿದ್ದಾರೆ ಇವರು ಕೂಡ. ಈ ವಿಶೇಷವಾಗಿ ಅವನು ತನ್ನ ಮಕ್ಕಳಿಗೆ, ಆ ದುಂದುವಿನಿಗೂ ಕೂಡ ಅನೇಕ ಮಕ್ಕಳಾಗಿರ್ತಾರೆ. ಆ ದುಂದುಮಾರನಿಗೂ ಕೂಡ, ಏನು ದುಂದುಮಾರ ರಾಜನ ಮಗ ಬೃಹದಶ್ವನ ಮಗನಿಗೂ ಕೂಡ ತುಂಬಾ ಜನ, 100 ಜನ ಮಕ್ಕಳಾಗಿರ್ತಾರೆ ಅವನಿಗೆ. ಹೀಗೇನೆ ಅವರಿಗೆ ಹೇಳ್ತಾನೆ, ನೀವು ಅವರನ್ನ ರಕ್ಷಣೆಯನ್ನು ಮಾಡು, ಬಂದಂತ ಕಷ್ಟವನ್ನು ಪರಿಹಾರ ಮಾಡು ಎಂಬುದಾಗಿ ಹೇಳಿ ಅವನು ಹೊರಟಿದ್ದಾನೆ. ಇತ್ತ ಕಡೆಯಲ್ಲಿ ಆಯ್ತು ಅವಶ್ಯವಾಗಿ ಮಾಡ್ತೇನೆ ಅಂತ ಹೇಳಿ ಅವನು ಒಪ್ಕೊಂಡಿದ್ದಾನೆ. ಆಗ ಹೇಳ್ತಾರೆ, ಇವನನ್ನ ಸಂಹಾರವನ್ನು ಮಾಡುವುದು ಸಾಮಾನ್ಯವಾದದ್ದಲ್ಲ, ಸಾಮಾನ್ಯವಾಗಿ ಇವನನ್ನ ಸಂಹಾರ ಮಾಡುವುದಕ್ಕಾಗೋದಿಲ್ಲ. ಆದರೆ ನನ್ನಲ್ಲಿ ಒಂದು ವರ ಇದೆ, ನಾನು ಯಾರಿಗಾದ್ರೂ ಕೂಡ ಒಂದು ವರವನ್ನು ಕೊಡಬಹುದು. ಏನು ವರ ಅಂತಂದ್ರೆ, ನಾನು ಯಾರಿಗೆ ಹೇಳ್ತೀರೋ ಅವರಲ್ಲಿ ಭಗವಂತನೇ ಸ್ವಯಂ ಬಂದು ಪ್ರವೇಶವನ್ನು ಮಾಡಿ ಆ ಕಾರ್ಯವನ್ನು ಮಾಡಿಸ್ತಾನೆ. ಅಂದ್ರೆ ಭಗವಂತನೇ ಸ್ವಯಂ ಒಬ್ಬ ವ್ಯಕ್ತಿಯಲ್ಲಿ ಪ್ರವೇಶ ಮಾಡಿಸುವಂತ ಸಾಮರ್ಥ್ಯ ನನಗೆ ಇದೆ. ಆ ರೀತಿಯಾದಂಥ ವರವನ್ನು ನಾನು ಪಡೆದಿದ್ದೇನೆ ಅಂತ ಹೇಳಿದಾಗ ಆಯ್ತು ಅಂತ ಹೇಳಿ ಆ ಉತ್ತಂಕ ಮಹರ್ಷಿಗಳು ಅವರಿಗೆ ವಿಶೇಷವಾಗಿ ಇವನಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ಆ ಕೋಲಯಶ್ವನಿಗೆ ಅವನು ಇವನಿಗೆ ವಿಶೇಷವಾಗಿ ಅವನಲ್ಲಿ ಭಗವಂತ ಪ್ರವೇಶ ಮಾಡಿದ್ದಾನೆ. ತಮಾವೇಶತ್ ತದಾ ವಿಷ್ಣು ಭಗವಾನ್ ತೇಜಸಾರೂಪಃ, ಸಂಪೂರ್ಣವಾಗಿ ಆ ತನ್ನ ವಿಶಿಷ್ಟವಾದ ಸನ್ನಿಧಾನದಿಂದಾಗಿ ಭಗವಂತ ಇವನಲ್ಲಿ ಪ್ರವೇಶ ಮಾಡಿದ್ದಾನೆ. ನೋಡಿ ಎಂತಹ ಸಾಮರ್ಥ್ಯ ಉತ್ತಂಕ ಋಷಿಗಳದು, ಭಗವಂತನನ್ನೇ ಮತ್ತೊಬ್ಬ ವ್ಯಕ್ತಿಯಲ್ಲೇ ಪ್ರವೇಶ ಮಾಡಿಸುವುದು. ಯಾರನ್ನೋ ಒಬ್ಬ ನಮ್ಮ ಸಣ್ಣವರು ಇರ್ತಾರೆ ನನ್ಕಿಂತವರು, ಅವ್ರಿಗೆ ಹೋಗ್ಬಿಟ್ಟು ಹೋಗೋ ನೀ ಅಲ್ಲ ಅದು ಕೆಲಸ ಮಾಡ್ಕೊಂಬ ಅಂತ ಹೇಳ್ಬೋದು.
ಭಗವಂತನಲ್ಲಿ ನೋಡಿ, ಎಂತ ಭಗವಂತನಲ್ಲಿ ಭಕ್ತಿಯನ್ನು ಮಾಡಿ ಭಗವಂತನನ್ನೇ ಸಂತೋಷಪಡಿಸಿಕೊಂಡಂತವರು. ಹೀಗೆ ಆ ಅವನಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ. ಆಗ ದೇವಾನುದೇವತೆಗಳೆಲ್ಲರೂ ಕೂಡ ದಿವ್ಯೈಹಿ ಮಾಲೇಶ್ಚತಂ ದೇವಾಹ ಸಮಂತ ಸಮವಾಕಿರನ್ ಪುಷ್ಪವೃಷ್ಟಿಯನ್ನೆಲ್ಲ ಮಾಡಿದ್ದಾರಂತೆ. ಭಗವಂತನೇ ಪ್ರವೇಶ ಮಾಡಿದ್ದಾನೆ ಅಂದ್ರೆ ಎಂತ ದೊಡ್ಡ ಸೌಭಾಗ್ಯವೊಂದು ಅಂತ ಹೇಳಿ ಎಲ್ಲರೂ ಕೂಡ ಅಶ್ವೋದ್ಗಾರವನ್ನು ಮಾಡಿದ್ದಾರೆ. ಇತ್ತ ಕಡೆಯಲ್ಲಿ ಇವನು ಯುದ್ಧಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವರ ಮಕ್ಕಳಿಗೆಲ್ಲ ಹೋಗಿ ಹೇಳಿದ್ದಾರೆ, ನೀವು ಭೂಮಿಯನ್ನು ಅಗೀರಿ ಅಂತ ಹೇಳಿ. ಯಾರೋ ಅಲ್ಲಿರುವಂತಹ ಪ್ರಜೆಗಳಿಗಾಗ್ಲಿ ಸೈನಿಕರಿಗೆ ಹೇಳಲಿಲ್ಲ, ನೀವು ಹೋಗಿ ಭೂಮಿಯನ್ನು ಅಗಿರಿ, ಆಗ ಅಲ್ಲಿರುವಂತಹ ಯಾವ ದುಂದುವನ್ನ ನಾನು ಸಂಹಾರವನ್ನು ಮಾಡ್ತೇನೆ ಅಂತ ಹೇಳಿ ತನ್ನ ಸ್ವಯಂ ಮಕ್ಕಳಿಗೇನೆ ಆಜ್ಞೆಯನ್ನು ಮಾಡ್ತಾರೆ. ಇದು ಭಗವಂತನ ಆಜ್ಞೆ, ಭಗವಂತನ ಕಾರ್ಯವಾಗಿದೆ, ಕೆಲಸವಾಗಿದೆ. ಆದ್ದರಿಂದಾಗಿ ಇದನ್ನ ನಾವೇ ಮಾಡಬೇಕು ಅಂತ ಹೇಳಿ ತನ್ನ ಮಕ್ಕಳಿಗೇನೆ ಆಜ್ಞೆಯನ್ನು ಮಾಡ್ತಾರೆ. ಎಲ್ಲವೂ ಕೂಡ ಒಂದೊಂದು ಸಂದೇಶವನ್ನ. ನಾವು ಯಾವುದೋ ಒಂದು ಸಣ್ಣ ಕೆಲಸ ಅನ್ಕೊಂಡ್ಬಿಡ್ತೀವಿ, ದೇವರ ಮನೆಯನ್ನು ಸ್ವಚ್ಛ ಮಾಡುವುದಿರ್ಬೋದು, ಅಥವಾ ದೇವಸ್ಥಾನಗಳಲ್ಲಿ ಏನೋ ಒಂದು ಕಸ ಹೊಡೆಯೋದಿರ್ಬೋದು, ಯಾವುದೇ ಇರ್ಬೋದು. ದೇವರ ಕೆಲಸ ಅಂತಂದ್ರೆ ಅದೆಲ್ಲವೂ ಕೂಡ ದೊಡ್ಡದೇನೆ. ಅದರಲ್ಲಿ ತಾರತಮ್ಯ ಎಂಬುದಿರುವುದಿಲ್ಲ. ಇದು ದೇವರಿಗೆ ದೊಡ್ಡದಾಗಿ ಒಂದು ಕಿರೀಟವನ್ನು, ಬಂಗಾರದ ಕಿರೀಟವನ್ನು ಮಾಡಿಸಾಕಿದೆ, ದೇವರ ಮನೆಯನ್ನು ನಾನು ಸ್ವಚ್ಛ ಮಾಡಿದೆ, ಎಲ್ಲವೂ ಕೂಡ ಮಹಾಶ್ರೇಷ್ಠವಾದಂತಹ ಕಾರ್ಯಗಳೇನೆ. ಅವರವರ ಯೋಗ್ಯತಾನುಸಾರವಾಗಿ ಅವರವರು ಮಾಡಿರ್ತಾರೆ. ಕೋಟಿಗಟ್ಟಲೆ ದುಡ್ಡು ಇರ್ತದೆ, ಅವನು ಸಣ್ಣ ಕೆಲಸವನ್ನು ಮಾಡಿದ್ರೆ ಆಗ ಅದರಲ್ಲಿ ವ್ಯತ್ಯಾಸವೋ ಕಾಣುತ್ತದೆ. ಆದರೆ ಒಬ್ಬ ಸಣ್ಣ ವ್ಯಕ್ತಿ, ಅಂದ್ರೆ ಯಾವ ರೀತಿಯಾದಂತಹ ಧನ ಇಲ್ಲದೆ ಇರುವಂತಹ ವ್ಯಕ್ತಿ ಸಣ್ಣ ಕೆಲಸವನ್ನು ಮಾಡಿದ, ಶ್ರೀಮಂತನಾದ ವ್ಯಕ್ತಿ ಒಂದು ದೊಡ್ಡದಾದಂತಹ ಕೆಲಸವನ್ನು ಮಾಡಿದ, ಅವನ ಶಕ್ತಿ ಅನುಸಾರವಾಗಿ ಅವರವರ ಯೋಗ್ಯತಾನುಸಾರವಾಗಿ ಮಾಡೋದ್ರಿಂದಾಗಿ ಅದಕ್ಕೆ ತಕ್ಕಂತೆ ದೇವರ ಫಲವನ್ನು ನಿಶ್ಚಿತವಾಗಿಯೂ ಕೂಡ ಕೊಟ್ಟೇ ಕೊಡ್ತಾನೆ. ಹಾಗೇನೆ ಅವರ ಮಕ್ಕಳಿಂದಲೇನೆ ಈ ಭೂಮಿಯನ್ನ ಎಲ್ಲವನ್ನು ಕೂಡ ಮರಳನ್ನ ಸೆರೆಸಿದ್ದಾನೆ. ಹೀಗೇನೆ ಅವನ ಜೊತೆ ಘೋರವಾಗಿ ಯುದ್ಧವನ್ನು ಮಾಡಿ ಅವನನ್ನ ಸೋಲಿಸಿ ಅವನನ್ನ ಸಂಹಾರವನ್ನು ಮಾಡಿದ್ದಾನೆ. ಹೀಗೇನೆ ಅವನನ್ನ ಸಂಹಾರವನ್ನು ಮಾಡಿದ್ರಿಂದಲೇನೆ ಅವನಿಗೆ ದುಂದುವನ್ನ ಸಂಹಾರವನ್ನು ಮಾಡಿದ್ರಿಂದ ಅವನಿಗೆ ದುಂದುಮಾರ ಅಂತೇಳಿ ಅವನು ಕರೀತು. ಅವನು ಕೂಡ ಏನು ಸಾಮಾನ್ಯವಾಗಿ ಸುಮ್ಮನೆ ಸುಲಭವಾಗಿ ಮುಗ್ದಿಲ್ಲ ಯುದ್ಧ. ಇವರಲ್ಲಿ ಹುಟ್ಟಿದಂತ 100 ಜನ ಮಕ್ಕಳಿದ್ರು, ಅವರಲ್ಲಿ 97 ಜನ ಎಲ್ಲರೂ ಕೂಡ ಮರಣ ಹೊಂದಿದ್ದಾರೆ ಇವನ ಸಾಮರ್ಥ್ಯಕ್ಕೆ. ಯಾಕಂದ್ರೆ ಅಗ್ನಿಯ ಜ್ವಾಲೆಯನ್ನೇ ಬಿಡ್ತಾ ಇದ್ದ ಆ ವ್ಯಕ್ತಿ. ಹೀಗೇನೆ ಇವನು ಕೊನೆಯಲ್ಲಿ ಭಗವಂತ ವಿಶೇಷವಾಗಿ ಸನ್ನಿಧಾನ ಇರೋದ್ರಿಂದಾಗಿ, ಭಗವಂತನ ಸನ್ನಿಧಾನ, ಆ ಭಗವಂತ ತನ್ನ ಶಕ್ತಿಯಿಂದಾಗಿ ಅಗ್ನಿಯನ್ನು ಬಿಟ್ಟಾಗ ಅವನು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿ ಹೋಗಿದ್ದಾನೆ. ಹೀಗೆ ನೋಡಿ, ಆ ಕೋಲೆಯಾಶನಿಗೆ 21,100 ಜನ ಮಕ್ಕಳಿರ್ತಾರೆ. ಕೊನೆಯಲ್ಲಿ ಉಳಿದವರು ಒಬ್ರಲ್ಲ ಇಬ್ರಲ್ಲ 21,000 100 ಜನ ಮಕ್ಕಳು. ಕೊನೆಯಲ್ಲಿ ಉಳಿದವರು ಕೇವಲ 3 ಜನ ಮಾತ್ರ ಅವನಿಗೆ ಉಳ್ಕೊಂತಾರೆ. ಉಳಿದವರೆಲ್ಲರೂ ಕೂಡ ಮರಣವನ್ನು ಹೊಂತಾರೆ. ಭಗವಂತ ಅನುಗ್ರಹವನ್ನು ಮಾಡ್ತಾರೆ. ವಿಶೇಷವಾಗಿ ಉತ್ತಂಕ ಋಷಿಗಳು ಅನುಗ್ರಹವನ್ನು ಮಾಡ್ತಾರೆ. ಉತ್ತಂಕಸ್ತು ವರಂ ಪ್ರಾದಾತ್ ತಸ್ಮೈ ರಾಜ್ಞೇ ಮಹಾತ್ಮನೆ ತದೋ ತಸ್ಯಾಕ್ಷಯಂ ವಿತ್ತಂ ಶತ್ರುಪಿಷ್ಟಾಪರಾಜಯಂ ಧರ್ಮೇ ರತಿಂಚ ಸತತಂ ಸ್ವರ್ಗವಾಸಂ ತಥಾಕ್ಷಯಂ ಪುತ್ರಾಣಾಂ ಚಾಕ್ಷಯಾನ್ ಲೋಕಾನ್ ಸ್ವರ್ಗೇಯೇ ರಾಕ್ಷಸಾಸುತಾಹ ಅಂತ ಹೇಳಿದಂತೆ, ನಿನ್ನ ಏನು ಮರಣವನ್ನು ಹೊಂದಿದ್ದಾರ ಮಕ್ಕಳು ಅವರೆಲ್ಲರೂ ಕೂಡ ಸ್ವರ್ಗಲೋಕ ಪ್ರಾಪ್ತಿಯಾಗಲಿ ಮತ್ತು ನಿನಗೆ ಯಾವ ನಷ್ಟವಾಗದೇ ಇರುವಂತಹ ಹೆಚ್ಚಿನ ಸಂಪತ್ತು ಪ್ರಾಪ್ತಿಯಾಗಲಿ. ಲಕ್ಷ್ಮಿಯ ಕೃಪಾ ಕಟಾಕ್ಷೆಯಿಂದ ಬರುವಂತಹ ಸಂಪತ್ತಿನಿಂದಾಗಿ ಜಯ ಎಂಬುದಾಗುತ್ತದೆ ಹೊರತು ಪರಾಜಯ ಆಗುವುದಿಲ್ಲ. ಅಂತ ಸಂಪತ್ತು ಪ್ರಾಪ್ತಿಯಾಗಲಿ, ಶತ್ರುಗಳ ವಿರುದ್ಧ ನಿನಗೆ ಜಯ ಎಂಬುದಾಗಲಿ, ಧರ್ಮದಲ್ಲಿ ಆಸಕ್ತಿ ಹುಟ್ಟಲಿ, ಯಾವ ಮರಣ ಹೊಂದಿದ್ದ ಮಕ್ಕಳಿಗೆ ಸ್ವರ್ಗವಾಸ ಪ್ರಾಪ್ತಿಯಾಗಲಿ ಎಂಬುದಾಗಿ ಈ ರೀತಿಯ ಅನೇಕ ವರಗಳನ್ನ ಇವನಿಗೆ ಯಾವ ಋಷಿಗಳು ಕೊಟ್ಟಿದ್ದಾರೆ. ಈ ಕ್ರಮದಲ್ಲಿ ಏನೇ ಮುಂದೆ ಆ ಮಕ್ಕಳು ಉಳಿದವರು ದೃಢಾಶ್ವ, ಕಪಿಲಾಶ್ವ, ಚಂದ್ರಾಶ್ವ ಅಂತ ಹೇಳಿ 3 ಜನ ಮಾತ್ರ ಮಕ್ಕಳು ಹುಡ್ತಾರೆ. ಚಂದ್ರಾಶ್ವನಿಗೆ ಭದ್ರಾಶ್ವ, ಕೌಲಾಶ್ವನ ಮಕ್ಕಳಲ್ಲಿ ದೃಢಾಶ್ವ ಎಂಬುವನೇ ದೊಡ್ಡವನಾಗಿರ್ತಾನೆ. ಚಂದ್ರಾಶ್ವ, ಕಪಿಲಾಶ್ವ ಅನಂತರದಲ್ಲಿ ಹುಟ್ಟಿದವರು. ಆ ದೃಢಾಶ್ವನಿಗೆ ಹರಿಯಶ್ವ ಅಂತ ಹೇಳಿ ಅರಿವಶ್ವನ ಮಗ ನಿಕುಂಬ. ಇವನು ಕ್ಷಾತ್ರಿಯ ಧರ್ಮದಲ್ಲಿ ಸದಾ ಕ್ಷತ್ರಿಯ ಧರ್ಮದಲ್ಲಿ ನಿರತನಾದಂತಹ ವ್ಯಕ್ತಿ. ನಿಕುಂಬನಿಗೆ ಸಮ್ಮತಾಶ್ವ ಅಂತ ಹೇಳಿ ಮಹಾಶ್ರೇಷ್ಠನಾದಂತಹ ಮಹಾಪರಾಕ್ರಮಿಯಾದಂತಹ ಮಗ. ಸಮ್ಮತಾಶ್ವನಿಗೆ ಭರಣಾಶ್ವ, ಅವನಿಗೆ ಭರಣಾಶ್ವ ಮತ್ತು ಸಿಮ್ಮಿತಾಶ್ವ ಅಂತ ಹೇಳಿ ಮತ್ತೊಂದು ಅವನಿಗೆ ಹೆಸರಿತ್ತು. ಆ ಸಮ್ಮತಾಶ್ವನಿಗೆ ಹಿಮಾಲಯನ ಪೃಥ್ವಿ ಮಗಳಾದಂತಹ ದೃಷದ್ವತಿ ಅಂತ ಹೇಳಿ ಅವಳನ್ನ ಮದ್ವೆ ಆಗ್ತಾನೆ. ದೃಷದ್ವತಿ ಅವನಿಗೆ ದಕ್ಷದ್ವತಿ ಎಂಬುದೇ ಕೂಡ ಮತ್ತೊಂದು ಹೆಸರಿತ್ತು. ಸಮ್ಮತಾಶ್ವನಿಗೆ ಪ್ರಸೇನಜಿತ್ ಅಂತ ಹೇಳಿ ಮತ್ತೊಬ್ಬ ಮಗ ಆಗ್ತಾನೆ. ಅವನಿಗೆ ಗೌರಿ ಎಂಬವಳು ಮಹಾಶ್ರೇಷ್ಠಳಾದವಳು, ಪತಿವ್ರತೆ ಶಿರೋಮಣಿ, ಅವಳನ್ನ ಮದುವೆ ಆಗ್ತಾನೆ. ಆ ಪ್ರಸೇಜತ್ರ ರಾಜನು ಯುವನಾಶ್ವನ ಎಂಬ ಮಗನನ್ನ ಪಡಿತಾನೆ. ಯುವನಾಶ್ವರಾಜ ಅಂತ ಮಹಾಪ್ರಸಿದ್ಧನಾದಂತಹ ವ್ಯಕ್ತಿ. ಅವಳೇನೆ ಈ ಗೌರಿ ಅಂತ ಏನಿದ್ದಾಳೋ ಅವನು ಒಮ್ಮೆ ಪ್ರಸೇನಜಿತ್ ರಾಜನಿಂದಾಗಿ ಶಾಪವನ್ನು ಪಡೆದು ಅವಳು ಬಾಹುದಾ ಅಂತ ನದಿ, ಬಾಹುದಾ ನದಿ ಕೇಳ್ತೀವೋ
ನದಿಯಾಗಿ ಹರಿದಳು, ಅದಕ್ಕೆ ಅಭಿಮಾನಿ ದೇವತೆಯಾದಳು ಅಂತ ಹೇಳಿ. ನದಿ ಹೇಗೆ ಹುಡುಕ್ತು ಅನ್ನೋದಕ್ಕೆ ಒಂದು ಹೇಳ್ತಾರೆ. ಶಂಕ ಲಿಖಿತ ಅಂತ ಹೇಳಿ ಋಷಿಗಳಿರ್ತಾರೆ. ಅವರ ಆ ಪ್ರಭಾವದಿಂದಾಗಿ, ಅನುಗ್ರಹದಿಂದಾಗಿ ಒಂದು ನಡೆದ ಬಾಹುದಾ ನದಿ ಹುಡುಕ್ತು ಅಂತ. ಹೇಗೆ ಅಂತಂದ್ರೆ ಶಂಕ ಲಿಖಿತ ಅಂತ ಹೇಳಿ ಇಬ್ಬರು ಅಣ್ಣ ತಮ್ಮಂದಿರು. ಲಿಖಿತ ಒಂದು ಸಂದರ್ಭದಲ್ಲಿ ಶಂಕರ ಮನೆಗೆ ಬಂದಿರ್ತಾನೆ, ಬೇರೆ ಬೇರೆ ಮನೆಯಲ್ಲಿ ಇರ್ತಾರೆ. ಲಿಖಿತ ಮನೆಗೆ ಬಂದಿರ್ತಾರೆ. ಲಿಖಿತ ಶಂಕನ ಮನೆಗೆ ಬಂದಾಗ ಅವನಿಗೇನೋ ಒಂದು ಅವಶ್ಯಕತೆ ಇರುತ್ತದೆ, ಒಂದು ವಸ್ತುವನ್ನ ಕೇಳದೇನೆ ತೆಗೆದುಕೊಂಡಿರ್ತಾನೆ. ಅವನು ಹಣ್ಣನ್ನ ತೆಗೆದುಕೊಂಡಿರ್ತಾನೆ. ಅವರ ಮನೆಯಲ್ಲಿದ್ದಂತ ಹಶುವಾಗಿದೆ, ಹಣ್ಣನ್ನ ತೆಗೆದುಕೊಂಡಿರ್ತಾನೆ. ಆದ್ರೆ ಶಂಕನಿಗೆ ಕೇಳಿರೋದಿಲ್ಲ. ಲಿಖಿತ ಶಂಕ ಬಂದ ಮೇಲೆ ಹೇಳ್ತಾನೆ, ಇಲ್ಲ, ನಿಮ್ಮ ಮನೆಯ ಹಣ್ಣನ್ನ ನಾನು ಕೇಳದೇನೆ ತೆಗೆದುಕೊಂಡಿದ್ದೇನೆ, ನನಗೆ ಶಿಕ್ಷೆಯನ್ನು ಕೊಡು ಅಂತ. ಏನು ಹಣ್ಣು ತಗೊಂಡಿದ್ದಲ್ಲ, ಅದ್ರಲ್ಲಿ ಏನಿದೆ, ನೀನೇ ನನ್ನ ತಮ್ಮ, ನೀನು ಬೇರೆಯವನಲ್ಲ, ನಡೆಯತ್ತು ಬಿಡು ಅಂತ. ಇಲ್ಲ, ನಾನು ಕೇಳದೇನೆ ತೆಗೆದುಕೊಂಡಿದ್ದೇನೆ. ನೋಡಿ ಎಂತ ವಿಷಯವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ನಾವು ನಮ್ಮ ಮನೆಯಲ್ಲಿ ಇರುವಂತ ವಸ್ತು ನಡೆಯತ್ತೆ ಅಂತ ಹೇಳಿ ನಾವು ಅದನ್ನ ತಗೊಂಡ್ಬಿಡ್ತೀವಿ, ಅಥವಾ ಏನೋ ನಮ್ಮ ಅಣ್ಣ ತಮ್ಮದ್ರು, ನನ್ನ ಹೆಂಡತಿ ಮಕ್ಕಳು ಅಂತ ಹೇಳಿ ಕೇಳದೆ ತಗೊಂಡ್ಬಿಡ್ತೀವಿ. ಎಂತಹ ದೊಡ್ಡದಂತ ತಪ್ಪು ಅದು ಅಂತ ಹೇಳ್ತಾರೆ. ಎಂದಿಗೂ ಕೂಡ ಕೇಳದೇನೆ ಸರ್ವತಾ ತಗೊಳ್ಳೋ ಹಾಗಿಲ್ಲ, ಯಾರ ವಸ್ತು ಆದ್ರೂ ಕೂಡ. ಅದರಿಂದ ನಾನು ತಪ್ಪು ಮಾಡಿದ್ದೇನೆ, ಶಿಕ್ಷೆಯನ್ನು ಕೊಡು ಅಂತ ಹೇಳಿದಾಗ, ನಾನು ಶಿಕ್ಷೆ ಕೊಡುವುದಕ್ಕೆ ಸಮರ್ಥನಲ್ಲ, ಯಾಕೆ ಅಂದ್ರೆ ನಾನು ರಾಜನಲ್ಲ. ಆದ್ರಿಂದಾಗಿ ನೀ ರಾಜನ ಹತ್ರ ಹೋಗಿ ಕೇಳು ಅಂತ ಹೇಳಿದಾಗ ರಾಜನು ಅದೇ ಹೇಳ್ತಾನೆ, ಏನು ಒಂದು ಹಣ್ಣಲ್ಲ, ನಡೆಯತ್ ಬಿಡು ಅಂತ ಹೇಳ್ತಾನೆ. ಇಲ್ಲ, ನಾನು ಶಿಕ್ಷೆ ಕೊಡ್ಲೇಬೇಕು ಅಂತ ಕೈ ಎತ್ತುತ್ತಾನೆ. ಸರಿ, ನಿನ್ನ ಕೈಯನ್ನೇ ಕತ್ತರಿಸೋಣ ಅಂತ ಹೇಳಿ ಕೈಯನ್ನು ಕತ್ತರಿಸ್ತಾರೆ. ಆಗ ಇವನ ಕೈಯನ್ನು ಕತ್ತರಿಸಿದಾಗ ಇವನ ಧರ್ಮನಿಷ್ಠತೆಗೆ ಮೆತ್ತಿ ದೇವತೆಗಳು ಇವನಿಗೆ ಅನುಗ್ರಹವನ್ನು ಮಾಡ್ತಾರೆ. ಮತ್ತೆ ಇವನು ಕೈಯನ್ನ ಪಡಿತಾರೆ. ಆದ್ರಿಂದಾಗಿ ಅದು ನದಿಯಾಗಿ ಹರಿಯಿತು ಎಂಬುದಾಗಿ ಹೇಳ್ತಾರೆ. ಹೀಗೇನೆ ಅಂತಹ ಶ್ರೇಷ್ಠನಾದಂತಹ ವ್ಯಕ್ತಿ ಯಾವ ಲಿಖಿತ ಎಂಬುದಾಗಿ, ಹೀಗೇನೆ ಆ ಬಾಹುದಾ ನದಿ ಗೌರಿಯೇನೆ ಬಾಹುದಾಳಾಗಿ ಹರಿದಳು ಎಂಬುದಾಗಿ ನಾವು ಕೇಳ್ತೀವಿ. ಆ ಯುವನ ಅಶ್ವ ಸಂಪೂರ್ಣ 3 ಲೋಕವನ್ನು ಗೆದ್ದಂತಹ ವ್ಯಕ್ತಿ. ಅವನಿಂದಾಗಿ ಆ ಮಾಂಧಾತ ರಾಜನು ಹುಡ್ತಾನೆ. ವಿಶೇಷವಾಗಿ ಆ ಮಾಂಧಾತ ರಾಜ ಅಂತ ಇವನಿಗೆ ಹೆಸರು ಬಂದಿದ್ದೇ ವಿಶೇಷದ. ಭಾಗವತದಲ್ಲಿ ಕೇಳ್ತೀವಿ, ಭೃಗು ಋಷಿಗಳು ಅಭಿಮಂತ್ರಣ ಮಾಡಿಕೊಟ್ಟಂತಹ ಸಂತಾನ, ಗಂಡು ಸಂತಾನವಾಗಬೇಕು ಅಂತ ಹೇಳಿ ಅವರು ಅಭಿಮಂತ್ರಣ ಮಾಡಿಕೊಟ್ಟಂತಹ ನೀರನ್ನ ಹೆಂಡತಿಗೆ ಕೊಡಬೇಕಾಯಿತು. ರಾತ್ರಿ ಬಾಯಾರಿಕೆ ಆದಾಗ ಆ ನೀರನ್ನೇ ಕುಡಿದು ಬಿಟ್ಟಿದ್ದಾನೆ. ಕುಡಿದಿದ್ರಿಂದಾಗಿ ಇವನಲ್ಲೇನೆ ಗರ್ಭ ಬೆಳೆದಿದೆ. ನೋಡಿ, ಹೆಣ್ಣಲ್ಲಿ ಹುಟ್ಟಬೇಕಾದಂತಹ ಗರ್ಭಧಾರಣೆ ಪುರುಷನಲ್ಲಿ ಆಗಿದೆ. ಎಲ್ಲವೂ ಕೂಡ ಭಗವಂತನ ಮಾಯೆ. ಅದೇ ರೀತಿಯಾಗಿ ಮಗುವು ಕೂಡ ಹುಟ್ಟಿದೆ, ಹೊಟ್ಟೆ ಒಡೆದುಕೊಂಡು ಬಂದಿದೆ. ಆದರೆ ಅವನಿಗೇನೂ ಕೂಡ ಸಮಸ್ಯೆ ಆಗಿಲ್ಲ. ಆ ಹುಟ್ಟಿದಂತಹ ಮಗುವಿಗೆ ಹಾಲನ್ನು ಕುಡಿಸ್ಬೇಕಲ್ಲ, ಹಾಲನ್ನ ಸ್ವಯಂ ಇಂದ್ರನೇ ತನ್ನ ತೋರು ಬೆರಳಿನಿಂದಾಗಿ ಹಾಲನ್ನು ಕೊಡಿಸಿದ್ದಾನೆ. ಮಾಂ ದಾಸ್ಯತಿ ಇತಿ ಮಾಂಧಾತ ಅಂತ ಹೇಳಿ ಅಮೃತವನ್ನೇ ಪಾನವನ್ನು ಮಾಡಿ ಇವನು ಬೆಳೆದಿದ್ರಿಂದಾಗಿ ಇವನಿಗೆ ಮಾಂಧಾತ ಅಂತ ಹೇಳಿ ಹೆಸರು ಕೂಡ ಬರ್ತದೆ. ಹೀಗೇನೆ ಅಂತಹ ಶ್ರೇಷ್ಠನಾದಂತಹ ವ್ಯಕ್ತಿ. ಹೀಗೇನೆ ಆ ಮಾಂಧಾತ ರಾಜನಿಗೆ ಶಶಬಿಂದು ರಾಜನ ಮಗಳಾದ ಚೈತ್ರರಥಿ ಬಿಂದುಮತಿ ಅಂತ ಎಂಬ ಹೆಸರು, ಮತ್ತೊಂದು ಹೆಸರು ಇರುವಂತಹವಳು, ಅತ್ಯಂತ ಯೋಗ್ಯಳಾದವಳು ಹೆಂಡತಿಯಾಗಿರ್ತಾಳೆ. ಇವಳಿಗೆ 10,000 ಜನ ಸಹೋದರಿಯರಿರ್ತಾರೆ ಎಲ್ಲರೂ ಕೂಡ. ಅವಳಲ್ಲಿ ಮಾಂಧಾತ, ಪುರುಕುತ್ಸು, ಮುಚುಕಂದ ಅಂತೇಳಿ ಧರ್ಮಿಷ್ಠರಾದಂತಹ ಮಕ್ಕಳು ಆಗ್ತಾರೆ ಎಂಬುದಾಗಿ ತಿಳಿಸಿ, ಆ ಪುರುಕುತ್ಸನ ಮಗನೇ ತ್ರಸದಸ್ಯುವಿನಿಗೆ ಸಂಭೂತನಿಗೆ ಸುಧನ್ವ ಅಂತೇಳಿ, ಇವನಿಗೆ ಸುಧನ್ವೆಯೇ ತ್ರಿಧನ್ವ ಅಂತೇಳಿ ಮಗನಾಗ್ತಾನೆ. ತ್ರಿಧನ್ವನಿಗೆ ತ್ರಯ್ಯಾರುಣ ಅಂತ ಹೇಳಿ ಮಗ ಆಗ್ತಾನೆ ಎಂಬುದಾಗಿ ತಿಳಿಸಿಕೊಟ್ರು. ಈ ಮುಚುಕಂದ ಅಂತ ಏನಿದ್ದಾನೋ ಇವನು ಕೂಡ ಅದೇ ರೀತಿಯಾಗಿ ದೇವದಾನವರ ಯುದ್ಧದ ಸಂದರ್ಭದಲ್ಲಿ ದೇವತೆಗಳಿಗೆ ಸಹಾಯವನ್ನು ಮಾಡಿರ್ತಾನೆ. ಏನು ವರ ಬೇಕು ಅಂತ ಕೇಳಿದಾಗ, ನನಗಿಷ್ಟು ದಿನ ಯುದ್ಧ ಮಾಡಿ ಸಾಕಾಗ್ಬಿಟ್ಟಿದೆ, ನಿದ್ದೆ ಮಾಡ್ಬೇಕು, ನಾನು ನಿದ್ದೆನೆ ಮಾಡಿಲ್ಲ, ನಾನು ನಿದ್ದೆ ಮಾಡಬೇಕು, ನನ್ನ ನಿದ್ದೆಗೆ ಯಾರು ಕೂಡ ಅಡ್ಡಿಯನ್ನು ಮಾಡಬಾರ್ದು. ಅಡ್ಡಿ ಮಾಡಿದ್ರು ಅಂದ್ರೆ ನಾನು ಕಣ್ಣು ತೆಗೆದ ತಕ್ಷಣ ಅವರು ಮರಣವನ್ನು ಹೊಂದಬೇಕು ಅಂತ ಹೇಳಿ ವರವನ್ನು ಬೇಡ್ತಾನೆ. ಏನು ವರ ಕೇಳ್ಕೊಂತಿದ್ದೀಯಾ ನೀನು ಅಂತ ಕೇಳಿದಾಗ, ಇಲ್ಲ, ನನಗೆ ಇದೇ ಅಪೇಕ್ಷೆ ಇದೆ ಅಂತ ಕೇಳಿದ, ಆಯ್ತು ತಗೋ ಅಂತ ಕೊಟ್ಟಿದ್ದಾರೆ. ನೋಡಿ, ದೇವತೆಗಳು ದೈತ್ಯರಿಗೆ ವರ ಕೊಡುವಾಗ ಅಷ್ಟೆಲ್ಲ ಇದ್ ಮಾಡುವುದಿಲ್ಲ. ಇವನು ನಮಗೆ ಸಹಾಯವನ್ನು ಮಾಡಿ ವರ ಪಡೆದಾಗ, ಏನೋ ಸಣ್ಣ ಪುಟ್ಟವನ್ನು ಪಡೆದ್ರೆ ಅದರಿಂದ ಏನು ಉಪಯೋಗ ಇಲ್ಲ. ಇದರಿಂದ ಏನಾದ್ರೂ ಒಂದು ಒಳ್ಳೆ ಕೆಲಸ ಆಗ್ಬೇಕು, ಇವನಿಗೂ ಪುಣ್ಯ ಬರಬೇಕು, ಅದರಿಂದವೂ ಕೂಡ ಒಂದು ಒಳ್ಳೆ ಕೆಲಸ ಆಗ್ಬೇಕು ಅಂತ ಹೇಳಿ ವರವನ್ನು ಕೊಟ್ಟಿದ್ದಾರೆ. ಇವನು ಅದೇ ರೀತಿಯಾಗಿ ಮಲಗಿರುವ ಸಂದರ್ಭದಲ್ಲಿ ಯಾವ ಕಾಲಯವನ ಅಂತ ಏನು ಕೃಷ್ಣನ ಕಥೆಯಲ್ಲಿ ಕೇಳ್ತೀವೋ, ಕಾಲಯವನನ್ನ ಓಡಿ ಹೋಗ್ತಾ ಇರ್ತಾನೆ. ಕೃಷ್ಣ ಮುಂದೆ ಓಡಿ ಹೋಗ್ತಾ ಇರ್ತಾನೆ, ಕಾಲಯವನ ಬರ್ತಾ ಇರ್ತಾನೆ. ಬರುವಾಗ ಈ ಯಾವ ಮುಚುಕುಂದ ಮಲಗಿರ್ತಾನೆ, ಒಂದು ಗುಹೆಯನ್ನ ಸ್ಥಳಕ್ಕೆ ಪ್ರವೇಶ ಮಾಡ್ತಾನೆ. ಅಲ್ಲಿ ಪ್ರವೇಶ ಮಾಡಿದಾಗ ಮುಚುಕುಂದ ಮಲಗಿರ್ತಾನೆ. ಹೊತ್ಕೊಂಡು ಮಲಗಿದ್ದಾಗ ಕೃಷ್ಣನೇ ಮಲಗಿದ್ದಾನೆ ಅನ್ಕೊಂಡು ಕಾಲಯವನ ಬಂದು ಇವನನ್ನ ತೆಗಿತಾನೆ. ಇವನ ನಿದ್ದೆಯನ್ನು ಗಡಿಸಿದಾಗ ಕಣ್ಣನ್ನ ತೆಗಿದಾಗ, ಮುಚುಕುಂದ ಕಣ್ಣನ್ನು ತೆಗೆದರೆ ಕಾಲಯವನ ಕ್ಷಣ ಮಾತ್ರದಲ್ಲಿ ಸುಟ್ಟು ಭಸ್ಮವಾಗಿದ್ದಾನೆ. ನೋಡಿ,
ಒಬ್ಬ ದುಷ್ಟನನ್ನ ಸಂಹಾರ ಮಾಡುವಂತ ಭಾಗ್ಯ ಸಿಕ್ತು ದೇವತೆಗಳಿಗೆ ಸಹಾಯವನ್ನು ಮಾಡಿದ್ರಿಂದಾಗಿ. ಅಷ್ಟೇ ಅಲ್ಲದೇನೆ ಸ್ವಯಂ ಕೃಷ್ಣನನ್ನ ದರ್ಶನ ಮಾಡುವಂತಹ ಭಾಗ್ಯವೂ ಕೂಡ ಮುಚುಕುಂದನಿಗೆ ಸಿಕ್ತು ಎಂಬುದಾಗಿ ನಾವು ಕಥೆಯಲ್ಲಿ ಕೇಳ್ತೀವಿ. ಹೀಗೆ ಅಂತಹ ಮಹಾಶ್ರೇಷ್ಠನಾದಂಥ ವ್ಯಕ್ತಿ ಮುಚುಕುಂದ. ಹೀಗೇನೆ ಇಕ್ಷ್ವಾಕುವಂಶದಲ್ಲಿ ಏನೇ ತ್ರಯಾರುಣನಿಗೆ ಸತ್ಯವ್ರತ ಮಹಾರಾಜನ ಸತ್ಯವ್ರತ ಅಂತ ಮಗ ಹುಡ್ತಾನೆ. ಈ ಸತ್ಯವ್ರತ ಎಂಬುವನು ಮಹಾ ವಿಚಿತ್ರವಾದಂತಹ ಸ್ವಭಾವ. ಒಂದು ಸಂದರ್ಭದಲ್ಲಿ ಒಬ್ಬ ಪುರುಷ ಸ್ತ್ರೀಯ ಮದುವೆ ಆಗ್ತಾ ಇದೆ. ಮದುವೆ ಸಮಯದಲ್ಲಿ ಇನ್ನೇನು ಮದುವೆ ನಡೀತಾ ಇದೆ, ಆ ಸಮಯದಲ್ಲಿ ಬಂದು ಆ ಹುಡುಗಿಯನ್ನೇ ಕರೆದುಕೊಂಡು ಹೋಗಿ ಇವನು ಸ್ವಯಂ ಮದುವೆ ಆಗ್ಬಿಡ್ತಾನೆ. ಅವರೆಲ್ಲ ಅಲ್ಲಿ ಆಶೀರ್ವಾದಾದಿಗಳನ್ನು ಮಾಡಿ ಮದುವೆ ಮಾಡ್ತಾ ಇದ್ದಾರೆ. ಅವಳನ್ನೇ ಕರೆದುಕೊಂಡು ಹೋಗಿ ಇವನು ಮದುವೆಯನ್ನು ಆಗ್ತಾನೆ. ಆದ್ರಿಂದ ಇವರ ತಂದೆಗೆ ಬಹಳ ದುಃಖವಾಗಿದೆ, ಸಿಟ್ಟು ಬಂದು ಇವನನ್ನ ನಡಿ ಇಲ್ಲಿ ಹೋಗ, ಇಲ್ಲಿ ಇರಲೇಬೇಡ. ಆ ಸಮಯದಲ್ಲಿ ಅವರೆಲ್ಲ ಅಪಧ್ವಂಸ ಈ ರೀತಿಯಾದಂಥ ಕಾರ್ಯ ಮಾಡಬೇಡ ಅಂತ ಹೇಳಿ ಅನೇಕ ರೀತಿಯಾಗಿ ಹೇಳ್ತಾರೆ. ಯಾರ ಮಾತನ್ನು ಕೂಡ ಕೇಳದೇನೆ ಇವನು ಅವಳನ್ನ ಕರೆದುಕೊಂಡು ಹೋಗ್ಬಿಡ್ತಾನೆ. ಆದ್ರಿಂದ ಇವನು ಈ ರೀತಿಯಾದಂತ ದುಷ್ಟಕೃತ್ಯ ಮಾಡಿದ್ರಿಂದಾಗಿ ಆ ರಾಜನು ಕೂಡ ನಡಿ ನೀನ್ ಇಲ್ಲಿಂದ ಇರಲೇಬೇಡ, ಅಧರ್ಮ ಕಾರ್ಯ ಮಾಡಿದ್ದೀಯ ನೀನು, ಹೊರಡು ಅಂತ ಹೇಳಿ ಆ ಸತ್ಯವ್ರತನನ್ನ ರಾಜ್ಯದಿಂದಲೇನೆ ಹೊರಗಡೆ ಹಾಕ್ಬಿಡ್ತಾರೆ. ಆ ಸಮಯದಲ್ಲಿ ವಸಿಷ್ಠರು ಏನನ್ನೂ ಕೂಡ ಮಾತನಾಡುವುದಿಲ್ಲ, ಸುಮ್ಮನೆ ಇರ್ತಾರೆ. ಸರಿ, ಏನು ಅದಾದ ನಂತರದಲ್ಲಿ 12 ವರ್ಷಗಳೇ ಹೌದು ನಾ ತಪ್ಪಾಗ್ಬಿಟ್ಟೆ ಅಂತ ಅವನಿಗೂ ಕೂಡ ಅರಿವೇ ಆಗುತ್ತೆ. ಅಂತ 12 ವರ್ಷಗಳ ಪರ್ಯಂತರವಾಗಿ ತಪಸ್ಸನ್ನು ಮಾಡ್ತಾನೆ. ತಪಸ್ಸನ್ನು ಮಾಡಿದ ಮೇಲೆ ಇವನು ತನ್ನ ತಂದೆ ಆ ಸ್ಥಾನಕ್ಕೆ ಮತ್ತೆ ಇವನನ್ನೇ ಬಂದು ಕೂಡಿಸ್ಬೇಕಾಗಿ ಅದಕ್ಕೋಸ್ಕರವಾಗಿ ಸುಮ್ಮನೆ ಇರ್ತಾನೆ. ಕನ್ಯಾಪಹರಣ ಮಾಡಿದ್ದರಿಂದಾಗಿ ಪಾಪ ಬಂದಿತ್ತು. ಇವನು ಹೋಗಿ ವಿಶೇಷವಾಗಿ ತಪಸ್ಸನ್ನು ಮಾಡ್ತಾನೆ. ಆದರೆ ಇಲ್ಲಿ ಈ ರೀತಿಯಾದಂಥ ಇವನು ದುಷ್ಟಕೃತ್ಯವನ್ನೆಲ್ಲ ಮಾಡ್ತಾ ಇದ್ದ ಸತ್ಯವ್ರತ ಮಹಾರಾಜ. ಅನೇಕ ದುಷ್ಟಕೃತ್ಯವನ್ನು ಮಾಡಿದ್ದರ ಪ್ರಭಾವವಾಗಿ ಇವನಿಗೆ ಇವನು ಹೇಗೆ ಅಂದ್ರೆ ಹಿಂದಿನ ಚರಿತ್ರೆಗಳಲ್ಲೂ ಕೂಡ ಕೇಳಿದ್ದೇವೆ. ಆ ಪೃಥು ಚಕ್ರವರ್ತಿ ರಾಜನ ಚರಿತ್ರೆ ಪೂರ್ವದಲ್ಲಿ ಆ ಪೃಥು ಚಕ್ರವರ್ತಿ ಗೋವಿನಿಂದಾಗಿ ಯಾಕೆ ವರವನ್ನು ಪಡೆದುಕೊಂಡ, ಹಿಂದೆ ಮಾಡಿದಂತಹ ಕೆಟ್ಟ ಕೆಲಸಗಳಿಂದಾಗಿ ಮಳೆನೇ ಆಗಿರ್ಲಿಲ್ಲ, ಯಾವ ರೀತಿಯಾದ ಬೆಳೆಯೂ ಕೂಡ ಬಂದಿರಲಿಲ್ಲ ಅಂತ. ಹಾಗೇನೆ ಇಲ್ಲಿಯೂ ಕೂಡ ಸತ್ಯವ್ರತ ರಾಜ ಮಾಡಿದಂತಹ ದುಷ್ಟಕೃತ್ಯಕ್ಕೆ ಇಂದ್ರ ಮಳೆಯನ್ನೇ ಸುರಿಸಿರ್ಲಿಲ್ಲ, ಮಳೆನೇ ಆಗಿರ್ಲಿಲ್ಲ. ಸಂಪೂರ್ಣ 12 ವರ್ಷಗಳ ಪರ್ಯಂತರ ಬರಗಾಲ ಬಂದು ಹೋಗ್ಬಿಟ್ಟಿತ್ತು. ಆ ರೀತಿಯಾದಂತಹ ಪರಿಸ್ಥಿತಿ ಇದೆ. ಹೀಗಿರುವಾಗ ತತ್ಪೂರ್ವದಲ್ಲಿ ಏನು ವಿಶ್ವಾಮಿತ್ರ ಋಷಿಗಳ ಹೆಂಡತಿ ಮತ್ತು ಮಕ್ಕಳನ್ನ ಬಿಟ್ಟು ವಿಶ್ವಾಮಿತ್ರರು ತಪಸ್ಸಿಗೆ ಹೋಗಿದ್ದಾರೆ. ಇಲ್ಲಿ ಬರಗಾಲದ ಸಂದರ್ಭ ಬಂದಿದೆ, ಏನು ಊಟಕ್ಕೆ ಇಲ್ಲದೆ ಇರುವ ಪರಿಸ್ಥಿತಿ. ಈ ಇರುವಾಗ ವಿಶ್ವಾಮಿತ್ರರ ಹೆಂಡತಿಗೆ ಬಹಳ ದುಃಖವಾಗಿದೆ. ಏನಂದ್ರೆ ಒಂದು ಊಟಕ್ಕೆ ಇಲ್ಲದೆ ಇರುವಂತ ಪರಿಸ್ಥಿತಿ ಬಂದಿದೆ. ಆದ್ರಿಂದಾಗಿ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಇಬ್ಬರು ಮಕ್ಕಳಿದ್ದಾರೆ. ಆ ಮಕ್ಕಳನ್ನ ಒಬ್ಬ ಮಗುವನ್ನ ಜೋಳಿಗೆ ಹಾಕೊಂಡು ಇನ್ನೊಬ್ಬನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ನನಗೆ ಯಾರು ಈ ಗೋವುಗಳನ್ನ ದಾನವನ್ನು ಕೊಡ್ತಾರೋ ಅವರಿಗೆ ಈ ಮಗುವನ್ನು ಕೊಡ್ತೇನೆ ಅಂತ ಹೇಳಿ ಅವಳು ಕೂಕೊಂಡು ಹೋಗ್ತಾ ಇರ್ತಾಳೆ. ಈ ಸಂದರ್ಭದಲ್ಲಿ ಅವರಿಗೆ ಯಾವ ಸತ್ಯವ್ರತ ಮಹಾರಾಜ ನೋಡ್ತಾನೆ, ಏನಿದು ವಿಶ್ವಾಮಿತ್ರರ ಹೆಂಡತಿ ಈ ರೀತಿಯಾದಂತಹ ಕೆಲಸ ಮಾಡ್ತಾ ಇದ್ದಾರೆ, ತನ್ನ ಮಗುವನ್ನ ಕೊಟ್ಟು ಯಾವ ರೀತಿಯ ಗೋವುಗಳನ್ನ 100 ಗೋವುಗಳನ್ನ ತೋಂತಾ ಇದ್ದಾಳಲ್ಲ, ಎಂತಹ ಪರಿಸ್ಥಿತಿ ಬಂದಿದೆ, ಎಷ್ಟು ಕಷ್ಟ ಬಂದಿದೆ ಅಂತ ಹೇಳಿ. ಆಗ ಸತ್ಯವ್ರತ ಮಹಾರಾಜ ತಾನೂ ಅವನ ಊರಿಂದ ಹೊರಗೆ ಹಾಕ್ಬಿಟ್ಟಿದ್ದಾರೆ, ಆದ್ರೂ ಕೂಡ ಎಲ್ಲೋ ಇದ್ದಾನೆ, ಆ ಸ್ಥಳದಲ್ಲಿ ಘಟನೆ ನಡೆದಿದೆ. ಆಗ ಅದನ್ನ ನೋಡಿ, ಓ ನೀವು ಈ ರೀತಿಯೆಲ್ಲ ಮಾಡಬಾರ್ದು, ತಗೊಳ್ಳಿ ನಿಮಗೆ ಸಂಪತ್ತು ಕೊಡ್ತೇನೆ, ಆಹಾರಾದಿಗಳೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಅವರಿಗೆ ಈ ಬರಗಾಲ ಮುಗಿಯುವವರೆಗೂ ಅವರನ್ನ ರಕ್ಷಣೆಯನ್ನು ಈ ಸತ್ಯವ್ರತ ರಾಜ ಮಾಡಿದ್ದ. ವಿಶ್ವಾಮಿತ್ರ ಅವರಿಗೇನೋ ಅಪೇಕ್ಷೆ, ಯಾಕಂದ್ರೆ ವಸಿಷ್ಠರು ಮಾಡಿಲ್ಲ, ನನಗೆ ಅನುಕೂಲ ಮಾಡ್ಕೊಳ್ಳಿಲ್ಲ, ಆ ಸಮಯದಲ್ಲಿ ಉಳಿಸ್ಕೊಳ್ಳಿಲ್ಲ, ವಿಶ್ವಾಮಿತ್ರರಾದ್ರೂ ಕೂಡ ಅನುಕೂಲವನ್ನು ಮಾಡ್ಕೊಡ್ತಾರೆ ಮುಂದೆ ನನಗೆ ಅಂತ ಹೇಳಿ ಉದ್ದೇಶದಲ್ಲಿ ಅವರು ವಿಶ್ವಾಮಿತ್ರರ ಹೆಂಡತಿ ಮತ್ತು ಮಕ್ಕಳನ್ನ ರಕ್ಷಣೆಯನ್ನು ಮಾಡಿದ್ದಾನೆ ಬರಗಾಲ ಸಂಪೂರ್ಣ ಮುಗಿಯುವವರೆಗೂ. ಹಾಗೇನೆ ಇತ್ತ ಕಡೆಯಲ್ಲಿ ಅವನು ಸಂಪೂರ್ಣವಾಗಿ ಅವರನ್ನ ಯಾವ ರೀತಿಯ ಅನುಕೂಲಗಳನ್ನು ಮಾಡಿಕೊಡ್ಬೇಕೋ ಎಲ್ಲವನ್ನು ಕೂಡ ಮಾಡಿ ವಿಶ್ವಾಮಿತ್ರ ರಾಜ ಅವರನ್ನ ರಕ್ಷಣೆಯನ್ನು ಮಾಡಿದ. ವಿಶ್ವಾಮಿತ್ರ ರಾಜನ ಮಕ್ಕಳನ್ನ ರಕ್ಷಣೆಯನ್ನು ಮಾಡಿದ. ನಂತರದಲ್ಲಿ ಆ ವಿಶ್ವಾಮಿತ್ರ ರಾಜ ಇವನಿಗೇನೆ ಸತ್ಯವ್ರತನಿಗೆ ತ್ರಿಶಂಕು ಅಂತ ಹೇಳಿ ಹೆಸರು ಬಂತು. ಯಾಕೆ ಅಂತಂದ್ರೆ ಸತ್ಯವ್ರತ ರಾಜ ಅವನು ಆ ವಿಶ್ವಾಮಿತ್ರ ಋಷಿಗಳ ಅನುಗ್ರಹದಿಂದಾಗಿ ಸ್ವರ್ಗಕ್ಕೆ ನೇರವಾಗಿ ಹೋಗಬೇಕು ಅಂತ ಅಪೇಕ್ಷೆಯನ್ನು ಪಟ್ಟ. ಸ್ವರ್ಗಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಪಟ್ಟಾಗ ತತ್ಪೂರ್ವದಲ್ಲೆಲ್ಲ ವಸಿಷ್ಠರಲ್ಲಿ ಕೇಳ್ತಾರೆ, ಅವರ ಅನೇಕರಲ್ಲಿ ಕೇಳ್ತಾರೆ, ಯಾರು ಕೂಡ ಸದೇಹವಾಗಿ ಇವನಿಗೆ ಸ್ವರ್ಗಕ್ಕೆ ಕಳಿಸುವುದಕ್ಕೆ ಅಪೇಕ್ಷೆ ಪಡೋದಿಲ್ಲ, ಒಪ್ಕೊಳ್ಳೋದಿಲ್ಲ. ಆದರೆ ಇವನು ಸ್ವಯಂ ಇವ್ರು ಯಾರನ್ನೂ ಕೂಡ ಬೇಡದಿಲ್ಲ ಕೊಡದೇ ಇದ್ದಾಗ, ನಿನ್ನ ಹೆಂಡತಿ ಮತ್ತು ಮಕ್ಕಳನ್ನ ನಾನು ರಕ್ಷಣೆಯನ್ನು ಮಾಡಿದ್ದೇನೆ, ಅದಕ್ಕೋಸ್ಕರವಾಗಿ ನೀವು ನನಗೆ ಈ ದೇಹದಿಂದಲೇನೆ ಸ್ವರ್ಗಕ್ಕೆ ನನಗೆ ಕಳಿಸ್ಬೇಕು ಅಂತ ಕೇಳಿದಾಗ, ಆಯ್ತು ಕಳಿಸ್ತೀನಿ ಅಂತ ಹೇಳಿ ಅವರು ಕಳಿಸಿದ್ದಾರೆ. ಆದ್ರೆ ಅಲ್ಲಿ ಸ್ವರ್ಗದಲ್ಲಿ ಯಾರು ಕೂಡ ಇವರನ್ನು ಬಿಟ್ಟಿಲ್ಲ. ಇಂದ್ರ ಇವರನ್ನ ತಿರುಗಿ ವಾಪಸ್ಸು ಕಳಿಸಿದ್ದಾನೆ, ಅಧೋಮುಖನಾಗಿ ಬೀಳ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಇವರೇ ಹೊಸದಾದಂತಹ ಒಂದು ಸ್ವರ್ಗವನ್ನೇ ಸಿದ್ಧವನ್ನು ಮಾಡಿ ಅವನನ್ನು ಅಲ್ಲೇ ಇಡಿಸಿದ್ದಾರೆ. ಇವರ ಸಾಮರ್ಥ್ಯ ನೋಡಿ, ವಿಶ್ವಾಮಿತ್ರ ಋಷಿಗಳದು ಹೊಸದ ಸ್ವರ್ಗವನ್ನೇ ಮಾಡಿದ್ದಾರೆ. ಅದಕ್ಕೆ ತ್ರಿಶಂಕು ಸ್ವರ್ಗ ಅಂತ ಹೇಳಿ ಕರೀತು. ಈ ರೀತಿಯಾಗಿ ಅವನು
ತ್ರಿಶಂಕು ಸ್ವರ್ಗದಲ್ಲಿಯೇನೇ ವಾಸವನ್ನು ಮಾಡಿದ ಎಂಬುದಾಗಿ ಕೇಳ್ತೀವಿ. ಹೀಗೆ ಇನ್ನು ಅವನ ಮಕ್ಕಳ ಬಗ್ಗೆ ಅವರ ಬಗ್ಗೆ ಎಲ್ಲ ಮುಂದೆ ಮತ್ತೊಮ್ಮೆ ಈ ರೀತಿಯ ಉಳಿದಂತಹ ಚರಿತ್ರೆಗಳನ್ನ ವಿಶ್ವಾಮಿತ್ರ ಕರುಣಾ ದೃಷ್ಟಿ ಅವರ ಮಗ ರೋಹಿತಾಶ್ವನ ಬಗ್ಗೆ ಎಲ್ಲರ ಬಗ್ಗೆ ಮುಂದೆ ತಿಳಿಯೋಣ. ಶ್ರೀಕೃಷ್ಣಾರ್ಪಣಮಸ್ತು.